ಭ್ಯೋ ನಮಃ ಹರಿಃ ಓಂ ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವಿಯೋಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಓಷ್ಠಾಪಿಧಾನಾನುಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾಂ ಚಾರು ಮಾಮಿಹ ವಾದಯೇ. ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದ ಚಿಂತನೆಯಲ್ಲಿ ಪೃಥು ಚಕ್ರವರ್ತಿಯ ಆ ಒಂದು ಸಾಮ್ರಾಜ್ಯ ಪಾಲನೆ, ಅವನ ಒಂದು ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯಗಳು, ಈ ಜಗತ್ತಿಗೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು, ಇದನ್ನೆಲ್ಲ ಮುಂದಿನ 9 ಅಧ್ಯಾಯಗಳಲ್ಲಿ ನಿರೂಪಣೆ ಮಾಡ್ತಾರೆ. ಆ ಭಾಗದ ಕಥಾನಕ, ಅಲ್ಪ ಕಥಾನಕ, ಸಂಕ್ಷಿಪ್ತ ಒಂದು ಚಿಂತನೆಯನ್ನು ಈಗ ನಾವು ಪ್ರಾರಂಭದಲ್ಲಿ ನೋಡೋಣ. 15ನೆಯ ಅಧ್ಯಾಯದಲ್ಲಿ ಮಥನ ಮಾಡಿದಾಗ, ವೇನನ ಮೃತ ಶರೀರವನ್ನು ಮಥನ ಮಾಡಿದಾಗ, ಅವನ ಬಾಹುವನ್ನು ಮಥನ ಮಾಡಿದಾಗ ವಿಶೇಷವಾಗಿ ಜನಿಸಿರ್ತಕ್ಕಂಥವರು ಇಬ್ಬರು. ಒಬ್ಬ ಪೃಥು ರಾಜ, ಇನ್ನೊಬ್ಬ ಅವನ ಮಡದಿಯಾಗಿರ್ತಕ್ಕಂಥ ಅರ್ಚಿದೇವಿ. ಭಗವಂತನ ಮತ್ತು ಲಕ್ಷ್ಮೀದೇವಿಯ ಆವೇಶವನ್ನು ಹೊಂದಿದವರು ಇಬ್ಬರೂ ಕೂಡ. ಆ ಪೃಥುರಾಜನಿಗೆ ಮುನಿಗಳೆಲ್ಲರೂ ಪಟ್ಟಾಭಿಷೇಕ ಮಾಡಿದರು. ಅರ್ಚಿದೇವಿಯನ್ನು ರಾಣಿಯನ್ನಾಗಿ ಮಾಡಿದರು. ಕುಬೇರ, ವಾಯು, ಬ್ರಹ್ಮ, ರುದ್ರ ಮೊದಲಾದ ದೇವತೆಗಳು ಆ ಪಟ್ಟಾಭಿಷಿಕ್ತನಾದ ಪೃಥುರಾಜನಿಗೆ ಅಮೂಲ್ಯವಾದ ಸಿಂಹಾಸನವನ್ನು, ಛತ್ರ ಚಾಮರಾದಿಗಳನ್ನು ಉಡುಗೊರೆಯನ್ನಾಗಿ ಕೊಟ್ಟರು. ಸೂತರೂ ವಂದಿಮಾಗಧರೂ ಸ್ತೋತ್ರ ಮಾಡಲು ತೊಡಗಿದರು. ಆಗ ಪೃಥು ನುಡಿದ, ನನ್ನನ್ನೇಕೆ ಸ್ತುತಿಸುವಿರಿ? ನಾನಿನ್ನೂ ಏನೂ ಮಹಾಕಾರ್ಯ ಸಾಧಿಸಿಲ್ಲ. ಸ್ತುತಿಸಲು ಅರ್ಹವಾದ ಗುಣವೂ ನನ್ನಲ್ಲಿಲ್ಲ. ಒಂದು ವೇಳೆ ಇದ್ದರೂ ಸ್ತುತಿಸಿಕೊಳ್ಳುವುದು ಉಚಿತವಲ್ಲ. ಭಗವಂತನ ಗುಣಗಳನ್ನು ಕೊಂಡಾಡುವುದೇ ಬಹಳ ಪ್ರಶಸ್ತ. ಆ ಒಂದು ಭಗವಂತನ ಗುಣಗಳನ್ನು ಕೊಂಡಾಡಿ ಅಂತ ತನ್ನನ್ನು ಹೊಗಳಲು ಹೊರಟ ಸೂತ ಮಾಗಧರನ್ನು, ವಂದಿ ಮಾಗಧರನ್ನು ಕುರಿತು ಪೃಥು ಮಹಾರಾಜ ಹೇಳುವ ಮಾತುಗಳು. ಸ್ವಾರಸ್ಯ, ರಾಜನ ಆದೇಶದಂತೆ ಏನು ಮಾಡಿದರು? 16ನೇ ಅಧ್ಯಾಯದ ಚಿಂತನೆಯಲ್ಲಿ ಮುಂದುವರಿಯುತ್ತೆ. ರಾಜನ ಆದೇಶದಂತೆ ವಂದಿಮಾಗಧರು ರಾಜನನ್ನು ಸ್ತೋತ್ರ ಮಾಡೋದು ಅಲ್ಲ, ರಾಜನಲ್ಲಿ ಆವಿಷ್ಟನಾಗಿ ಭಗವಂತನೇ ಇದ್ದಾನೆ. ವಿಶೇಷವಾಗಿ ರಾಜರಾಜೇಶ್ವರ ರೂಪದ ದೇವರೇ ಒಳಗಡೆ ಇದ್ದಾರೆ. ಆ ದೇವರನ್ನೇ ಸ್ತೋತ್ರ ಮಾಡ್ತಾರೆ. ಶ್ರೀಹರಿ, ನೀನು ಪೃಥುರಾಜನಲ್ಲಿ ಸನ್ನಿಹಿತನಾಗಿದ್ದೀಯ. ಪರಾಕ್ರಮದಿಂದ ಧರ್ಮ ಪ್ರವರ್ತಕನಾಗ್ತೀಯ, ಧರ್ಮರಕ್ಷಕನಾಗ್ತೀಯ. ಗೋರೂಪದ ಈ ಭೂಮಿಯಿಂದ ಸಕಲ ಸಂಪತ್ತನ್ನು ಹಾಲಿನ ರೂಪದಿಂದ ಕರೆದುಕೊಳ್ಳುವಿ. ಬಿಲ್ಲಿನ ತುದಿಯಿಂದ ಭೂಮಿಯನ್ನು ಸಮತಟವನ್ನಾಗಿ ಮಾಡುವಿ. ಭೂಮಿಯನ್ನು ಏಕಛತ್ರಾಧಿಪತಿಯಾಗಿ ಆಳುವಿ. ದೇವತಾಸ್ತ್ರೀಯರಂಥವರು ನಿನ್ನ ಗುಣಗಾನ ಮಾಡುವರು ಅಂತ ಹೀಗೆ ಪೃಥುಚಕ್ರವರ್ತಿಯಲ್ಲಿ ಆವಿಷ್ಟನಾದ ಭಗವಂತನನ್ನು, ಆ ಪೃಥುಚಕ್ರವರ್ತಿ ಮಾಡುವ ಮುಂದಿನ ಕಾರ್ಯಗಳು ಅದು ಅವನ ಒಳಗಡೆ ಆವಿಷ್ಟನಾಗಿ ಭಗವಂತನ ಮಾಡುವ ಕಾರ್ಯಗಳು ಅಂತ ಚಿಂತಿಸಿಕೊಂಡು ವಂದಿಮಾಗಧರೆಲ್ಲರೂ ಕೂಡ ಹೀಗೆ ಸ್ತೋತ್ರ ಮಾಡ್ತಾರೆ. ಅಲ್ಲಿಗೆ 16ನೆಯ ಅಧ್ಯಾಯದ ಚಿಂತನೆ ಮುಗಿಯುತ್ತೆ. 17ನೆಯ ಅಧ್ಯಾಯದಲ್ಲಿ ನಾವು ನೋಡಿದಾಗ ಪೃಥುರಾಜನ ಆಳ್ವಿಕೆ ಪ್ರಾರಂಭವಾಗಿದೆ. ಪ್ರಜೆಗಳಿಗೆ ಉಣಲು
ಊಟ ಮಾಡಲು ಅನ್ನವೇ ಇಲ್ಲ, ಕಂಗಾಲಾಗಿದ್ದಾರೆ. ಯಾಕೆಂದರೆ ವೇನನ ದುರಾಡಳಿತ ಸಂದರ್ಭದಲ್ಲಿ ಯಜ್ಞಯಾಗಾದಿಗಳೆಲ್ಲ ನಿಂತು ಹೋದ ಮೇಲೆ ಭೂಮಿ ಫಸಲು ಕೊಡೋದನ್ನೇ ಬಿಟ್ಟುಬಿಟ್ಟಿದ್ದಾಳೆ. ಅವಳಿಗೆ ಬೇಕಾದ ಆಹುತಿಗಳೆಲ್ಲ ಕೊಟ್ಟಿಲ್ಲ. ಅವಳು ಏನು ಮಾಡಿದ್ದಾಳೆ, ದೇವತೆಗಳಿಗೂ ಆಹುತಿ ತಲುಪಿಲ್ಲ. ಹೀಗಾಗಿ ದೇವತೆಗಳೂ ಮಳೆಯನ್ನು ಸುರಿಸಿಲ್ಲ. ಹೀಗೆ ಭೂಮಿಯಲ್ಲಿ ದವಸ ಧಾನ್ಯಗಳೇ ಇಲ್ಲ. ಜನರೆಲ್ಲ ಕಂಗಾಲಾಗಿದ್ದಾರೆ. ಆ ಸಂದರ್ಭದಲ್ಲಿ ಜನ ಬಂದು ಕೇಳಿಕೊಂಡರು, ನಮಗೆಲ್ಲ ತೊಂದರೆಯಾಗಿದೆ ಪೃಥ್ವಿರಾಜ, ನೀನು ವ್ಯವಸ್ಥೆ ಮಾಡಬೇಕು. ರಾಜನಿಗೆ ಕೋಪ ಬಂತು. ಆಯ್ತಾ, ಯಾಕೆ ಹೀಗೆ ಮಾಡ್ತಾಳೆ ಭೂದೇವಿ ಇಂಥ ಚಿಂತನೆ ಮಾಡಿಕೊಂಡು ಭೂದೇವಿಯನ್ನು ಹುಡುಕೊಂಡು ಹೊರಟ. ಅವಳನ್ನು ನಿಗ್ರಹ ಮಾಡಲಿಕ್ಕೆ ಅಂತ ಬಿಲ್ಲನ್ನೇ ಎತ್ತಿಕೊಂಡು ಹೊರಟ. ಆಗ ಭೂದೇವಿ ಗೋರೂಪವನ್ನು ಧಾರಣೆ ಮಾಡಿ ಓಡತೊಡಗಿದಳು. ಓಡ್ತಾ ಇದ್ದಾಳೆ. ಪೃಥ್ವಿರಾಜ ಬಿಡಲಿಲ್ಲ, ಬೆನ್ನಟ್ಟಿ ಹೋದ. ದೇವಿ ಎಲ್ಲೆಲ್ಲಿಗೆ ಹೋದರೂ ಅವಳಿಗೆ ಆಶ್ರಯ ಸಿಗಲೇ ಇಲ್ಲ. ಕಡೆಗೆ ಪೃಥ್ವಿರಾಜನಿಗೆ ಅವಳು ಶರಣು ಹೊಂದಿದ್ಳು. ಅಂದರೆ ಪೃಥ್ವಿರಾಜನ ಒಳಗಡೆ ಇರುವ ಭಗವಂತನಿಗೆ ಶರಣು ಹೊಂದಿದಳು. ಕೇಳ್ತಾಳೆ ಪೃಥ್ವಿರಾಜನ ಒಳಗಡೆ ಇರುವ ಭಗವಂತನನ್ನು, ನನ್ನನ್ನು ಏಕಪ್ಪ ಕೊಳ್ತಾ ಇದ್ದೀಯ ನೀನು, ನನ್ನನ್ನೇನು ಕೊಳ್ತಾ ಇದ್ದೀಯ, ನಾ ಏನು ತಪ್ಪು ಮಾಡಿದ್ದೆ ಅಂತ. ಆಗ ಪೃಥ್ವಿರಾಜ ಒಳಗಡೆ ಇರುವ ದೇವರು ಹೇಳ್ತಾರೆ, ನೀನು ಅಂದರೆ ಭೂದೇವಿ ಎಲ್ಲ ಯಜ್ಞಗಳಲ್ಲಿಯೂ ಹವಿರ್ಭಾಗವನ್ನು ಉಳ್ತಿ. ಯಾಕೆಂದರೆ ಹೋಮ ಮಾಡುವರೆಲ್ಲರೂ ಕೂಡ ಭೂಸ್ವಾಹ ಅಂತಲೇ ಹೋಮ ಪ್ರಾರಂಭ ಮಾಡ್ತಾರೆ. ಭೂಹು ಅಂದರೆ ಭೂದೇವತೆ, ನಿನಗೆ ಒಂದು ಆಹುತಿ ಇದ್ದೇ ಇದೆ. ಆ ರೀತಿ ಎಲ್ಲ ಯಜ್ಞಯಾಗದಲ್ಲಿ ಭೂಸ್ವಾಹ ಅಂತ ಹೇಳಿ ನೀಡುವ ಹವಿರ್ಭಾಗವನ್ನು ಸ್ವೀಕಾರ ಮಾಡ್ತಿ. ಆದರೆ ಹೊಲದಲ್ಲಿ ಬೀಜ ಬಿಚ್ಚಿದರೆ ಧಾನ್ಯಾದಿಗಳನ್ನು ಬೆಳೆಗಳನ್ನು ನೀಡದೆ ಎಲ್ಲವನ್ನೂ ನುಂಗುವಿ. ರಾಜನಾಗಿರ್ತಕ್ಕಂಥ ನನ್ನನ್ನು ಅಪಮಾನ ಮಾಡ್ತಾ ಇದ್ದೀಯ ಅಂತ ಹೀಗೆ ರಾಜ ಅವಳು ಮಾಡಿರುವ ಅನ್ಯಾಯವೇನು ಅದನ್ನು ಬಿಡಿಸಿ ಹೇಳಿದ. ಆಗ ಭೂದೇವಿ ಹೇಳ್ತಾಳೆ, ಶ್ರೀಹರಿ ನೀನೇ ವರಾಹ ರೂಪದಿಂದ ರಸಾತಳದಿಂದ ಎತ್ತಿ ತಂದು ನೀರ ಮೇಲೆ ಇಟ್ಟಿರುವೆ. ಈಗ ನೀನೇ ನನ್ನನ್ನು ಕೊಲ್ಲೋದು ಯಾವ ನ್ಯಾಯ? ಹಿಂದಿನ ಕಥೆಯನ್ನು ನೆನಪು ಮಾಡ್ತಾಳೆ. ಇಲ್ಲೂ ನೋಡಿ, ಪೃಥ್ವಿಚಕ್ರವರ್ತಿಯನ್ನು ಕುರಿತು ಹೇಳೋ ಹಾಗೆ ನಮಗೆ ಕಾಣೋದು. ಆದರೆ ಈ ಮಾತು, ನೀನೇ ವರಾಹ ರೂಪದಿಂದ ನನ್ನನ್ನು ರಸಾತಳದಿಂದ ಎತ್ತಿ ತಂದು ನೀರ ಮೇಲಿಟ್ಟಿರುವೆ ಅಂದರೆ ಪೃಥ್ವಿಚಕ್ರವರ್ತಿಯ ಕೆಲಸ ಮಾಡಿದ್ದಲ್ವೇ ಅಲ್ವಲ್ಲ. ಆದ್ದರಿಂದ ಪೃಥ್ವಿಚಕ್ರವರ್ತಿಯ ಒಳಗಡೆ ಇರುವ ದೇವರನ್ನು ಕುರಿತೇ ಭೂದೇವಿ ಮಾತನಾಡಿದ್ದು. ಆ ಭೂದೇವಿ ಮಾತನಾಡಿದ ಆ ದೇವರು ಯಾರು? ಪೃಥ್ವಿಚಕ್ರವರ್ತಿಯ ಒಳಗಡೆ ಇರೋ ದೇವರು ವರಾಹ ರೂಪದಿಂದ ರಸಾಚಳದಿಂದ ಭೂಮಿಯನ್ನು ತಂದಿದ್ದು ಹೌದು. ಆಯಿತಾ? ಆದ್ದರಿಂದಲೇ ಕೇಳ್ಕೊತಾಳೆ, ಆ ರೀತಿ ನನ್ನನ್ನು ಸಾಯಲಿಕ್ಕೆ ಹೊರಟಿರ್ತಕ್ಕಂಥ ನನ್ನನ್ನು ಸಾವಿನಿಂದ ಪಾರು ಮಾಡಿ ರಕ್ಷಣೆ ಮಾಡಿದವನು ಪುನಃ ಈಗ ನನ್ನನ್ನು ಕೊಲ್ಲಿಕ್ಕೆ ಅಂತ ಹೊರಟ್ರೆ ಅದು ಯಾವ ನ್ಯಾಯ ಅಂತ ಹೀಗೆ ಕೇಳ್ತಾಳೆ. ಅಲ್ಲಿಗೆ 17ನೆಯ ಅಧ್ಯಾಯದ ಚಿಂತನೆ ಮುಗಿಯುತ್ತೆ. 18ನೆಯ ಅಧ್ಯಾಯದಲ್ಲಿ ಅವಳು ಭೂದೇವಿ ತನ್ನ ಮಾತನ್ನು ಮುಂದುವರಿಸ್ತಾಳೆ. ಪ್ರಭು ಅಂತ ಸಂಬೋಧನೆ ಮಾಡ್ತಾ ಇದ್ದಾಳೆ. ಯಾರನ್ನು ಕುರಿತು? ಹಿಂದಿನಂತೆಯೇ ಪೃಥ್ವಿರಾಜನ ಒಳಗಡೆ ಇರುವ ಭಗವಂತನ ಕುರಿತು. ಕೋಪವನ್ನು ತಡೆದುಕೊಳ್ಳು. ಹಿಂದೆ ಬ್ರಹ್ಮ ಸೃಷ್ಟಿಸಿದ ಧಾನ್ಯಗಳನ್ನು ವ್ರತನಿಯಮರಹಿತರಾದ ದುಷ್ಟರೆಲ್ಲ ಉಣ್ತಾ ಇದ್ದರು. ಯಾರ ಕಾಲದಲ್ಲಿ? ವೇನನ ಕಾಲದಲ್ಲಿ. ರಾಜರು ಅವುಗಳ ಸದ್ವಿನಿಯೋಗ ಆಗೋ ಹಾಗೆ ನೋಡಿಕೊಳ್ಳಬೇಕಾಗಿತ್ತು. ರಾಜನಾಗಿರ್ತಕ್ಕಂಥ ವೇನನು ಕೂಡ ಅದರ ಬಗ್ಗೆ ಯಾವ ಗಮನವೂ ಹರಿಸಲಿಲ್ಲ. ಆಯಿತಾ? ಹೀಗಾಗಿ ಆ ದವಸ ಧಾನ್ಯಗಳೆಲ್ಲ ಮುಂದೆ ಯಜ್ಞಕ್ಕೆ ಒದಗಿ ಬರಬೇಕು, ಅದು ಹೀಗೆ ನಾಶ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನೇ ಏನು ಮಾಡಿದೆ, ಎಲ್ಲ ದವಸ ಧಾನ್ಯಗಳನ್ನು ನುಂಗಿಬಿಟ್ಟಿದ್ದೇನೆ. ಭೂದೇವಿ ಹೇಳ್ತಾ ಇದ್ದಾಳೆ. ಈಗ ಏನಾಗಿದೆ?
ನುಂಗಿರ್ತಕ್ಕಂಥ ದವಸ ಧಾನ್ಯ ಕೊಡೋಣ ಅಂದರೆ ಕೊಡಲಿಕ್ಕೆ ಆಗೋದಿಲ್ಲ. ಬಹುಕಾಲ ಕಳೆದಿದೆ ನಾನು ನುಂಗಿ. ಆ ಧಾನ್ಯಗಳೆಲ್ಲ ನನ್ನ ಗರ್ಭದಲ್ಲಿ ಅರಗಿ ಹೋಗಿವೆ. ಆ ಧಾನ್ಯ, ನಾನು ತಿಂದ ಧಾನ್ಯಗಳೆಲ್ಲ ನನ್ನ ಗರ್ಭದಲ್ಲಿ ಅರಗಿ ಹೋಗಿವೆ, ಹಾಲಾಗಿ ಪರಿಣಮಿಸಿವೆ. ಅವಳು ಗೋರೂಪದಲ್ಲಿ ಇದ್ದಾಳೆ ಭೂದೇವಿ. ಅವಳು ಹೇಳ್ತಾ ಇದ್ದಾಳೆ, ಆ ದವಸ ಧಾನ್ಯಗಳೆಲ್ಲ ಹಾಲಾಗಿ ಪರಿಣಮಿಸಿವೆ. ನನಗೆ ಕರುವನ್ನು, ಹಾಲು ಕರಿಯುವನನ್ನು ಒದಗಿಸಿಕೊಟ್ಟರೆ ನಾನು ನಿರ್ವಂಚನೆಯಿಂದ ಎಲ್ಲ ಧಾನ್ಯಾದಿ ಸಂಪತ್ತನ್ನು ಹಾಲಿನ ರೂಪದಿಂದ ತಿರುಗಿಸಿಕೊಡ್ತೇನೆ. ನಾನು ಏನೇನು ತಗೊಂಡಿದ್ದೆ, ತಿಂದಿದ್ದೆ, ಎಲ್ಲ ದವಸ ಧಾನ್ಯ, ಅದನ್ನು ಹಾಲಿನ ರೂಪದಿಂದ ಪುನಃ ನಾನು ನಿನಗೆ ಕೊಡ್ತೇನೆ, ನಿರ್ವಂಚನೆಯಿಂದ ಕೊಡ್ತೇನೆ. ಸಕಲ ಸಂಪತ್ತನ್ನು ನಾನು ಮರಳಿ ನಿನಗೆ ಕೊಡ್ತೇನೆ. ಆದರೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಆಯಿತಾ, ಒಂದು ಕರು ಬೇಕು. ಯಾವುದೇ ಒಂದು ಹಸುವಿನಿಂದ ಹಾಲು ಕರಿಯಬೇಕಾಗಿದ್ದರೆ ಕರು ಬೇಕು. ಕರೆಯುವವನು ಒಬ್ಬ ಗೋಪಾಲಕ ಬೇಕು. ಹಾಗೆ ನೀನು ಒಬ್ಬ ಒಂದು ಕರು ಮತ್ತು ಒಬ್ಬ ಹಾಲು ಕರೆಯುವ ವ್ಯಕ್ತಿ, ಗೋಪಾಲಕ, ಇಷ್ಟು ಒದಗಿಸಿಕೊಡು. ನಾನು ಎಲ್ಲ ಸಂಪತ್ತನ್ನು ಹಾಲಿನ ರೂಪದಿಂದ ತಿರುಗಿ ಕೊಡ್ತೇನೆ. ಅದಾದ ಮೇಲಿಂದ ಇನ್ನೊಂದು ಕೆಲಸನೂ ಆಗಬೇಕು ನಿನ್ನಿಂದ. ಏನು? ದವಸ ಧಾನ್ಯ ಬೆಳೀಬೇಕು ಅಂತಿದ್ದರೆ ನೀರು ಬೇಕು. ನೀರು, ಮಳೆಯಿಂದ ನೀರು ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ಅದು ಭೂಮಿ ಮೇಲೆ ನಿಲ್ತಾ ಇಲ್ಲ. ಯಾಕೆ ಅಂತ ಬಂದರೆ, ಆಯಿತಾ, ಮಳೆ ನೀರು ಭೂಮಿ ಮೇಲೆ ನಿಲ್ಲಬೇಕಾಗಿದ್ದರೆ ಭೂಮಿ ಸಮತಟ್ಟಾಗಿರಬೇಕು. ಈಗೇನಾಗಿದೆ, ಭೂಮಿಯೆಲ್ಲ ಸಮತಟ್ಟಿಲ್ವೇ ಇಲ್ಲ, ಆಯಿತಾ. ಅದೇನಾಗಿದೆ, ಅದೆಲ್ಲ ಇಳಿಜಾರು ರೀತಿಯಲ್ಲೇ ಭೂಮಿ ಇದೆ. ಹೀಗಾದ್ದರಿಂದಾಗಿ ಎಲ್ಲ ಬಂದಿರತಕ್ಕಂಥ ನೀರು ಭೂಮಿಯಲ್ಲಿ ನಿಲ್ಲದೆ ಅದು ಇಳಿಜಾರಲ್ಲಿ ಹೋಗಿ, ಆಯಿತಾ, ಸಮುದ್ರ ಸೇರೋ ವಿಚಾರ ಆಗಿದೆ. ಹೀಗಾಗಿ ಹೇಗೆ ದವಸ ಧಾನ್ಯವನ್ನು ಬೆಳೀಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರವಾಗಿ ಭೂಮಿಯನ್ನು ಸಮತಟ್ಟಾಗಿ ಮಾಡಬೇಕು ಅಂತ ಹೀಗೆ ಭೂದೇವಿ ತನ್ನ ವಿಚಾರಗಳನ್ನು ಪೃಥುಚಕ್ರವರ್ತಿಯ ಬಳಿ, ಅವನ ಒಳಗಡೆ ಇರತಕ್ಕಂಥ ದೇವರ ಬಳಿ ತಿಳಿಸಿದರು. ಪೃಥುರಾಜ ಒಪ್ಪಿಕೊಂಡ. ಮೊದಲು ಆಹಾರ ಧಾನ್ಯ ಬೇಕಾಗಿದೆ, ಅದನ್ನು ಕರಿಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸ್ವಯಂಭೂ ಮನುವನ್ನೇ ಕರುವನ್ನಾಗಿ ಮಾಡಿಕೊಂಡು ಆಹಾರ ಧಾನ್ಯಗಳನ್ನು ಹಾಲಿನ ರೂಪದಲ್ಲಿ ಕರೆದು ಪ್ರಜೆಗಳಿಗೆ ನೀಡಿದ. ಅದಾದ ಮೇಲೆ ಋಷಿಗಳು ಬಂದರು. ಬೃಹಸ್ಪತಿಯನ್ನು, ಅಂದರೆ ಬೃಹಸ್ಪತ್ಯಾಚಾರ್ಯರನ್ನು ಕರುವನ್ನಾಗಿ ಮಾಡಿಕೊಂಡರು. ವೇದಗಳನ್ನು ಹಾಲಿನ ರೂಪದಲ್ಲಿ ಕರೆದುಕೊಂಡರು. ಹಾಗೆ ಬೇರೆ ಬೇರೆ ದೇವತೆಗಳು, ದೈತ್ಯರು, ಗಂಧರ್ವರು, ಅಪ್ಸರೆಯರು, ಪಿತೃಗಳು, ಸಿದ್ಧರು, ವಿದ್ಯಾಧರರು ಇವರೆಲ್ಲರೂ ತಮ್ಮಲ್ಲಿ ಯಾರ್ಯಾರು ಮುಖ್ಯರಾಗಿದ್ದಾರೋ ಅವರನ್ನು ಕರುವನ್ನಾಗಿ ಮಾಡಿಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ಸಂಪತ್ತನ್ನು ಅವರು ಹಾಲಿನ ರೂಪದಲ್ಲಿ ಕರೆದುಕೊಂಡರು. ಪೃಥ್ವಿರಾಜ ಭೂದೇವಿ ಹೇಳಿದಂತೆ ತನ್ನ ಬಿಲ್ಲಿನ ತುದಿಯಿಂದ ನೆಲವನ್ನೆಲ್ಲ ಸವರಿ ಹಳ್ಳತಿಟ್ಟುಗಳನ್ನು ಸಮ ಮಾಡಿದ. ಆಮೇಲೆ ಪ್ರಜೆಗಳಿಗೆಲ್ಲ ವಾಸ ಮಾಡಲಿಕ್ಕೋಸ್ಕರವಾಗಿ ಗ್ರಾಮ, ಪುರ, ಪಟ್ಟಣ ಮೊದಲಾಗಿರ್ತಕ್ಕಂಥ ಸ್ಥಳವನ್ನು ಕೂಡ ಏರ್ಪಡಿಸಿಕೊಟ್ಟ ಅನ್ನೋದಿಗೆ 18ನೆಯ ಅಧ್ಯಾಯದ ಚಿಂತನೆ ಮುಗಿಯುತ್ತೆ. 19ನೆಯ ಅಧ್ಯಾಯದಲ್ಲಿ ಪೃಥುಚಕ್ರವರ್ತಿ ಮಾಡುವ ಅಶ್ವಮೇಧ ಯಾಗದ ವಿವರಣೆ. ಪೃಥುಚಕ್ರವರ್ತಿ ಅಶ್ವಮೇಧ ಯಾಗ, ಎಲ್ಲರೂ ಸಾಮಾನ್ಯವಾಗಿ ರಾಜರಾಗಿರ್ತಕ್ಕಂಥವರು 1 ಮಾಡೋದು, 2 ಮಾಡೋದು, 5 ಮಾಡೋದು, ಹೀಗೆಲ್ಲ ಅಶ್ವಮೇಧ ಯಾಗ ಇದೆ. ಆದರೆ ಪೃಥುಚಕ್ರವರ್ತಿ ಮಹಾವೀರಾಧಿವೀರ 100 ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೊರಟ. 99 ಅಶ್ವಮೇಧ ಯಾಗ ಮಾಡಿ ಮುಗಿಸ್ದ. ಆದರೆ 100ನೇ ಯಾಗ ಅದು ಅವನ ಯೋಗ್ಯತೆ ಮೀರಿದ್ದು. ಅವನಿಗೆ ಗೊತ್ತಿಲ್ಲ, ಅದು ಅವನ ಯೋಗ್ಯತೆ ಮೀರಿ ಆಗ್ತಕ್ಕಂತಹ ಒಂದು ಯಾಗ. ಆ ಯಾಗವನ್ನು ಕೂಡ ಅವನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ಅವನ ಯೋಗ್ಯತೆಗೆ ಮೀರಿದ ಯಾಗವನ್ನು. ಆಗ ದೇವೇಂದ್ರ ಏನು ಮಾಡ್ತಾನೆ, ಅದನ್ನು ತಡೀಬೇಕು, ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಬಂದ. ಏನು ಮಾಡೋದು ಅದಕ್ಕೆ? ಯಾಗ ಯಾವತ್ತೂ ಪೂರ್ಣ ಆಗಬೇಕಾಗಿದ್ದರೆ, ಅಶ್ವಮೇಧ ಯಾಗ ಪೂರ್ಣ ಆಗಬೇಕಾಗಿದ್ದರೆ ಆ ಕುದುರೆ ಅದು ಬೇಕು. ಆ ಕುದುರೆಯನ್ನೇ ಇಲ್ಲ ಅಂತ ಮಾಡಿದರೆ
ಎಂತ ಚಿಂತನೆ ಮಾಡಿ ಅವನು ಕುದುರೆಯನ್ನೇ ಅಪಹಾರ ಮಾಡಿದ ದೇವೇಂದ್ರ. ಆಗ ಅವನು ಮಾಡಿದರೆ ಆಗ ಪುರೋಹಿತರಾಗಿರ್ತಕ್ಕಂಥವರು ಅತ್ರಿಮಣಿಗಳು ಅವರು ಹೇಳಿದರು, ದೇವೇಂದ್ರ ಹೀಗೆ ಅಪಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಅವನನ್ನು ಬೆನ್ನಟ್ಟಯ್ಯ ಅಂತ ಹೇಳಿ ಪೃಥುಚಕ್ರವರ್ತಿಯ ಮಗ ಒಬ್ಬ ಪೃಥುಕುಮಾರ ಅವನಿಗೆ ಹೇಳಿದರು, ನೀನು ಹೋಗು ಆ ದೇವೇಂದ್ರನನ್ನು ಹಿಡ್ಕೊಂಡು ಬಾ ಅಂತ. ಆಯಿತು, ಪೃಥುಕುಮಾರ ಹೋದ. ಹಿಡಿಬೇಕು ಅಂತ ಹೋಗೋಷ್ಟೊತ್ತಿಗೆ ಇಂದ್ರ ಏನು ಮಾಡಿದ, ಪಾಖಂಡಿ ವೇಷವನ್ನು ಧಾರಣೆ ಮಾಡಿದ. ಪಾಖಂಡಿಗಳ ವೇಷ, ವೇದವನ್ನು ಒಪ್ಪದೇ ಇದ್ದವರ, ನಾಸ್ತಿಕರಾಗಿರ್ತಕ್ಕಂಥವರು, ವೇದ ನಿಂದಕರಾಗಿರ್ತಕ್ಕಂಥವರು ಯಾವ ವೇಷ ಇದೆ ಅಂಥವರ ವೇಷವನ್ನು ಅವನು ಧಾರಣೆ ಮಾಡಿ ಆಯಿತಾ, ಅವನು ಕುದುರೆಯನ್ನು ಬಿಟ್ಟು ಹೊಟ್ಟೋದ. ಇವನು ಪೃಥುಕುಮಾರ ನೋಡಿದ, ಏನಿದು ಪಾಖಂಡಿ ಜೊತೆಗೆ ಯುದ್ಧ ಮಾಡೋದ, ಧರ್ಮವನ್ನೇ ಒಪ್ಪೋದಿಲ್ಲ, ವೇದವನ್ನೇ ಒಪ್ಪೋದಿಲ್ಲ, ನೋಡಿ ಅಂಥವ್ರ ಜೊತೆಗೆ ಯುದ್ಧನೂ ಇಲ್ಲ ಅಂತ, ಅವ್ರ ಜೊತೆಗೆ ಯಾವ ವ್ಯವಹಾರನೂ ಮಾಡಬಾರ್ದು ಅಂತ ಆ ಚಿಂತನೆ. ಅದಕ್ಕೋಸ್ಕರವಾಗಿ ಅಂಥವ್ರ ಜೊತೆಗೆ ಯುದ್ಧ ಧರ್ಮವಲ್ಲ ಅಂತ ಹೇಳಿ ಹಿಂಜರಿದ, ಹೋಗಲಿಲ್ಲ. ಆಯಿತು, ಆದರೆ ಪುನಃ ಬಿಡಲಿಲ್ಲ ಅತ್ರಿ ಋಷಿಗಳು, ಪೌರೋಹಿತ್ಯಕ್ಕೆ ಕುಳಿದವರು. ಅಲ್ಲಯ್ಯ, ಕುದುರೆ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ, ಅವನು ಕುದುರೆ ಕಳ್ಳನಿಗೆ ನೀನು ತಪ್ಪಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು, ಹೋಗು ಅಂತ ಕಳಿಸ್ಕೊಂಡ. ಪುನಃ ಕಳಿಸ್ದ. ಆಯಿತಾ, ಅಲ್ಲಿ ಇಂದ್ರ ಏನು ಮಾಡಿದ, ಇನ್ನೊಮ್ಮೆ ಕುದುರೆಯನ್ನು ಅಪಹಾರ ಮಾಡಿದ. ಇನ್ನೊಮ್ಮೆ ಕುದುರೆಯನ್ನು ಪಾಖಂಡ ವೇಷವನ್ನು ಬಿಟ್ಟು ಅವನು ಅದೃಶ್ಯನಾದ. ಒಂದು ಹಂತದಲ್ಲಿ ಕುದುರೆಯನ್ನು ವಾಪಸ್ ತರ್ತಾನೆ. ಯಾರು ಕುದುರೆಯನ್ನು ಬಿಟ್ಟು ಹೋಗಿದ್ದರಿಂದ, ಇಂದ್ರ ಕುದುರೆಯನ್ನು ಬಿಟ್ಟು ಹೋಗಿದ್ದರಿಂದ ಒಂದು ಹಂತದಲ್ಲಿ ಕುದುರೆಯನ್ನು ವಾಪಸ್ ತಗೊಂಡ್ಬಂದ. ಬಹಳ ಖುಷಿಯಾಯಿತು. ಪುರೋಹಿತರು ಅವನನ್ನು ವಿಜಿತಾಶ್ವ, ಕುದುರೆಯನ್ನು ಗೆದ್ದವನು ಅಂತ ಹೀಗೆಲ್ಲ ಹಾಡಿ ಹೊಗಳಿದರು. ಎಲ್ಲ ಆಯಿತು. ಆದರೆ ಇಂದ್ರನಿಗೆ ಯಾಗ ಪೂರ್ಣ ಆಗಬಾರ್ದು ಹೇಗಿದ್ದರೂ ಕೂಡ. ಪುನಃ ಮತ್ತೊಮ್ಮೆ ಆ ಕುದುರೆಯನ್ನು ಅಪಹಾರ ಮಾಡ್ತಾನೆ. ಮಾಡಿದಾಗ ಆಯಿತಾ, ಈಗ ಏನು ಮಾಡ್ತಾನೆ ಇವನು, ಇನ್ನೊಮ್ಮೆ ಅವನನ್ನು ಅಟ್ಟಿಕೊಂಡು ಹೋದಾಗ ಈಗ ಏನು ಮಾಡ್ತಾನೆ, ಪುನಃ ತಾನೊಂದು ಪಾಖಂಡಿ ವೇಷವನ್ನು ಧಾರಣೆ ಮಾಡಿ ಕುದುರೆಯನ್ನು ಬಿಟ್ಟು ಹೋಗ್ತಾನೆ. ಹೀಗೆ ಇವನು ಪಾಖಂಡ ವೇಷವನ್ನು ಧಾರಣೆ ಮಾಡಿ ಕುದುರೆಯನ್ನು ಬಿಟ್ಟು ಹೋದ್ಮೇಲೆ ಎಂದಿನಂತೆ ಇವನು ಪಾಖಂಡಿ ಜೊತೆಗೆ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿ ಯುದ್ಧ ಮಾಡಲ್ಲ, ಕುದುರೆಯನ್ನು ತೆಗೆದುಕೊಂಡು ಬರ್ತಾನೆ. ಇದೇ ಕಥೆ. ಇವನು ಯಾಗ ಪ್ರಾರಂಭ ಮಾಡಬೇಕು, ಕುದುರೆಯನ್ನು ಇಂದ್ರ ಅಪಹಾರ ಮಾಡೋದು. ಪೃಥು ಚಕ್ರವರ್ತಿಯ ಮಗ ಇಂದ್ರನ ಹತ್ತಿರ ಬೆನ್ನಟ್ಟಿದ್ರೆ ಅವನು ಯಾವುದಾದ್ರೂ ಒಂದು ಪಾಖಂಡಿಗಳ ವೇಷ, ಒಂದು ವೇದವನ್ನು ಒಪ್ಪದೇ ಇರತಕ್ಕಂಥ, ವೇದ ನಿಂದಕರಾಗಿರ್ತಕ್ಕಂಥವರ ಯಾವುದೋ ಒಂದು ವೇಷ, ಆ ವೇಷವನ್ನು ಧಾರಣೆ ಮಾಡಿ ಕುದುರೆಯನ್ನು ಏನು ಮಾಡೋದು, ಬಿಟ್ಟು ಹೋಗೋದು. ಇವನು ವಾಪಸ್ ಕೊಡ್ಬೋದು. ಇದೇ ಕಥೆ ನಡೀತಾ ಇದೆ. ಆಗ ಕೋಪ ಬಂತು ಅತ್ರಿ ಋಷಿಗಳಿಗೆ. ಇಂದ್ರನನ್ನೇ ಇಲ್ಲ ಅಂತ ಮಾಡ್ತೀನಿ ಅಂತ ಹೊರಟರು. ಅದಕ್ಕೋಸ್ಕರವಾಗಿ ಏನು ಮಾಡ್ತಾರೆ, ಅಗ್ನಿಯಲ್ಲಿ ಹವಿಸ್ಸನ್ನೇ ಸಮರ್ಪಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇಂದ್ರನನ್ನೇ ನಾಶ ಮಾಡುವ ರೀತಿಯಲ್ಲಿ ದೇವರ ಹತ್ರ ಕೇಳ್ತಾ ಇದ್ದಾರೆ, ಇಂದ್ರನನ್ನು ನಾಶ ಮಾಡು, ನನ್ನ ಯಾಗಕ್ಕೆ ತೊಂದರೆ ಕೊಡ್ತಾ ಇದ್ದಾನೆ ಅಂಥೇಳಿ ಹವಿಸ್ಸನ್ನು ಅರ್ಪಣೆ ಮಾಡಲಿಕ್ಕೆ ಅಂತ ಹೋಗಿದ್ದಾರೆ. ಆಗ ಬ್ರಹ್ಮದೇವರು ಬಂದು ಅವನನ್ನು ತಡೆದರು. ರಾಜ ಅಂತ ಸಂಬೋಧನೆ ಮಾಡ್ತಾ ಹೇಳ್ತಾರೆ, ಇದು ಅಶ್ವಮೇಧ ಯಾಗ ಭಗವಂತನಿಗೆ ಬಹಳ ಪ್ರಿಯವಾದ ಯಾಗ. ಭಗವಂತನಿಗೆ ಪ್ರಿಯವಾದ ಯಾಗದಲ್ಲಿ ನೀನು ಭಗವಂತನಿಗೆ ಪ್ರಿಯನಾದ ಇಂದ್ರನನ್ನು ಕೊಲ್ಲೋದು ಎಷ್ಟರ ಮಟ್ಟಿಗೆ ಸರಿ ಆಲೋಚನೆ ಮಾಡಿದ್ಯಾ? ನಿನಗೆ ದೇವರನ್ನು ಸಂತೋಷಪಡಿಸಬೇಕು ಅಂತ ಯಾಗ ಮಾಡ್ತಾ ಇರೋದು, ಆಯಿತಾ? ದೇವರನ್ನು ಸಂತೋಷಪಡಿಸಬೇಕು ಅಂತ ಯಾಗ ಮಾಡ್ತಾ ದೇವರಿಗೆ ಇಷ್ಟನಾಗಿರ್ತಕ್ಕಂಥ ದೇವೇಂದ್ರನ್ನೇ ಕೊಂದರೆ ದೇವರಿಗೆ ಸಂತೋಷ ಆಗುತ್ತೇನಪ್ಪ? ಆಗೋದಿಲ್ಲ. ಆದ್ದರಿಂದಾಗಿ ಭಗವಂತನಿಗೆ ಪ್ರಿಯನಾದ ಇಂದ್ರನನ್ನು ಕೊಲ್ಲಬಾರದು. ಅಷ್ಟೇ ಅಲ್ಲ,
ಅವನು ಇಂದ್ರ ಏನು ಮಾಡಿದ್ದಾನೆ, ಈಗಾಗಲೇ ಅವನು ಅನೇಕ ಬಾರಿ ಬೇರೆ ಬೇರೆ ಪಾಖಂಡಿಗಳ ವೇಷವನ್ನು ತೊಟ್ಟು ಅದನ್ನು ಬಿಟ್ಟಿದ್ದಾನೆ. ಪಾಖಂಡಿಗಳ ವೇಷವನ್ನು ಬಿಟ್ಟಿದ್ದಾನೆ. ಆ ಪಾಖಂಡಿಗಳ ವೇಷವನ್ನು ಬೇರೆ ಯಾರ್ಯಾರೋ ಬಂದು ಏನು ಮಾಡಿದ್ದಾರೆ, ಸ್ವೀಕಾರ ಮಾಡಿದ್ದಾರೆ. ಹೀಗಾಗಿ ಪಾಖಂಡಿಗಳ ಮತ ಅಲ್ಲಿ ಏನಾಯಿತು, ಚಾಲನೆಗೆ ಬಂದ್ಬಿಡ್ತು. ಪಾಖಂಡಿಗಳ ಮತ, ದೇವರನ್ನು ಒಪ್ಪದೇ ಇರ್ತಕ್ಕಂಥವ್ರು, ವೇದವನ್ನು ನಿಂದನೆ ಮಾಡ್ತಕ್ಕಂಥವ್ರು, ಅಂಥವರ ಮತ ಈಗ ಪ್ರಕಟವಾಗಲಿಕ್ಕೆ ಪ್ರಾರಂಭವಾಗಿದೆ. ನೀನೇನಾದರೂ ಇಂದ್ರನನ್ನು ಪುನಃ ಏನು ಮಾಡ್ತಿ, ಕಟ್ಟಾಕಲಿಕ್ಕೆ ಹೋಗ್ತಿ ಅಂತ ಹೊರಟ್ರೆ ಇನ್ನೊಂದಿಷ್ಟು ಅವನು ಪಾಖಂಡಿಗಳ ವೇಷವನ್ನೇ ಧಾರಣೆ ಮಾಡಿ ಬಿಡ್ತಾ ಹೋಗ್ತಾನೆ. ಆಮೇಲೆ ಎಲ್ಲ ಕಡೆಯಲ್ಲೂ ಪಾಖಂಡಿಗಳು ತುಂಬ್ಕೋತಾರೆ, ಅದೂ ಕೂಡದು. ಜೊತೆಗೆ ಇಂದ್ರನ ಹಿಂದೆನೂ ಹೋಗಬೇಡ, ಇಂದ್ರನ ಸಂಹಾರನೂ ಮಾಡಬೇಡ. ಎರಡೂ ಕೂಡ ದೊಡ್ಡ ಅನರ್ಥವೇ ಆಗತ್ತೆ. ಇಂದ್ರನನ್ನು ಸಂಹಾರ ಮಾಡಿದರೆ ದೇವರಿಗೆ ಇಷ್ಟ ಅಲ್ಲ. ಇಂದ್ರನನ್ನು ಹಿಡಿಯೋಣ ಅಂತ ಹೊರಟ್ರೆ ಅವನು ನಿನ್ನ ಕೈ ಸಿಗೋದಿಲ್ಲ. ಒಂದೊಂದೇ ಪಾಖಂಡಿ ವೇಷ ಧಾರಣೆ ಮಾಡಿ ಆ ಪಾಖಂಡಿ ವೇಷವನ್ನು ಬಿಡ್ತಾ ಹೋಗ್ತಾನೆ. ಆ ಪಾಖಂಡಿ ವೇಷವನ್ನು ತೊಟ್ಟುಕೊಂಡು ಪಾಖಂಡ ಮತವನ್ನು ಪ್ರಚಾರ ಮಾಡೋರು ಜಾಸ್ತಿ ಆಗತ್ತೆ. ದೇವರ ಅಸ್ತಿತ್ವವನ್ನು ನಿರಾಕರಣೆ ಮಾಡುವ ಮಂದಿ ಜಗತ್ತಿನಲ್ಲಿ ಜಾಸ್ತಿ ಆಗ್ತಾರೆ. ಅಷ್ಟೇ ಅಲ್ಲ, ಪೃಥುಚಕ್ರವರ್ತಿಗೆ ಬ್ರಹ್ಮದೇವರು ಹೇಳ್ತಾರೆ, ಈ ಯಾಗ 100ನೆಯ ಅಶ್ವಮೇಧ ಯಾಗ ಇದು ನಿನ್ನ ಯೋಗ್ಯತೆಗೆ ಮೀರಿದ್ದು, ನಿನ್ನ ಯೋಗ್ಯತೆಯಲ್ಲಿ ಇಲ್ಲ. ಅದಕ್ಕೆ ಹರಿಯ ಸಂಕಲ್ಪದಂತೆ ಆ ಯಾಗ ನಿಂತಿದೆ. ಅದನ್ನು ಮುಂದುವರಿಸಬೇಕು ಅಂತ ನೀನು ವ್ಯರ್ಥ ಪ್ರಯತ್ನ ಮಾಡಬೇಡ. ಅಷ್ಟೇ ಅಲ್ಲ, ದೇವೇಂದ್ರನಿಗೆ ನೀನು ಈ ತರಹ ಅವನು ನಿನಗೆ ತೊಂದರೆ ಕೊಟ್ಟಿದ್ದಾನೆ ಅಂತ ದೇವೇಂದ್ರ ನಿಗ್ರಹ ಮಾಡಲಿಕ್ಕೆ ಹೊರಟ್ರೆ ದೇವೇಂದ್ರ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಭೂಮಿಗೆ ಮಳೆ ಕೊಡೋದಿಲ್ಲ, ಬೆಳೆ ಕೊಡೋದಿಲ್ಲ. ಪುನಃ ನಿನ್ನ ಪ್ರಜೆಗಳಿಗೆ ತೊಂದರೆಯಾಗತ್ತೆ. ಇದೆಲ್ಲ ಕಾರಣದಿಂದ ನೀನು ಯಜ್ಞವನ್ನು ನಿಲ್ಲಿಸು. ಬಹಳ ಮುಖ್ಯವಾಗಿ ದೇವರ ಸಂಕಲ್ಪಕ್ಕೆ ಬಂದಿಲ್ಲ. ಯಾಕೆಂದರೆ ನಿನ್ನ ಯೋಗ್ಯತೆಯಲ್ಲಿ 100ನೇ ಯಾಗ ಬರೆದಿಲ್ಲ, ನಿನ್ನ ಹಣೆಯಲ್ಲಿ, ನಿನ್ನ ಯೋಗ್ಯತೆಯಲ್ಲಿ ಅದು ಬರೆದಿಲ್ಲ. ಅಂದ ಮೇಲೆ ಅಂತಹ ಯಾಗವನ್ನು ಮಾಡಲಿಕ್ಕೆ ನೀನು ಹೋಗಬೇಡ. ನೀನು ಯಜ್ಞವನ್ನು ನಿಲ್ಲಿಸು, ದೇವೇಂದ್ರನ ಜೊತೆಗೆ ಮೈತ್ರಿ ಮಾಡಿಕೋ, ಗೆಳೆತನವನ್ನು ಬೆಳೆಸು ಅಂತ ಹೀಗೆ ಬ್ರಹ್ಮದೇವರು ಹೇಳಿದರು. ಅದರ ಜೊತೆಗೆ ಅವರ ಮಾತನ್ನು ಒಪ್ಪಿಕೊಂಡು ಪೃಥ್ವಿರಾಜ ಅಶ್ವಮೇಧ ಯಾಗವನ್ನು ನಿಲ್ಲಿಸಿದ. ಇಂದ್ರನ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡ ಅನ್ನೋದಿಗೆ 19ನೆಯ ಅಧ್ಯಾಯದ ಚಿಂತನೆ ಮುಗಿಯುತ್ತೆ. 20ನೆಯ ಅಧ್ಯಾಯದಲ್ಲಿ ಶ್ರೀಹರಿ ಬರ್ತಾನೆ. ಪೃಥ್ವಿನ 99 ಯಾಗಗಳಿಂದ ಪ್ರೀತನಾದ ಶ್ರೀಹರಿ ಇಂದ್ರನ ಜೊತೆಗೆ ಬರ್ತಾನೆ. ಬಂದು ಪೃಥುಚಕ್ರವರ್ತಿ ಹೇಳ್ತಾನೆ, ಪೃಥುಚಕ್ರವರ್ತಿ, ನಿನ್ನ ಯಾಗಕ್ಕೆ ದೇವೇಂದ್ರ ಅಡ್ಡಿ ಮಾಡಿದ. ಆ ಅಡ್ಡಿ ಮಾಡಿದ್ದಕ್ಕೋಸ್ಕರವಾಗಿ ಯಜ್ಞಕ್ಕೆ ವಿಘ್ನವನ್ನು ಉಂಟು ಮಾಡಿದ್ದಕ್ಕೆ ಕ್ಷಮೆ ಕೇಳ್ತಾ ಇದ್ದಾನೆ. ನೀನು ಕ್ಷಮಿಸು. ಆ ದೇವೇಂದ್ರನಲ್ಲಿ ದ್ವೇಷಭಾವನೆಯನ್ನು ಬಿಟ್ಟು ಬಿಡು. ಈ ದ್ವೇಷಭಾವನೆ ಬರಲಿಕ್ಕೆ ಏನು ಕಾರಣ? ದೇಹಾಭಿಮಾನ ಕಾರಣ. ಅದರಿಂದಾಗಿ ನೀನು ದೇಹಾಭಿಮಾನವನ್ನು ಬಿಟ್ಟು ಇಂದ್ರಿಯ ಮನಸ್ಸುಗಳನ್ನು ಗೆದ್ದು ಮಂತ್ರಿ ಪುರೋಹಿತರ ಜೊತೆಗೆ ಲೋಕರಕ್ಷಣೆ ಮಾಡು. ಆಯಿತಾ? ಯಾವತ್ತೂ ರಾಜ ಪ್ರಜೆಗಳ ರಕ್ಷಣೆ ಮಾಡಬೇಕು. ಪ್ರಜೆಗಳ ರಕ್ಷಣೆ ಮಾಡದೇ ಇದ್ದರೆ ಅವನಿಗೆ ಪಾಪ ಬರುತ್ತೆ ಮತ್ತು ಅವನು ಮಾಡಿದ ಪುಣ್ಯವೆಲ್ಲ ಪ್ರಜೆಗಳನ್ನು ಸೇರುತ್ತೆ. ಆದ್ದರಿಂದ ಪ್ರಜೆಗಳನ್ನು ಉತ್ತಮ ರೀತಿಯಿಂದ ಕಾಪಾಡು, ನಿನಗೆ ಎಲ್ಲ ಒಳ್ಳೆಯದಾಗತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಸನಕಾದಿ ಮುನಿಗಳು ನಿನಗೆ ದರ್ಶನ ಕೊಡ್ತಾರೆ. ಕೊಟ್ಟು ನಿನಗೆ ತತ್ವಜ್ಞಾನದ ಒಂದು ಶ್ರೇಷ್ಠವಾದ ವಿಚಾರಗಳನ್ನು ಕೂಡ ತಿಳಿಸ್ತಾರೆ ಅಂತ ಹೀಗೆ ಭಗವಂತ ಮುಂದಿನ ಒಂದು ಭವಿಷ್ಯದ ವಿಚಾರವನ್ನು ಕೂಡ ಹೇಳಿ ಪುನಃ ಹೇಳ್ತಾನೆ, ನಿನಗೇನು ವರ ಬೇಕು ಕೇಳು, ನಾನು ನಿನ್ನ ಒಳ್ಳೆಯ ಗುಣಶೀಲಗಳಿಗೆ ಮಾರು ಹೋಗಿದ್ದೇನೆ, ನಿನಗೇನು ವರ ಬೇಕು ಕೇಳು, ಅದನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಪೃಥ್ವಿರಾಜ ಅವನಿಗೆ ಯಾವ ವರವನ್ನು ಕೇಳೋ ವಿಚಾರ ಇಲ್ಲವೇ ಇಲ್ಲ. ಭಗವಂತ ಆದೇಶ ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಶಿರಸಾವಹಿಸಿ ದೇವೇಂದ್ರನನ್ನು ಆಲಿಂಗಿಸ್ತ. ಮತ್ತು ವರ ಅವನು ಹೇಳಿದ, ಭಗವಂತ ಯಾವ ವರನೂ ಬೇಡ, ನಿನ್ನ ಸ್ಮರಣೆ ಮಾಡಿದರೆ ಶ್ರೇಷ್ಠವಾದ ಮೋಕ್ಷವೇ ಸಿಗತ್ತೆ. ಆಯಿತಾ? ಅಂದಮೇಲೆ
ಇನ್ನೇನು ವರ ಕೇಳೋದು? ಮೋಕ್ಷಕ್ಕಿಂತ ಬೇರೆ ಯಾವುದರೊಂದು ವರ, ಶ್ರೇಷ್ಠವಾದ ವರ ಇದೆಯಾ? ಇಲ್ಲವೇ ಇಲ್ಲ. ಮೋಕ್ಷವೇ ಶ್ರೇಷ್ಠವಾದ ವರ. ನಿನ್ನನ್ನು ಸ್ಮರಣೆ ಮಾಡ್ತಾ ಇದ್ದರೆ ಮೋಕ್ಷವನ್ನೇ ನೀನು ಕೊಡ್ತೀಯ ಅಂತ ಹೇಳಿದ ಮೇಲೆ ಬೇರೆ ವರವನ್ನೆಲ್ಲ ಕೇಳಬಾರ್ದು. ನೀನೆಲ್ಲ ಅಜ್ಞಾನಿಗಳನ್ನು ಮರಳು ಮಾಡುವ ಮಾತನ್ನು ಆಡ್ತಾ ಇದ್ದೀಯಾ? ಆಯ್ತಾ? ಬೇಡ ಭಗವಂತ, ನನ್ನನ್ನು ಆ ಗುಂಪಿನಲ್ಲಿ ಸೇರಿಸಬೇಡ. ನಾನು ಅಜ್ಞಾನಿ ಆಗಬಾರದು. ಹಾಗೆ ಮಾಡಬೇಡ. ನೀನು ತಂದೆ, ನಾವೆಲ್ಲ ಮಕ್ಕಳು. ಆಯ್ತಾ? ತಂದೆಯ ಮಾತನ್ನು ಮಕ್ಕಳು ಕೇಳಬೇಕಾದ್ದು ಧರ್ಮ. ಹಾಗೆ ನಿನ್ನ ಮಾತನ್ನು ನಾವೆಲ್ಲ ಕೇಳ್ತೇವೆ. ಆಯಿತಾ? ನೀನು ತಂದೆ ಮಕ್ಕಳಿಗೆ ವರ ಕೊಡೋದು ಅಂದರೆ ಹೇಗೆ ಸರಿಯಲ್ವೋ ಹಾಗೆ ನೀನು ಕೂಡ ನಮಗೇನು ವರ ಕೊಡಬೇಡ. ನಿನ್ನ ಮಾತನ್ನು ಪಾಲನೆ ಮಾಡೋದು ನಮ್ಮ ಕರ್ತವ್ಯ ಕರ್ಮ, ಅದನ್ನು ನಾವು ಮಾಡ್ತೇವೆ ಅಂತ ಹೀಗೆ ಯಾವ ವರವನ್ನು ಬೇಡ ಅಂತ ವಿನಯಭಾವದಿಂದ ಕೇಳ್ತಾ ಇದ್ದಾನೆ ಪೃಥುಚಕ್ರವರ್ತಿ. ಆಗ ಶ್ರೀಹರಿ ಪ್ರಸನ್ನನಾಗಿ ತನ್ನ ಧಾಮಕ್ಕೆ ತೆರಳಿದ ಅನ್ನೋಲ್ಲಿಗೆ 20ನೆಯ ಅಧ್ಯಾಯದ ಚಿಂತನೆ ಮುಗಿಯುತ್ತೆ. 21ನೆಯ ಅಧ್ಯಾಯದಲ್ಲಿ ಮುಂದೆ ಒಂದು ಮಹಾಸತ್ರವನ್ನು ಕೈಗೊಳ್ತಾನೆ ಪೃಥುಚಕ್ರವರ್ತಿ. ಅಲ್ಲಿ ಎಲ್ಲ ಪ್ರಜೆಗಳಿಗೂ ತಾನೇ ಉಪದೇಶ ಕೊಡ್ತಾನೆ. ಏನದು ಉಪದೇಶ? ಅದು ಈ ಅಧ್ಯಾಯದಲ್ಲಿ ಬರುತ್ತೆ. ಪರಮಾತ್ಮ ನನ್ನನ್ನು ಅಂದರೆ ಈ ಪೃಥುಚಕ್ರವರ್ತಿಯನ್ನು ಈ ಲೋಕದಲ್ಲಿ ಪ್ರಜೆಗಳ ರಕ್ಷಣೆಗೋಸ್ಕರವಾಗಿ ನೇಮಿಸಿದ್ದಾನೆ. ಅಂಥ ರಾಜ ಪ್ರಜೆಗಳಿಗೆ ಧರ್ಮ ಶಿಕ್ಷಣ ನೀಡಬೇಕು. ರಾಜನಾದವನು ಪ್ರಜೆಗಳಿಗೆ ಧರ್ಮ ಶಿಕ್ಷಣ ನೀಡಬೇಕು. ಇಲ್ಲದೇ ಇದ್ದರೆ ಪಾಪಿಯಾಗ್ತಾನೆ. ಆದ್ದರಿಂದ ನಾನು ನಿಮಗೆ ಹೇಳ್ತೇನೆ, ನೀವೆಲ್ಲ ಪರಮಾತ್ಮನಲ್ಲಿ ಭಕ್ತಿ ಮಾಡಿರಿ. ಪರಮಾತ್ಮನಿಲ್ಲ ಅಂದರೆ ಧರ್ಮವಿಲ್ಲ ಎಂದು ನಮ್ಮ ತಂದೆ ನಿಮಗೆ ಹೇಳಿರಬಹುದು ಅಲ್ವಾ? ಇವರ ತಂದೆ ವೇನ ಏನು ಮಾಡಿದ್ದ? ಧರ್ಮವಿಲ್ಲ, ದೇವರಿಲ್ಲ, ಯಜ್ಞಯಾಗ ಮಾಡಬೇಡಿ ಅಂತ ವೇನ ಹೇಳಿದ್ದು. ಅದನ್ನು ನೆನಪು ಮಾಡಿಕೊಟ್ಟು ನಮ್ಮ ಅಪ್ಪ ಹೇಳಿದ ರೀತಿ ನೀವು ಮಾಡಬೇಡಿ, ಅಪ್ಪ ಹೇಳಿದ ರೀತಿಯಲ್ಲಿ ಹಾಗೆ ಮಾಡಬೇಡಿ, ಅದು ಸರಿಯಲ್ಲ. ನಮ್ಮ ತಂದೆ ವೇನ ಹೇಳಿದ್ದು ಸರಿಯಾದ ಮಾತುಗಳಲ್ಲ. ದೇವರೊಬ್ಬ ಇದ್ದೇ ಇದ್ದಾನೆ, ಸರ್ವೋತ್ತಮನಾದ ಭಗವಂತನಿದ್ದಾನೆ. ಆಯಿತಾ? ಅವನು ಎಲ್ಲ ಸತ್ಕರ್ಮಗಳಿಗೆ ಅವನು ಫಲವನ್ನು ವಿಶೇಷವಾದ ರೀತಿಯಲ್ಲಿ ಕರುಣಿಸ್ತಾನೆ. ಸತ್ಕರ್ಮನಿಷ್ಠರಾಗಿರ್ತಕ್ಕಂಥವರು ಮಾತ್ರ ಅವನನ್ನು ತಿಳಿಲಿಕ್ಕೆ ಸಾಧ್ಯ. ಆದ್ದರಿಂದಾಗಿ ಕೆಲವು ಸತ್ಕರ್ಮನಿಷ್ಠರು ಮಾತ್ರ ಉತ್ತಮ ರೀತಿಯಿಂದ ತಿಳಿದು ಅವನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಆದ್ದರಿಂದ ನೀವೆಲ್ಲ ಏನು ಮಾಡಬೇಕು ಅಂತ ಪ್ರಜೆಗಳನ್ನು ತನ್ನ ಕೈ ಕೆಳಗಡೆ ಇರುವ ಸಾಮಂತರಾಜರನ್ನು ಕುರಿತು ಹೇಳ್ತಾನೆ ಪೃಥುಚಕ್ರವರ್ತಿ. ವಿಷ್ಣು ಭಕ್ತರಾದ ಬ್ರಾಹ್ಮಣರ ಮೇಲೆ ಅಧಿಕಾರವನ್ನು ನಡೆಸಬೇಡಿ. ನೋಡಿ, ವಿಷ್ಣು ಭಕ್ತರಾದ ಬ್ರಾಹ್ಮಣರ ಮೇಲೆ ಅಧಿಕಾರವನ್ನು ನಡೆಸಬೇಡಿ. ಆ ಮಹಾವಿಷ್ಣು ಬ್ರಾಹ್ಮಣರ ಮೇಲೆ ಬ್ರಾಹ್ಮಣರ ಮೇಲೆ ಬಹಳ ಪ್ರೀತಿಯನ್ನು ಹರಿಸ್ತಾನೆ. ಬ್ರಾಹ್ಮಣ ಸೇವೆ ಮಾಡಿದರೆ ಬಹಳ ಸಂತುಷ್ಟನಾಗ್ತಾನೆ. ಅಗ್ನಿಯಲ್ಲಿ ಶ್ರದ್ಧೆಯಿಂದ ಹೋಲಿಸೋದಕ್ಕಿಂತಲೂ ವೇದಜ್ಞನಾದ ಬ್ರಾಹ್ಮಣಿಗೆ ತುತ್ತು ಅನ್ನ ನೀಡುವುದು ಶ್ರೀಹರಿಗೆ ಬಹಳ ಬಹಳ ಪ್ರೀತಿಕರವಾಗಿರ್ತಕ್ಕಂಥ ವಿಚಾರ. ಆದ್ದರಿಂದ ನೀವೆಲ್ಲರೂ ಏನು ಮಾಡಿ? ಬ್ರಾಹ್ಮಣ ಆರಾಧನೆಯನ್ನು ಮಾಡಿ ಅಂತ ಹೀಗೆ ಉಪದೇಶ ಕೊಡ್ತಾ ಇದ್ದಾನೆ. ರಾಜನ ಈ ಮಾತುಗಳನ್ನು ಕೇಳಿ ಪ್ರಜೆಗಳು, ದೇವತೆಗಳು, ಮುನಿಗಳು ಎಲ್ಲ ಸಂತುಷ್ಟರಾದರು. ಆಯಿತಾ? ಎಲ್ಲರೂ ಪುನಃ ಪೃಥುಚಕ್ರವರ್ತಿಗೆ ಹೇಳ್ತಾರೆ, ಪುತ್ರನಿಂದ ಪಿತನಿಗೆ ಸದ್ಗತಿ ಆಗತ್ತೆ ಅಂತ ವೇದ ಹೇಳೋ ಮಾತಿದೆ. ಅದಕ್ಕೆ ಉದಾಹರಣೆಯಾಗಿ ನೀನೇ ಇದ್ದೀಯಾ ಅಂತ ಪೃಥುಚಕ್ರವರ್ತಿಯನ್ನು ಹೊಗಳ್ತಾ ಇದ್ದಾರೆ. ನೀನು ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದ್ರಿಂದ ನಿನ್ನ ತಂದೆಗೆ ಸದ್ಗತಿಯಾಗತ್ತೆ ಅಂತ. ಇಲ್ಲೂ ಅಷ್ಟೇ, ತಂದೆ ಯಾರು? ವೇನನಿಗೆ ಸದ್ಗತಿಯಾಗೋದು ಅಂದರೆ ಹೇಗೆ? ವೇನ ಅದಕ್ಕೆ ಹಿಂದೆ ನಾನು ಹೇಳೋ ಸಂದರ್ಭದಲ್ಲಿ ತಾತ್ಪರ್ಯದಲ್ಲಿ ಹೇಳಿದ್ದೆ, 4 ಅಂಶಗಳು ಬೇರಿನಲ್ಲಿ ಇಲ್ಲೇ. ಅದರಲ್ಲಿ ರಾಜಸವೇನ ಒಬ್ಬ ಏನಿದ್ದಾನೆ ಅವನಿಗೆ ಸದ್ಗತಿ. ಮಗನಾಗಿರ್ತಕ್ಕಂಥ ಪೃಥುಚಕ್ರವರ್ತಿ ಮಾಡಿದ ಒಳ್ಳೆಯ ಕಾರ್ಯಗಳಿಂದ ವೇನನ ಶರೀರದಲ್ಲಿ ಇದ್ದ ರಾಜಸ ಜೀವಿಗೆ ಸದ್ಗತಿಯಾಗತ್ತೆ. ಅವನು ಸ್ವರ್ಗಭಾಗಿಯಾಗ್ತಾನೆ. ವಿಷ್ಣು ಭಕ್ತನಾಗಿರ್ತಕ್ಕಂಥ ನೀನು ಕೂಡ ಚಿರಕಾಲ ಬಾಳು ಅಂತ
ಹೀಗೆ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಲ್ಲಿಗೆ 21ನೆಯ ಅಧ್ಯಾಯದ ಚಿಂತನೆ ಮುಗಿಯುತ್ತೆ. 22ನೆಯ ಅಧ್ಯಾಯದಲ್ಲಿ ಸನಕಾದಿ ಮುನಿಗಳು ಆಕಾಶದಿಂದ ಇಳಿದು ಪೃಥುಚಕ್ರವರ್ತಿಯ ಬಳಿಗೆ ಅವನ ರಾಜ್ಯಕ್ಕೆ ಬರ್ತಾರೆ. ರಾಜ ಅವರನ್ನು ಭಕ್ತಿಯಿಂದ ಸತ್ಕರಿಸಿ ಅವನನ್ನು ಎದುರುಗೊಂಡು ಆಸನದಲ್ಲಿ ಕುಡಿಸಿ ಪ್ರಶ್ನೆ ಮಾಡ್ತಾನೆ. ದುರ್ಲಭವಾದ ದರ್ಶನ ಭಾಗ್ಯ. ಮುನಿಗಳೇ, ನಿಮ್ಮ ದರ್ಶನ ಭಾಗ್ಯ ಎಲ್ರಿಗೂ ಇಲ್ಲ, ಬಹಳ ದುರ್ಲಭ. ಅದು ನಮಗೆ ಹೇಗೆ ಲಭಿಸಿತು? ನಮ್ಮಂಥವರಿಗೆ ಹೇಗೆ ಸಿಕ್ತು? ನಾವು ನಿಮ್ಮನ್ನು ಕುಶಲರಾಗಿದ್ದೀರಾ ಋಷಿಗಳೇ ಅಂತ ಕೇಳೋ ವಿಚಾರವೇ ಇಲ್ಲ. ಯಾಕೆ? ಭಗವಂತನ ಧ್ಯಾನ, ಆ ಧ್ಯಾನದ ಆನಂದದಲ್ಲಿ ಸದಾ ಮುಳುಗಿರುವ ಸನಕಾದಿಗಳಂಥ ಯೋಗಿಗಳಿಗೆ ಯಾವಾಗಲೂ ಕುಶಲವೇ ಕ್ಷೇಮವೇ ಅಂತ ಅವರ ಬಳಿ ನಾವು ಕೇಳಲಿಕ್ಕೆ ಹೋಗಲೇಬಾರದು. ಅವರು ಯಾವತ್ತೂ ಕೂಡ ಭಗವಂತನ ಆರಾಧನೆಯಿಂದ ಖುಷಿಯಾಗೇ ಇರ್ತಾರೆ. ಅದರಿಂದ ನೀವು ಯಾವ ರೀತಿ ಖುಷಿಯಾಗಿದ್ದೀರಿ ಅದನ್ನು ನಮ್ಮ ಜನರಿಗೂ ತಿಳಿಸಿಕೊಟ್ಟು ಅವರೂ ಕೂಡ ಖುಷಿಯಾಗಿ ಕುಶಲರಾಗಿ ಇರೋ ಹಾಗೆ ಮಾಡಿ ಅಂತ ಹೀಗೆ ಕೇಳಿದಾಗ ಸನಕಾದಿ ಮುನಿಗಳು ಹೇಳ್ತಾರೆ, ರಾಜನೇ, ನಿನಗೆಲ್ಲ ಗೊತ್ತು, ಆದರೂ ಕೂಡ ಸಜ್ಜನರಿಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ನೀನು ಪ್ರಶ್ನೆ ಮಾಡ್ತಾ ಇದ್ದೆ. ನಿನ್ನ ಪ್ರಶ್ನೆಯ ಹಿನ್ನೆಲೆ ಏನು? ಸಜ್ಜನರಿಗೆ ಒಳಿತಾಗಬೇಕು ಅಂತಲೇ ನಿನ್ನ ಪ್ರಶ್ನೆಯ ಹಿನ್ನೆಲೆ. ಆಯಿತು, ಹರಿಕಥಾ ಶ್ರವಣದ ಅಭಿಲಾಷೆ ನಿನಗೆ ಇದೆ, ಅದನ್ನು ಇನ್ನೂ ಹೆಚ್ಚುಗೆ ಬೆಳೆಸ್ಕೊ ಆಯಿತಾ. ಎಲ್ಲರೂ ಭಗವಂತನ ಕಥಾಶ್ರವಣ ಮಾಡ್ತಾ ಇರಿ. ಆ ಮೂಲಕ ವಿಷಯಾಭಿಲಾಷೆ ಎಲ್ಲ ದೂರವಾಗುತ್ತೆ. ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಮತ್ತು ಪರಮಾತ್ಮನಲ್ಲಿ ಭಕ್ತಿ, ಇವೆರಡೇ ಮೋಕ್ಷಕ್ಕೆ ಸಾಧನ. ಮುಕ್ತಿಗೆ ಸಾಧನ ಯಾವುದು? ವಿಷಯ ವೈರಾಗ್ಯ ಮತ್ತು ಪರಮಾತ್ಮನಲ್ಲಿ ಭಕ್ತಿ. ಆ ಭಗವಂತ ಏನಾಗಿದ್ದಾನೆ? ಅವನು ನಿತ್ಯ ಮುಕ್ತನಾಗಿದ್ದಾನೆ, ನಿತ್ಯ ಶುದ್ಧನಾಗಿದ್ದಾನೆ, ನಿತ್ಯ ಸರ್ವಜ್ಞನಾಗಿದ್ದಾನೆ, ಚಿನ್ಮಾತ್ರನಾಗಿದ್ದಾನೆ, ಸರ್ವ ವಿಲಕ್ಷಣನಾಗಿದ್ದಾನೆ. ಆಯಿತಾ? ಅವನಲ್ಲಿ ವಿಶೇಷವಾಗಿ ಭಕ್ತಿ ಮಾಡು. ಆ ಭಕ್ತಿ ಅನ್ನೋದೇ ಏನಾಗುತ್ತೆ? ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುತ್ತೆ. ಆ ಅಪರೋಕ್ಷ ಜ್ಞಾನ ಆದರೆ ಲಿಂಗ ಶರೀರ ದಗ್ಧವಾಗುತ್ತೆ. ಅದರಿಂದ ಪುನಃ ಆ ಭಗವಂತನ ಒಂದು ರೂಪವನ್ನು ಕಾಣುವ ಸೌಭಾಗ್ಯ ಎಲ್ಲಿ? ಮೋಕ್ಷದಲ್ಲಿ. ಜೊತೆಗೆ ಮುಕ್ತಿಯನ್ನು ಪಡೆಯುವ ಸೌಭಾಗ್ಯ ಇದೆಲ್ಲ ನಿನಗೆ ಸಿಗತ್ತೆ. ಹೀಗೆ ಭಕ್ತಿಯನ್ನು ಹಡಗನ್ನಾಗಿ ಮಾಡಿಕೊಂಡು ಸಂಸಾರ ಸಾಗರವನ್ನು ದಾಟಬೇಕು ಅಂತ ಹೀಗೆ ಸನಕಾದಿಗಳೆಲ್ಲ ಉಪದೇಶ ಮಾಡಿ ಹೊರಟರು. ಪೃಥುರಾಜ ಬಹಳ ಖುಷಿಯಿಂದ ಅವರನ್ನು ಬೀಳ್ಕೊಟ್ಟ. ಮುಂದೆ ಪೃಥುರಾಜ, ವಿಜಿತಾಶ್ವ, ಧೂಮ್ರಕೇಶ, ಹರ್ಯಕ್ಷ, ದ್ರವಿಣ, ಉರುಕ ಅಂತ 5 ಮಂದಿ ತನ್ನ ಮಕ್ಕಳನ್ನು ಪಡೆದ. ಪ್ರಜೆಗಳನ್ನು ಪ್ರೀತಿ ವಾತ್ಸಲ್ಯದಿಂದ ಕಾಪಾಡ್ತಾ ಪ್ರಜೆಗಳ ರಂಜನೆ ಮಾಡ್ತಾ ರಾಜ ರಂಜಯತೀತಿ ರಾಜ. ಯಾರು ಪ್ರಜೆಗಳನ್ನು ಸಂತೋಷಪಡಿಸ್ತಾನೋ ಅವನೇ ರಾಜ. ಹೀಗೆ ರಾಜ ಎನ್ನುವ ಒಂದು ಮಾತಿಗೆ ಅನ್ವರ್ಥಕನಾದ. ರಾಜ ಎನ್ನುವ ಹೆಸರು ಅವನ ಪಾಲಿಗೆ ಅನ್ವರ್ಥಕವಾಯಿತು ಅಂತ ಅಲ್ಲಿಗೆ 22ನೆಯ ಅಧ್ಯಾಯ ಮುಗಿಯುತ್ತೆ. 23ನೆಯ ಅಧ್ಯಾಯದಲ್ಲಿ ಪೃಥುರಾಜ ವೃದ್ಧನಾದ. ಇಷ್ಟು ದಿವಸ ತನ್ನ ಮಗಳಂತೆ ಕಾಪಾಡ್ತಾ ಇದ್ದ ಪೃಥ್ವಿಯನ್ನು ತನ್ನ ಮಕ್ಕಳ ವಶಕ್ಕೆ ಕೊಟ್ಟ. ಪತ್ನಿಯ ಜೊತೆಗೆ ತಪೋವನವನ್ನು ಸೇರಿಕೊಂಡ. ಅಲ್ಲಿ ತೀವ್ರವಾದ ತಪಸ್ಸನ್ನು ಮಾಡಿದ. 4 ದಿಕ್ಕುಗಳಲ್ಲಿ ಅಗ್ನಿಯನ್ನು, ಮೇಲ್ಗಡೆ ಸೂರ್ಯನ ತಾಪವನ್ನು, ಹೀಗೆ ಪಂಚಾಗ್ನಿ ತಪಸ್ಸನ್ನು ಬೇಸಿಗೆಯಲ್ಲಿ ಮಾಡಿದ. ಕತ್ತಿನವರೆಗೆ ನೀರಿನಲ್ಲಿ ಮುಳುಗಿ ತಪಸ್ಸನ್ನು ಚಳಿಗಾಲದಲ್ಲಿ ಮಾಡಿದ. ಹೀಗೆ ಸನತ್ಕುಮಾರರ ಉಪದೇಶದಂತೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅವನು ತಪಸ್ಸು ಮಾಡಿ ಅಪರೋಕ್ಷ ಜ್ಞಾನವನ್ನು ಆವಿರ್ಭಾವಗೊಳಿಸಿಕೊಂಡ. ಲಿಂಗ ಶರೀರ ಅದು ಸುಟ್ಟು ಹೋಯಿತು, ಪ್ರಾರಬ್ಧ ತೀರಿತು. ಸ್ಥೂಲ ಶರೀರವನ್ನು ಕೂಡ ಬಿಡಲು ಸಂಕಲ್ಪಿಸಿ ಯೋಗ ಬಲದಿಂದ ಉದಾನವಾಯುವನ್ನು ಮೂಲಾಧಾರದಿಂದ ಮೇಲಕ್ಕೆ ತಂದು ಬ್ರಹ್ಮರಂಧ್ರದಲ್ಲಿ ನಿಲ್ಲಿಸಿದ.
ಪಂಚಭೂತಗಳ ಮತ್ತು ಭೂತಾಭಿಮಾನಿಗಳ ಲಯಚಿಂತನೆಯನ್ನು ಮಾಡಿದ ಬಳಿಕ ಇನ್ನುಳಿದ ತತ್ವಗಳ ಲಯಚಿಂತನೆಯನ್ನು ಕೂಡ ಮಾಡಿ ಶರೀರತ್ಯಾಗ ಮಾಡಿದ, ದೇಹತ್ಯಾಗ ಮಾಡಿದ. ಪತ್ನಿ ಅರ್ಚಿದೇವಿ ನದಿಯಲ್ಲಿ ಮಿಂದು ಪತಿಗೆ ಜಲಾಂಜಲಿಯನ್ನು ಕೊಟ್ಟು ಆಕಾಶದಲ್ಲಿ ನೆಲೆದಿದ್ದ ದೇವತೆಗಳಿಗೆ ವಂದಿಸಿ ಪತಿಯ ಚಿತೆಗೆ 3 ಬಾರಿ ಪ್ರದಕ್ಷಿಣೆ ಹಾಕಿ ಪತಿಧ್ಯಾನ ಮಾಡ್ತಾ ಪತ್ಯಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾ ಅಗ್ನಿಯನ್ನು ಪ್ರವೇಶ ಮಾಡಿದರು. ದೇವತೆಗಳೆಲ್ಲ ಹೂಮಳೆಗೆರೆದರು. ಹೀಗೆ ಪೃಥ್ವಿರಾಜನ ಚರಿತ್ರೆ ಮುಕ್ತಾಯವಾಗತ್ತೆ. ಎಲ್ಲರೂ ಬಹಳ ಆ ಪೃಥ್ವಿರಾಜನನ್ನು ಮತ್ತು ಅವನ ಮಡದಿಯನ್ನು ಈ ತರಹ ಬೀಳ್ಕೊಡ್ತಾರೆ. ಎಲ್ಲರೂ ರಾಣಿಯನ್ನು ಹೊಗಳ್ತಾರೆ, ಪೃಥ್ವಿ ಚಕ್ರವರ್ತಿಯನ್ನು ಹೊಗಳ್ತಾರೆ. ಹೀಗೆ ಪೃಥ್ವಿ ಚಕ್ರವರ್ತಿಯ ಈ ಒಂದು ಕಥಾಶ್ರವಣ ಧರ್ಮ ಅರ್ಥ ಕಾಮ ಮೋಕ್ಷವೆಂಬ 4 ಪುರುಷಾರ್ಥಗಳನ್ನು ಕೂಡ ತಂದುಕೊಡುತ್ತೆ ಅಂತ ವಿಶೇಷವಾದ ಫಲದ ವಿಚಾರವನ್ನು ಕೂಡ ಅಧ್ಯಾಯದ ಕಡೆ ಭಾಗದಲ್ಲಿ ಹೇಳಿದ್ದಾರೆ. ಅಲ್ಲಿಗೆ 23ನೆಯ ಅಧ್ಯಾಯದ ಚಿಂತನೆ ಮುಗಿಯುತ್ತೆ. 24ನೆಯ ಅಧ್ಯಾಯದಿಂದ ಪುನಃ ಪೃಥ್ವಿರಾಜನ ವಂಶದಲ್ಲಿ ಬಂದಿರತಕ್ಕಂತಹ ಪ್ರಾಚೀನ ಬರ್ಹಿರಾಜ ಅವರ ಒಂದು ಕಥಾನಕ ಮುಂದುವರಿಯುತ್ತೆ. ಅದನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಮುಂದೆ ಮತ್ತೊಂದಿಷ್ಟು ಸಂದೇಶಗಳು ಈ ಪೃಥ್ವಿಚಕ್ರವರ್ತಿಯ ಕಥಾಭಾಗದಲ್ಲಿ ಬರುತ್ತೆ. ಅದನ್ನು ಮೊದಲು ನೋಡೋಣ. ಆಮೇಲೆ ನಾವು ಪುನಃ ತಾತ್ಪರ್ಯ ಆಚಾರ್ಯರ ಭಾಗವತ ತಾತ್ಪರ್ಯದ ಬಗ್ಗೆ ಗಮನ ಹರಿಸೋಣ. ಮೊದಲು ಪೃಥ್ವಿಚಕ್ರವರ್ತಿಯ ಒಂದು ವಿಶೇಷ ಒಂದು ಸನ್ನಡತೆ, ಸದ್ವರ್ತನೆಯ ಸನ್ಮೂರ್ತಿಯಾಗಿ ಪೃಥ್ವಿರಾಜ ಬೆಳಗಿರ್ತಕ್ಕಂಥ ವಿಚಾರ ನೋಡಿ. ಪೃಥ್ವಿರಾಜನನ್ನು ಸಿಂಹಾಸನಕ್ಕೆ ಏರಿಸಿದ ಮೇಲೆ ಸೂತ ಮಾಗಧರೆಲ್ಲ ಬಂದು ವಿಶೇಷವಾದ ರೀತಿಯಲ್ಲಿ ಹಾಡಿ ಹೊಗಳ್ತಾರೆ. ಅದು ಕ್ರಮ. ಪಟ್ಟಾಭಿಷೇಕ ಆಗಿದ ಮೇಲೆ ವಂದಿಮಾಗಧರು ಬಂದು ಪ್ರಶಂಸೆ ಮಾಡಬೇಕು ಅಂತ. ಆದರೆ ಆ ಪ್ರಶಂಸೆ ಬೇಡ ಅಂತಾನೆ ಯಾರು? ಪೃಥ್ವಿಚಕ್ರವರ್ತಿ. ನೋಡಿ, ಅವನು ಹೇಳೋ ಮಾತು ಬರುತ್ತೆ ಭಾಗವತದಲ್ಲಿ. ಹೇ ಸೂತ ಹೇ ಮಾಗಧ ಸೌಮ್ಯ ವಂದಿನ್ ಲೋಕೇ ಧುನಾ ಅಸ್ಪೃಷ್ಟ ಗುಣಸ್ಯ ಮೇ ಸ್ಯಾತ್ ಕಿಮಾಶ್ರಯೋ ವಹ ತವ ಏಷ ಯೋಜ್ಯತಾಂ ಮಾಮಯ್ಯ ಭುವನ್ ವಿತಥಾಗಿರೋ ವಹ. ಎಲೈ ಸೂತರೇ, ಮಾಗಧರೇ, ಬಂದಿಗಳೇ, ನಿಮ್ಮ ಸ್ತುತಿಯನ್ನು ಸದ್ಯಕ್ಕೆ ನಿಲ್ಲಿಸಿ. ಏನೂ ಸತ್ಕಾರ್ಯಗಳನ್ನು ನಾನು ಮಾಡೇ ಇಲ್ಲ, ನನ್ನನ್ನು ಏಕೆ ಹೊಗಳ್ತಾ ಇದ್ದೀರಿ? ನಿಮ್ಮ ಮಾತು ಸಾರ್ಥಕ ಆಗಬೇಕು ಅಂತಿದ್ದರೆ ನಾನು ಸತ್ಕಾರ್ಯ ಮಾಡಬೇಕು, ಮಾಡಿದ ಮೇಲೆ ನಮ್ಮನ್ನು ಪ್ರಶಂಸೆ ಮಾಡಿ ಅಂತ. ಹೀಗೆ ಪೃಥ್ವಿಚಕ್ರವರ್ತಿ ತನ್ನನ್ನು ಹೊಗಳಲಿಕ್ಕೆ ಅಂತ ಹೊರಟಿರ್ತಕ್ಕಂಥ ವಂದಿಮಾಗಧರನ್ನು ತಡೆಯೋ ಮಾತನ್ನು ನೋಡ್ತೇವೆ. ಇದು ನಮಗೆಲ್ಲ ವಿಶೇಷವಾಗಿ ರಾಜಕಾರಣಿಗಳಿಗೆ ಬಹಳ ಒಂದು ಒಳ್ಳೆಯ ಸಂದೇಶವನ್ನು ಪೃಥ್ವಿಚಕ್ರವರ್ತಿ ಕೊಡ್ತಾನೆ. ಇವತ್ತು ಮಂತ್ರಿ ಮಹೋದಯರು ತುಂಬ ಜನ ನೋಡ್ತೀವಿ, ಅವರು ಅಧಿಕಾರಕ್ಕೆ ಬಂದದ್ದೇ ತಡ. ಎಲ್ಲ ಜನರು ಅವರನ್ನು ಹಾಡಿ ಹೊಗಳಿ ಅಷ್ಟಕ್ಕೆ ಏರಿಸಿಬಿಡ್ತಾರೆ. ಏನೂ ಮಾಡದೇ ಇದ್ದರೂ ಸನ್ಮಾನ ಮಾಡಿ ಅಭಿನಂದನಾ ಪತ್ರ ಕೊಟ್ಟೇ ಕೊಡ್ತಾರೆ. ಆದರೆ ಯಾವ ಮಂತ್ರಿ ಮಾಗದರೂ ಸಂಕೋಚ ಇಲ್ಲವೇ ಇಲ್ಲ, ಎಲ್ಲವನ್ನೂ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ, ಆತ್ಮಾವಲೋಕನ ಮಾಡೋದೇ ಇಲ್ಲ. ಆದರೆ ಪೃಥ್ವಿಚಕ್ರವರ್ತಿ ನನ್ನ ಪ್ರಶಂಸೆಯನ್ನು ಮಾಡಬೇಡಿ ಅಂತ ಹೀಗೆ ಹೇಳಿದ್ದಾನೆ. ಏನೂ ಕಾರ್ಯ ಮಾಡದೆ ಇದ್ದಾಗ ಹೊಗಳಬಾರದು, ನೀವು ಹೊಗಳಬೇಡಿ ಅಂತ ಅವನು ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ಒಪ್ಪೋದಿಲ್ಲ. ಇದು ಎಲ್ಲ ಜನರಿಗೂ ಕೂಡ, ವಿಶೇಷವಾಗಿ ಯಾರು ನಾವು ಒಂದು ವಿಶೇಷವಾದ ಕಾರ್ಯಕ್ಷೇತ್ರದಲ್ಲಿ ನಾವು ನಿಯುಕ್ತರಾದಾಗ ಅಥವಾ ಕೆಲಸ ಮಾಡಿ ತೋರಿಸಿ ಆಮೇಲೆ ಅವರು ಕೊಡೋ ಸನ್ಮಾನ ಸ್ವೀಕಾರ ಮಾಡಬೇಕು ಹೊರತು ಕಾರ್ಯಕ್ಷೇತ್ರದಲ್ಲಿ ನಿಯುಕ್ತರಾದ ಕೂಡಲೇ ಸನ್ಮಾನ ಸ್ವೀಕಾರ ಮಾಡೋದು ಅದೆಲ್ಲ ತಪ್ಪು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮತ್ತು ಅವರ ಮಾತೆ
ಮುಂದುವರಿಯುತ್ತೆ. ಸತ್ಯುತ್ತಮ ಶ್ಲೋಕ ಗುಣಾನುವಾದೆ ಜುಗುಪ್ಸಿತಂ ನ ಸ್ತಭಯಂತಿ ಸಭ್ಯಾಃ. ಮತ್ತೊಂದು ಸಾರ್ವಕಾಲಿಕವಾದ ತತ್ವವನ್ನು ಪೃಥುಚಕ್ರವರ್ತಿ ಹೇಳ್ತಾನೆ. ನೋಡಿ, ನಮಗೆ ನಾವು ಯಾವತ್ತೇ ಆಗಲಿ ಆತ್ಮಸ್ತುತಿ, ನಮ್ಮ ಸ್ತೋತ್ರವನ್ನು ಬೇರೆ ಯಾರಾದರೂ ಮಾಡ್ತಾ ಇದ್ದರೆ ಆ ಸ್ತೋತ್ರವನ್ನು ಕೇಳಬಾರ್ದು ಅಂತ ಪೃಥುಚಕ್ರವರ್ತಿ ಹೇಳೋ ಮಾತು. ನಮ್ಮ ಬಗ್ಗೆ ಯಾರಾದರೂ ಹೊಗಳಿಕೆ ಮಾತು ಆಡ್ತಾ ಇದ್ದರೆ ಹೊಗಳಿಕೆಯ ಮಾತಿಗೆ ನಾವು ಕಿವಿಗೊಡಬಾರದು ಅಂತಾನೆ. ಯಾಕೆ ಅಂದರೆ ಅವನು ಹೇಳ್ತಾನೆ, ಇದು ನಮ್ಮಿಂದಲೇ ಆಯಿತು ಅಂತ ನಾವು ಚಿಂತನೆ ಮಾಡೋ ವಿಚಾರ. ಇದು ಹಾರಾಟಪ್ಪ. ಯಾವ ಕೆಲಸವೂ ನಮ್ಮಿಂದ ಆಗೋದಿಲ್ಲವೇ ಇಲ್ಲ. ನಮ್ಮ ಒಳಗಡೆ ಇರುವ ದೇವರಿಂದಲೇ ಎಲ್ಲ ಕೆಲಸವೂ ಆದ ಮೇಲೆ ಕ್ರೆಡಿಟ್ ಯಾರಿಗೆ ಹೋಗಬೇಕು? ನಮ್ಮ ಒಳಗೆ ಇರೋ ದೇವರಿಗೆ ಹೋಗಬೇಕು. ಅದು ಬಿಟ್ಬಿಟ್ಟು ಯಾರೋ ನಮ್ಮನ್ನು ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೊಗಳಿದುಕೊಳ್ಳೆ ನಾವು ಆ ಹೊಗಳಿಕೆಯ ಮಾತುಗಳಿಗೆ ಕಿವಿಯನ್ನು ಅಗಲ ಮಾಡೋದಿದೆಯಲ್ಲ, ತಪ್ಪು. ನಮ್ಮ ಒಳಗೆ ಶಕ್ತಿದಾತನಾಗಿ ದೇವರು ಬಂದು ನಿಂತುಕೊಂಡು ಆ ಕಾರ್ಯವನ್ನು ಮಾಡಿಸಿದರೆ ಆ ಕಾರ್ಯ ಏನಾಗುತ್ತೆ? ಸುಸೂತ್ರವಾಗಿ ನಡೆಯುತ್ತೆ. ಇಲ್ಲದೇ ಇದ್ದರೆ ನಾವೇ ಮಾಡೋದಲ್ವೇ ಇಲ್ಲ. ಅಂದಮೇಲಿಂದ ನಾವು ಬರೀ ನಿಮಿತ್ತ ಮಾತ್ರ, ಒಳಗಡೆ ಇದ್ದುಕೊಂಡು ದೇವರೇ ಎಲ್ಲವನ್ನೂ ಕೂಡ ಮಾಡೋದು. ಆದ್ದರಿಂದ ಆತ್ಮಪ್ರಶಂಸೆಯನ್ನು ಯಾರೇ ಮಾಡಿದರೂ ನಾವು ಆ ಆತ್ಮಪ್ರಶಂಸೆಯನ್ನು ಯಾರಿಗೆ ಕಳಿಸ್ಕೊಡ್ಬೇಕು? ದೇವರಿಗೆ ಕಳಿಸ್ಕೊಡ್ಬೇಕು. ಹೊರತು ನಾವೇ ಎಲ್ಲ ಪಡೆದುಕೊಂಡ್ವಿ ಅಂತ ಬೀಗಲಿಕ್ಕೆ ಹೋಗಬಾರದು ಅಂತ ಇಂತಹ ಒಂದು ಸಾರ್ವಕಾಲಿಕವಾದ ಒಂದು ಸತ್ಯವನ್ನು ಕೂಡ ಪೃಥುಚಕ್ರವರ್ತಿ ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಸ್ವಾರಸ್ಯ ಅಂದರೆ ಅವನು ಈ ತರಹ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳಿದ್ರೆ ಖುಷಿಯಾಯ್ತಂತೆ ವಂದಿಮಾಗದರಿಗೆ ಖುಷಿಯಾಗಿ ಇನ್ನೂ ಜಾಸ್ತಿ ಹೊಗಳುತ್ತಾರೆ. ಆದರೆ ಈಗೇನು ಹೇಳ್ತಾರೆ? ನಿನ್ನನ್ನು ಹೊಗಳ್ತಾ ಇಲ್ಲ, ನಿನ್ನ ಒಳಗಡೆ ಇರೋ ದೇವರನ್ನು ಹೊಗಳ್ತೀವಪ್ಪ ಅಂತ ಹೇಳಿ ಎಲ್ಲರೂ ಕೂಡ ಹೊಗಳಿದರು ಅಂತ ಕಥೆಯನ್ನು ಮುಂದಿನ ಭಾಗದಲ್ಲಿ ನೋಡ್ತೇವೆ. ಹೀಗೆ ನಮ್ಮ ಪ್ರಶಂಸೆಯ ಬಗ್ಗೆ ಬಹಳ ವಿಶೇಷವಾದ ಎಚ್ಚರಿಕೆ. ಯಾರೇ ನಮ್ಮ ಪ್ರಶಂಸೆಯನ್ನು ಮಾಡಿದಾಗ ಅದನ್ನು ಯಾವ ರೀತಿ ನಾವು ಸ್ವೀಕರಿಸಬೇಕು ಅನ್ನೋದರ ಬಗ್ಗೆ ಎಚ್ಚರಿಕೆಯ ಮಾತನ್ನು ನಮಗೆ ಪೃಥುಚಕ್ರವರ್ತಿ ನೀಡಿದ್ದಾನೆ. ಮತ್ತು ಪೃಥುಚಕ್ರವರ್ತಿ ಈ ದೇಶವನ್ನು ಸಮೃದ್ಧಗೊಳಿಸಿದವನು. ಪೃಥುಚಕ್ರವರ್ತಿ ಸಮೃದ್ಧಗೊಳಿಸಿದ್ದರಿಂದಲೇ ಈ ದೇಶಕ್ಕೆ, ಈ ಒಂದು ನಾಡಿಗೆ ಪೃಥ್ವಿ ಅಂತ, ಪೃಥ್ವಿನಿಂದಾಗಿ ಪೃಥ್ವಿ ಅಂತ ಈ ಭೂಮಿಗೆ ಒಂದು ಹೆಸರು ಬಂತು. ಇಡೀ ಜಗತ್ತನ್ನು ಅವನ ಕಾಲದಲ್ಲಿ ಆ ದೇಶ ಈ ದೇಶ ಅಂತಲ್ಲ, ಇಡೀ ಒಂದು ಭೂಮಂಡಲವನ್ನೇ ಅವನು ಸಮೃದ್ಧಗೊಳಿಸಿದ ಅಂತ ಹೇಳ್ತಾರೆ. ಯಾಕೆಂದರೆ ಅವನು ಕರವನ್ನು, ಟ್ಯಾಕ್ಸನ್ನು ಸ್ವಲ್ಪ ಮಾತ್ರ ಸ್ವೀಕಾರ ಮಾಡಿ ಆದರೆ ಜನರಿಗೆ ಅದನ್ನು ಹಿಂತಿರುಗಿ ಕೊಡಬೇಕಾಗಿದ್ದರೆ ತುಂಬ ಕೊಡ್ತಿದ್ದ. ಅದು ಸೂರ್ಯ ನದಿಯ ನೀರನ್ನು ಸ್ವಲ್ಪ ಸ್ವೀಕಾರ ಮಾಡಿ ಅದರ 4 ಪಟ್ಟು ನೀರನ್ನು ಮಳೆಯ ಮೂಲಕ ಸುರಿಸೋ ಹಾಗೆ ಜನರಿಂದ ಸ್ವಲ್ಪವೇ ಕರವನ್ನು ಸ್ವೀಕಾರ ಮಾಡಿ ಅದನ್ನು 1000 ಪಟ್ಟು ಹೆಚ್ಚಿಸಿ ತಿರುಗಿ ಕೊಡ್ತಾ ಇದ್ದ ಪೃಥುಚಕ್ರವರ್ತಿ. ಮಳೆ ಬರಲಿ ಬಾರದೇ ಇರಲಿ, ಜನರ ಯೋಗಕ್ಷೇಮವನ್ನು ಸರಿಯಾಗಿ ನೋಡ್ಕೋಬೇಕು ಅನ್ನೋ ಭಾವನೆ ಉಳ್ಳವನಾಗಿದ್ದ. ಕ್ಷಾಮ ಉಂಟಾದಾಗಲೂ ಬದುಕಲಿಕ್ಕಾಗಿ ಬೇರೆ ಉದ್ಯೋಗವನ್ನು ಕಲ್ಪಿಸಿಕೊಡ್ತಾ ಇದ್ದ. ಯಾರೂ ದರಿದ್ರರಾಗದಂತೆ ಅವರನ್ನು ನೋಡ್ಕೋತಾ ಇದ್ದ. ಪರಸ್ತ್ರೀಯರನ್ನು ತಾಯಂದಿರಂತೆ ಕಾಣ್ತಾ ಇದ್ದ. ಸಮಸ್ತ ಪ್ರಜೆಗಳನ್ನು ಕೂಡ ಮಕ್ಕಳಂತೆ ಸಲಹುತ್ತಾ ಇದ್ದ. ಜ್ಞಾನಿಗಳು ಭಗವದ್ಭಕ್ತರು ಬಂದರೆ ಅವರ ದಾಸಾನುದಾಸರಾಗಿ ವರ್ತಿಸ್ತಾ ಇದ್ದ. ಹೀಗೆ ಪೃಥುಚಕ್ರವರ್ತಿ ಬಹಳ ಪ್ರಾಮಾಣಿಕವಾಗಿ ಈ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡ್ತಾ ಇದ್ದ. ಆದರೆ ಆಗಲೇ ಕಥಾಭಾಗದಲ್ಲಿ ಹೇಳಿದ ಹಾಗೆ ಏನಾಗುತ್ತೆ, ಎಲ್ಲ ಆಹಾರ ಧಾನ್ಯವಿಲ್ಲ, ಒಂದು ರೀತಿ ಕ್ಷಾಮ ಬಂದುಬಿಡುತ್ತೆ. ಯಾಕೆ? ವೇನ ಆ ಭೂಮಿಯ ಮೇಲೆ ನಡೆಸಿದ ಅತ್ಯಾಚಾರ, ವೇಣನ ಕಾರಣದಿಂದ ಯಜ್ಞಯಾಗಾದಿಗಳೆಲ್ಲ ನಿಂತು ಭೂಮಿ ಬಂಜರಾಗಿ ಹೋಗಿದೆ. ಕೃಷಿ ಮಾಡಲಿಕ್ಕಾಗ್ತಾ ಇಲ್ಲ, ನಿರುದ್ಯೋಗ ಹೀಗೆಲ್ಲ ಆಗೋಗಿದೆ. ಇನ್ನೊಂದು ಕಡೆಯಿಂದ ವೇಣನ ಕೆಟ್ಟದಾಗಿರ್ತಕ್ಕಂಥ ಚಿಂತನೆಗಳೆಲ್ಲ ಎಲ್ಲ ಕಡೆ ತುಂಬಿದೆ. ಅಜ್ಞಾನಿಗಳು ಹೆಚ್ಚಾಗ್ಬಿಟ್ಟಿದ್ದಾರೆ, ನೀತಿ ಮೌಲ್ಯಗಳೆಲ್ಲ ಕುಸಿದು ಹೋಗಿದೆ. ಅಂತಹ ಸಂದರ್ಭದಲ್ಲಿ ಕಂಗೆಟ್ಟ ರಾಜರೆಲ್ಲ ಪುನಃ ರಾಜನ ಬಳಿಗೆ ಬಂದು ತಮ್ಮ ತೊಂದರೆಗಳನ್ನು ಹೇಳಿ
ಇದನ್ನು ಪರಿಹಾರ ಮಾಡಬೇಕು ಅಂತ ಭಿನ್ನವಿಸಿಕೊಂಡರು. ಆಗ ಏನು ಮಾಡದ ಕಥೆ ಗೊತ್ತಿದೆ ನಮಗೆ. ಅವನು ಆ ಭೂಮಿಯ ಹಿಂದೆ ಹೋದ ಅಂತ, ಭೂದೇವಿಯ ಹಿಂದೆ, ಗೋರೂಪವನ್ನು ಧಾರಣ ಮಾಡಿದ ಭೂದೇವಿಯ ಹಿಂದೆ ಹೋದ. ಆಗ ಅವಳು ಇರೋ ಕಥೆಯನ್ನು ಹೇಳಿ, ಇಲ್ಲಪ್ಪ ನೀನು ಏನು ಮಾಡು, ನಾನು ಆಕಳಾಗಿ ಇರ್ತೇನೆ, ಕರುವನ್ನು ತೆಗೆದುಕೊಂಡು ಬಂದು ಒಬ್ಬ ಕರಿಯೂನನ್ನು ಗೋಪಾಲಕನ್ನು ಕರೆದುಕೊಂಡು ಬಂದು ಎಲ್ಲವನ್ನೂ ಕೂಡ ಎಲ್ಲ ದವಸಧಾನ್ಯ ಮೊದಲಾದ ಎಲ್ಲ ಸಂಪತ್ತನ್ನು ಕೂಡ ಪುನಃ ನೀನು ಕರೆದುಕೋ ಅಂತ ಹೀಗೆ ಹೇಳಿದ್ಲು ಅಂತ. ಅಲ್ಲಿ ಕಥೆಯಲ್ಲಿ ನೋಡ್ತೇವೆ, ಒಬ್ಬೊಬ್ಬರೇ ಬಂದು ಏನು ಮಾಡ್ತಾ ಇದ್ದರು, ತಮ್ಮಲ್ಲಿ ಯಾರು ಮುಖ್ಯಸ್ಥರಾಗಿದ್ದಾರೋ ಅವರನ್ನು ಕರುವನ್ನಾಗಿ ಮಾಡಿಕೊಂಡು ಅವರು ತಮಗೆ ಬೇಕಾದ ಸಂಪತ್ತನ್ನು ಕರೆದುಕೊಂಡು ಹೋದರು ಅಂತ. ಸ್ವಯಂಭೂ ಮನುವನ್ನು ಮುಖ್ಯಸ್ಥನನ್ನಾಗಿ ಕರುವನ್ನಾಗಿ ಮಾಡಿಕೊಂಡು ಆಯಿತಾ, ಮೊದಲು ಆಹಾರ ಧಾನ್ಯಗಳನ್ನು ಅವನು ಕರೆದ, ಯಾರು ಪೃಥುಚಕ್ರವರ್ತಿ ಕರೆದ. ಆಮೇಲೆ ಬೃಹಸ್ಪತ್ಯಾಚಾರ ನೇತೃತ್ವದಲ್ಲಿ ಋಷಿಗಳು ಬಂದು ವೇದವನ್ನು ಕರೆದರು. ಹೀಗೆಲ್ಲ ಕಥೆ ನೋಡ್ತೇವೆ. ಏನಿದು ಅಂತ ನಮಗೆ ಅರ್ಥ ಆಗಲ್ಲ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಹಸು ಅಂತ ಒಂದೇನೋ ಹೇಳಿದ್ರು, ಕರಿಯೋದು ಅಂತ ಹೇಳಿದ್ರು. ನಮಗೆ ಹಸು ಕರಿಯೋದು ಅಂತ ಹೇಳಿದ್ರೆ ಗೊತ್ತಿರ್ತಕ್ಕಂಥದ್ದು ಹಾಲಿನ ವಿಚಾರ. ಇಲ್ಲಿ ಹಾಗಲ್ಲ, ವೇದಗಳನ್ನು ಕರೆದರು ಅಂತ ಬರ್ತಾರೆ ಆಯಿತಾ. ದೇವತೆಗಳು ಬಂದು ಸದ್ಗುಣಗಳನ್ನು ಕರೆದುಕೊಂಡ್ರು ಅಂತ ಹೇಳ್ತಾರೆ. ಪ್ರಹ್ಲಾದನ ನೇತೃತ್ವದಲ್ಲಿ ಅವರು ಬಂದು ಸುರೆಯನ್ನು ಕರೆದುಕೊಂಡು ಹೋದರು ಅಂತ ಹೇಳ್ತಾರೆ. ಹೀಗೆಲ್ಲ ಕಥೆಯನ್ನು ನಾವು ನೋಡ್ತೇವೆ. ಈ ಕರಿಯೋದು ದೋಹನ ಅಂತ ಸಂಸ್ಕೃತದಲ್ಲಿ ಹೇಳ್ತಕ್ಕಂಥ ಪದ, ಇದರ ಅಭಿಪ್ರಾಯವೇನು ಅಂತ. ಇದು ಇಷ್ಟೇ, ಅವನು ಕಾಲದಲ್ಲಿ ಒಂದು ರೀತಿ ಇಡೀ ಭೂಮಂಡಲವೇ ಏನಾಗಿತ್ತು, ಹಿಂದೆ ಹೋಗಿತ್ತು. ವೇನನ ಅಂಗರಾಜನ ಕಾಲದಲ್ಲಿ ಉತ್ತಮವಾಗಿರ್ತಕ್ಕಂತಹ ಭೂಮಂಡಲ ಎಲ್ಲ ವಿಚಾರದಲ್ಲೂ ಕೂಡ ಹಿಂದಕ್ಕೆ ಹೋಗಿತ್ತು. ಎಲ್ಲ ವಿಚಾರದಲ್ಲೂ ವೇದಗಳೂ ಕೂಡ ಇಲ್ಲ ಅಂತಾಗ್ಬಿಟ್ಟಿತ್ತು. ವೇದ ಇಲ್ಲದೆ ಇದ್ದಾಗ ಅಜ್ಞಾನಿಗಳು ತುಂಬಿಕೊಂಡ್ರು. ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಏನೇನು ಸಾಧನೆಯಾಗಿತ್ತು ಅಂಗರಾಜನ ಕಾಲದಲ್ಲಿ ಅದೆಲ್ಲ ವೇನರಾಜನ ಕಾಲದಲ್ಲಿ ಇಲ್ಲ ಅಂತ ಆಗ್ಬಿಟ್ಟಿತ್ತು. ಯಾಕೆ? ವೇನನ ದುರಾಡಳಿತ. ಈಗ ಅದೆಲ್ಲವನ್ನು ಏನು ಮಾಡಬೇಕಾಗಿದೆ? ಪುನಃ ಅದನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ಮಾಡಿದ ಕಾರ್ಯ ಏನು ಅಂತ, ಅದು ಒಬ್ಬೊಬ್ಬರನ್ನು ಒಂದು ಕರುವನ್ನಾಗಿ ಇಟ್ಟುಕೊಂಡು ಒಬ್ಬ ಗೋಪಾಲಕರಾಗಿ ಬಂದು ಹಾಲನ್ನು ಕರೆದರು ಆ ಒಂದು ಕ್ಷೇತ್ರದಲ್ಲಿ. ಅಂದರೆ ಏನು ಅಭಿಪ್ರಾಯ ಅಂದರೆ, ಆಯಾಯ ಕ್ಷೇತ್ರದಲ್ಲಿ ಯಾರು ಪ್ರಾವೀಣ್ಯವನ್ನು ನೈಪುಣ್ಯವನ್ನು ಪಡೆದಿದ್ದಾರೋ ಅವರನ್ನು ಹೆಡ್ ಮಾಡಿಕೊಂಡು, ಚೀಫ್ ಮಾಡಿಕೊಂಡು ಏನು ಮಾಡ್ತಾ ಇದ್ದರು, ಆ ಕಾರ್ಯದಲ್ಲಿ ಅವರು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ತೊಡಗಿಸಿಕೊಂಡ್ರು ಅಂತ. ಈಗ ಭೂಮಿಯ ಮೂಲಕ ಆಹಾರ ಧಾನ್ಯವನ್ನು ತೆಗಿಲಿಕ್ಕೆ ಅಂತ ಹೊರಟಾಗ ಪೃಥುಚಕ್ರವರ್ತಿಯೇ ಮುಂದೆ ಹೋಗ್ತಾನೆ. ಹೋಗಿ ಸ್ವಯಂಭೂಮನು ಆಯಿತಾ, ಅವನನ್ನೇ ಮುಂದೆ ಇಟ್ಟುಕೊಂಡು ಏನು ಮಾಡ್ತಾನೆ, ಹೇಗೆ ಈ ಭೂಮಿಯಲ್ಲಿ ಅಗ್ರಿಕಲ್ಚರ್ ಮಾಡೋದು ಮೊದಲಾದ್ದು ಇದೆಲ್ಲ ಅನ್ನೋದ್ರ ಬಗ್ಗೆ ಅವರ ಹತ್ರ ಕೇಳಿಕೊಂಡು, ಪಾಠ ಕೇಳಿಕೊಂಡು ಎಲ್ಲ ರೈತರಿಗೂ ಕೂಡ ಅದನ್ನು ತಲುಪಿಸಿ ಆಯಿತಾ, ಇಡೀ ಭೂಮಿಯಲ್ಲಿ ಒಳ್ಳೆಯ ರೀತಿಯ ಅಗ್ರಿಕಲ್ಚರ್ ಆಗಬೇಕು, ಕೃಷಿ ವ್ಯವಸ್ಥೆ ಆಗಬೇಕು, ಕೃಷಿ ಆಗಬೇಕು. ಅದಕ್ಕೆ ಬೇಕಾದ ರೀತಿಯಲ್ಲಿ ತನ್ನ ಒಂದು ನೇಗಿಲಿನಿಂದ ಭೂಮಿಯನ್ನು ಸಮತಟ್ಟು ಮಾಡಿ ಎಲ್ಲ ಕಡೆಯಲ್ಲೂ ಮಳೆ ನೀರು ನಿಲ್ಲೋ ಹಾಗೆ ಮಾಡಿ ಆಯಿತಾ, ಹಾಗೆ ಆ ಕೃಷಿಕರಿಗೆ ಏನೇನು ಬೇಕೋ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಇಡೀ ಕೃಷಿ ಕ್ಷೇತ್ರ ಪುನಃ ಎಂದಿನಂತೆ ಅಭಿವೃದ್ಧಿಯಾಗೋ ಹಾಗೆ ಮಾಡಿದರು ಅಂತ ಅಭಿಪ್ರಾಯ. ಇದು ಇವತ್ತು ನಾವು ನೋಡ್ತೇವೆ. ನಮ್ಮ ಭಾರತದಲ್ಲಿ ಒಂದು ಹಂತದಲ್ಲಿ ಈ ಡೈರಿ ಫಾರ್ಮ್ ಇದೆಲ್ಲ ಬಂದಿರತಕ್ಕಂಥದ್ದು. ಒಂದು ಕಾಲದಲ್ಲಿ ಡೈರಿ ಕ್ಷೇತ್ರ ಏನು ಅಷ್ಟೊಂದು ವಿಸ್ತೃತವಾಗಿ ಇರಲಿಲ್ಲ. ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಕುರಿಯನ್ನಂತ ಆಗಿನ ಕಾಲದಲ್ಲಿ ಒಬ್ಬರು ಆಯಿತಾ, ಅವರನ್ನು ಕರೆದುಕೊಂಡು ಬಂದು ಗುಜರಾತ್ನಲ್ಲಿ ಪ್ರಾರಂಭವಾಯಿತು. ಈ ಒಂದು ಎಲ್ಲ ಕೃಷಿಕರನ್ನು ಒಟ್ಟೊಟ್ಟು ಮಾಡಿಕೊಂಡು ಹಸುಗಳನ್ನು ಅವರಿಗೆ ಕೊಟ್ಟು ಹಸುಗಳ ಮೂಲಕವಾಗಿ ಹಾಲನ್ನು ತೆಗೆದುಕೊಂಡು ಬರತಕ್ಕಂಥದ್ದು, ಅದನ್ನು ಎಲ್ರಿಗೂ ಹಂಚತಕ್ಕಂಥದ್ದು, ಆ ಹಾಲಿನ ಪುಡಿ ಮಾಡ್ತಕ್ಕಂಥದ್ದು, ಮೊಸರು ಮಾಡ್ತಕ್ಕಂಥದ್ದು, ಬೆಣ್ಣೆ, ತುಪ್ಪ, ಅದರ ಒಂದು ಬೇರೆ ಬೇರೆ ಒಂದು ಪದಾರ್ಥಗಳನ್ನು ಮಾಡೋದು, ಇದೆಲ್ಲ ಒಂದು ಪ್ರಾರಂಭ ಆಗಿದ್ದು
ಅದರಲ್ಲಿ ಸ್ಪೆಷಲೈಸೇಷನ್ ನೈಪುಣ್ಯವನ್ನು ಪಡೆದಿರ್ತಕ್ಕಂತಹ ಒಬ್ಬರು ಕುರಿಯನ್ ಅವರನ್ನು ಕರ್ಕೊಂಡು ಬಂದು ನಮ್ಮ ಭಾರತ ದೇಶದಲ್ಲಿ ಪ್ರಾರಂಭ ಆಯಿತು. ಮುಂದೆ ಅದೇ ಅಮೂಲ್ ಮಿಲ್ಕ್ ಡೈರಿ ಇದೆಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ, ಇದೆಲ್ಲ ಬಂದದ್ದು ಹೀಗೆ. ಅಂದರೆ ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಸ್ಪೆಷಲೈಸೇಷನ್ ಪಡ್ಕೊಂಡಿರ್ತಾರೋ ಅವರಿಗೆ ಆ ಒಂದು ಕಾರ್ಯಭಾರವನ್ನು ವಹಿಸಿಕೊಟ್ಟು ಅವರಿಗೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ರೆ ಆ ಕ್ಷೇತ್ರದ ಅಭಿವೃದ್ಧಿಯಾಗತ್ತೆ ಅಂತ. ಇವತ್ತು ನಾವು ಭಾರತದಲ್ಲಿ ಬೇಕಾದಷ್ಟು ಆ ಒಂದು ಡೈರಿ ಕ್ಷೇತ್ರ ಅಭಿವೃದ್ಧಿಯಾಗಿದೆ ಅಂದರೆ ಅವರು ಅವತ್ತು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳೆಲ್ಲ ಕಾರಣ. ಅದನ್ನು ಇವತ್ತು ನಾವು ಡೈರಿ ಕ್ಷೇತ್ರ ಅಂತ ನೋಡ್ತಾ ಇದ್ದೀವಿ. ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಆ ರೀತಿಯ ಅಭಿವೃದ್ಧಿಯನ್ನು ಇವತ್ತು ನಾವು ನೋಡ್ತೇವೆ. ನಮ್ಮ ಭಾರತ ದೇಶದಲ್ಲೂ ಕೂಡ ಬೇಕಾದಷ್ಟು ಅಭಿವೃದ್ಧಿಯಾಗಿದೆ. ಇವತ್ತು ಡೈರಿ ಕ್ಷೇತ್ರ ಅಂತಲ್ಲ, ಬೇರೆ ಬೇರೆ ಅದು ಸಾಫ್ಟ್ವೇರ್ ಇರ್ಬೋದು, ಮತ್ತೊಂದಿರ್ಬೋದು, ಈ ಕ್ಷೇತ್ರದಲ್ಲ ಅಭಿವೃದ್ಧಿಯಾಗಿದೆ ಅಂದರೆ ಅದರಲ್ಲಿ ಸ್ಪೆಷಲೈಸೇಷನ್ ಯಾರು ಪಡ್ಕೊಂಡಿದ್ದಾರೋ ಅವರನ್ನು ತಂದು ನಿಂತು ಆ ಕ್ಷೇತ್ರವನ್ನು ಅವರಿಗೆ ವಹಿಸಿಕೊಟ್ಟು ಅವರಿಗೆ ಅಧಿಕಾರವನ್ನು ಕೊಟ್ಟಾಗ ಆ ಕ್ಷೇತ್ರದ ಅಭಿವೃದ್ಧಿ ನೋಡಿ. ಇದು ಸರ್ವಾಂಗೀಣವಾದ ಅಭಿವೃದ್ಧಿ. ಬರೀ ಹೊರಗಿನ ಒಂದು ಬಾಹ್ಯ ಸಂಪತ್ತು ಅಂತ ಮಾತ್ರ ಅಲ್ಲ. ಅವನ ಕಾಲದಲ್ಲಿ ವೇದಗಳು ಕೂಡ ಇರಲಿಲ್ಲ. ಯಾಕೆ? ವೇದ ಓದೋ ಬ್ರಾಹ್ಮಣರಿಗೆಲ್ಲ ತೊಂದರೆ ಕೊಟ್ಬಿಟ್ಟಿದ್ದ. ಅವರಿಗೆಲ್ಲ ನನ್ನನ್ನು ಹೋಗಲಿ ಅಂತ ಹೇಳಿ ವೇಣ ಏನು ಮಾಡಿದ್ದ? ನಿಯೋಜನೆ ಮಾಡಿದ್ದ. ಹೀಗಾಗಿ ವೇದಗಳು ಕೂಡ ಇಲ್ಲ ಅಂತಾಗಿತ್ತು. ವೇದಗಳೇ ಇಲ್ಲ ಅಂದರೆ, ವೇದ ಚಿಂತನೆ ಇಲ್ಲ ಅಂತಾದರೆ, ಯಜ್ಞಯಾಗಗಳೇ ಇಲ್ಲ ಅಂತಾದರೆ ಪುನಃ ಮಳೆ ಇಲ್ಲ, ಬೆಳೆ ಇಲ್ಲ, ಪುನಃ ತೊಂದರೆನೇ. ಮತ್ತು ತತ್ವಜ್ಞಾನ ಎಲ್ಲೂ ಇರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಆ ಕ್ಷೇತ್ರಕ್ಕೂ ಅವನು ಬೆಲೆ ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಋಷಿಗಳೆಲ್ಲರೂ ಕೂಡ ಕಲಿಸ್ತಾನೆ. ಕಲಿಸಿ ಬೃಹಸ್ಪತ್ಯಾಚಾರನ ಕಲಿಸಿ ಪುನಃ ವೇದ ಪಾಠ ಹೇಗೆ ಇದೆಯೋ ಅದೆಲ್ಲ ಹೇಳಿಪ್ಪ, ಆ ವೇದ ಚಿಂತನೆ ಇವರೆಲ್ಲ ಋಷಿಗಳು ತಿಳ್ಕೊಂಡು ಆ ವೇದ ಚಿಂತನೆಯನ್ನು ಇವರು ಮುಂದುವರಿಸಲಿ ಅಂಥೇಳಿ ಬೃಹಸ್ಪತ್ಯಾಚಾರ್ಯರು ಅವರು ಸ್ಪೆಷಲೈಸೇಷನ್ ವೇದದ ಫೀಲ್ಡಲ್ಲಿ ಅವರನ್ನು ಕರ್ಕೊಂಡು ಬಂದು ಅವರಿಗೆ ಹೇಳಿ ಋಷಿಗಳಿಗೆ ಪುನಃ ಆ ವೇದ ಚಿಂತನೆಯನ್ನು ಕೊಟ್ಟು ಈ ಭೂಮಂಡಲದಲ್ಲಿ ಪುನಃ ವೇದ ಚಿಂತನೆ ಅಭಿವೃದ್ಧಿ ಹೊಂದುವ ಹಾಗೆ ಮಾಡ್ತಾನೆ ಅಂತ. ಹೀಗೆ ನಾವು ಅದನ್ನು ಚಿಂತನೆ ಮಾಡಬೇಕು. ಹೀಗೆ ಒಂದು ಬಹಳ ಮುಖ್ಯವಾದ ಈ ಸ್ಪೆಷಲೈಸೇಷನ್ ಬಳಸಿಕೊಂಡು ಭೂಮಿಯಲ್ಲಿ ಅಭಿವೃದ್ಧಿಯನ್ನು ಮಾಡೋ ವಿಚಾರ ಏನಿದೆ ಅದಕ್ಕೆ ಮೊದಲು ಶ್ರೀಕಾರ ಹಾಕಿದವನು ಅಥವಾ ನಾಂದಿ ಹಾಡಿದವನು ಯಾರು ಅಂತ ಬಂದಾಗ ಅದು ಪೃಥುಚಕ್ರವರ್ತಿ ಅಂತ. ಅದು ವಿಶೇಷವಾಗಿರ್ತಕ್ಕಂತಹ ಚಿಂತನೆ. ಅದಾದ ಮೇಲೆ ವಿಶೇಷವಾಗಿ ಇನ್ನೊಂದು ಪೃಥುಚಕ್ರವರ್ತಿಯ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಏನದು? ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಆಯಿತಾ. ಅಂದರೆ ಅಧಿಕಾರ ವಿಕೇಂದ್ರೀಕರಣ ಅಂತ ನಾವೇನು ಹೇಳ್ತೀವಿ ಅದನ್ನು ಕೂಡ ಮೊಟ್ಟ ಮೊದಲು ಮಾಡಿದವನು ಯಾರು ಅಂದರೆ ಪೃಥುಚಕ್ರವರ್ತಿ. ಅವನ ಕಾಲದಲ್ಲೇನೆ ಹಳ್ಳಿಗಳು, ಆಮೇಲಿಂದ ಚಿಕ್ಕ ಪುಟ್ಟ ನಗರಗಳು, ಆಮೇಲೆ ದೊಡ್ಡ ಪಟ್ಟಣಗಳು ಅಂತ ಇದೆಲ್ಲ ವ್ಯವಸ್ಥೆ ಪ್ರಾರಂಭ ಮಾಡಿದವನೇ ಯಾರು ಅಂತ ಹೇಳಿದರೆ ಆಯಿತಾ, ಅದು ಪೃಥುಚಕ್ರವರ್ತಿ. ಹೀಗೆ ಅಧಿಕಾರ ವಿಕೇಂದ್ರೀಕರಣ, ಅಧಿಕಾರ ಎಲ್ಲೋ ದೇಶದ ಕ್ಯಾಪಿಟಲಲ್ಲಿ ಇರೋದಲ್ಲಪ್ಪ, ಪ್ರತಿಯೊಂದು ವಿಲೇಜ್, ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಅಧಿಕಾರ ಇರಬೇಕು ಅಂತ ಹೇಳಿ ಆ ರೀತಿಯ ಒಂದು ಕಲ್ಪನೆಯನ್ನು ಪ್ರಾರಂಭ ಮಾಡಿದವನು ಕೂಡ ಯಾರು? ಪುನಃ ಪೃಥುಚಕ್ರವರ್ತಿ. ಹೀಗೆ ಅಧಿಕಾರ ವಿಕೇಂದ್ರೀಕರಣ, ಸ್ಪೆಷಲೈಸೇಷನ್ನ ಬಳಸಿಕೊಳ್ತಕ್ಕಂಥದ್ದು, ಜೊತೆಗೆ ಕೃಷಿ ವ್ಯವಸ್ಥೆ, ಔಷಧಗಳ ಆವಿಷ್ಕಾರ, ಧರ್ಮ ಪ್ರಚಾರ, ನಾಗರಿಕತೆ, ಇದೆಲ್ಲ ಏನೇನು ಹೊಸ ವಿಚಾರ ಇವತ್ತೆಲ್ಲ ಆಗಿದೆ ಅಂತ ನಾವು ತಿಳ್ಕೊಳ್ತೀವಿ. ಅದೆಲ್ಲವೂ ಕೂಡ ಗ್ರಾಮ ವ್ಯವಸ್ಥೆ, ನಗರ ವ್ಯವಸ್ಥೆ, ಆಮೇಲಿಂದ ಬಾವಿಗಳು, ಸರೋವರಗಳು, ಉದ್ಯಾನವನಗಳು, ವ್ಯಾಪಾರ ಮಳಿಗೆಗಳು, ವಿದ್ಯಾ ಸಂಸ್ಥೆಗಳು, ಇದೆಲ್ಲವನ್ನೂ ಕೂಡ ನಿರ್ಮಾಣ ಮಾಡಿ ಹೊಸ ಯುಗವನ್ನೇ ನಿರ್ಮಾಣ ಮಾಡಿದ ಮಹಾಪುರುಷ ಪೃಥುಚಕ್ರವರ್ತಿ. ಇಷ್ಟೆಲ್ಲ ಅಭಿವೃದ್ಧಿಯಾಯಿತು ಪೃಥುಚಕ್ರವರ್ತಿಯಿಂದ ಅಂದರೆ ಬರೀ ಅವನಿಂದಲ್ಲಪ್ಪ, ಅವನ ಒಳಗಡೆ ಸನ್ನಿಹಿತನಾಗಿರ್ತಕ್ಕಂತಹ ರಾಜರಾಜೇಶ್ವರ ರೂಪ ಭಗವಂತನಿದೆ, ಅವನ ವಿಶೇಷ ಅನುಗ್ರಹವೇ ಕಾರಣ ಅಂತ ನಾವು ಚಿಂತಿಸಬೇಕು. ಅದಾದ ಮೇಲೆ ವಿಶೇಷವಾಗಿ ಪೃಥು ಮಹಾರಾಜ ತನ್ನ ಪ್ರಾಮಾಣಿಕ ಪ್ರಯತ್ನದಿಂದ ಸದ್ಗುಣಗಳಿಂದ ಪೃಥ್ವಿಯನ್ನು ಸಮೃದ್ಧಗೊಳಿಸಿದ, ಅಶ್ವಮೇಧ ಯಾಗ ಮಾಡಿದ. ಆ ಕಥೆ ಈಗಾಗಲೇ ಬಂದಿದೆ. ಆ ಕಡೆಗೆ ಭಗವಂತನೇ ಮೆಚ್ಚಿ ಬರ್ತಾನೆ ಅನ್ನುವ ಕಥೆನೂ ಕೂಡ ನೋಡಿದ್ದೀವಿ ನಾವು. ಆ ಭಗವಂತ ಮೆಚ್ಚಿಕೊಂಡು ಭಗವಂತ ಬಂದಾಗ
ಭಗವಂತನೇ ಸಂದೇಶ ಕೊಡ್ತಾನೆ. ಪೃಥುಚಕ್ರವರ್ತಿಯ 100ನೇ ಅಶ್ವಮೇಧ ಯಾಗಕ್ಕೆ ಸಾಕ್ಷಾತ್ ದೇವರೇ ಬರ್ತಾರೆ. ದೇವರೇ ಬಂದು ಎಲ್ಲರಿಗೂ ಸಂದೇಶ ಕೊಡ್ತಾನೆ. ಪೃಥುಚಕ್ರವರ್ತಿಯ ಯಾಗದಲ್ಲಿ ನಡೆದಿದ್ದ ಎಲ್ಲ ಪ್ರಜೆಗಳಿಗೆ, ಎಲ್ಲ ಸಜ್ಜನರಿಗೂ ಸಂದೇಶ ಕೊಡ್ತಾನೆ. ಏನು ಸಂದೇಶ ಅಂದರೆ, ಯಸ್ವಧರ್ಮೇಣ ಮಾಂ ನಿತ್ಯಂ ನಿರಾಶೀಹಿ ಶ್ರದ್ಧೆಯಾನ್ವಿತಃ ಭಜತೆ ಶನಕೈಸ್ತಸ್ಯ ಮನೋರಾಜನ್ ಪ್ರಸೀದತಿ. ಎಲ್ಲರೂ ಕೂಡ ಅವರವರ ಧರ್ಮವನ್ನು ಅಚ್ಚುಕಟ್ಟಾಗಿ ಮಾಡಬೇಕು, ನಿಷ್ಕಾಮ ಕರ್ಮಯೋಗದಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಮಾಡಿದರೆ ಅವರ ಮನಸ್ಸು ಪ್ರಸನ್ನವಾಗತ್ತೆ, ಅವರಿಗೆ ನಾನು ಒಲಿತೇನೆ ಅಂತ ದೇವರು ಹೇಳಿರೋ ಮಾತು. ಕೃಷ್ಣ ಗೀತೆಯಲ್ಲಿ ಹೇಳಿರೋ ಮಾತೆ, ಸ್ವಕರ್ಮಣಾತಮಭ್ಯರ್ಥ ಸಿದ್ಧಿಂ ವಿಂದತಿ ಮಾನವಃ. ಪ್ರತಿಯೊಬ್ಬರೂ ಕೂಡ ವರ್ಣ ಆಶ್ರಮ ಧರ್ಮಕ್ಕೆ ಅನುಗುಣವಾಗಿ ಆಯಾಯ ವರ್ಣ ಆಶ್ರಮ ಧರ್ಮಗಳನ್ನು ಪರಿಪಾಲನೆ ಮಾಡಿದರೆ ಅವರಿಗೆ ಅದರಲ್ಲಿ ಸಿದ್ಧಿ ಇದೆ ಅಂತ. ಹೀಗೆ ನಾವು ಬರೀ ಹಣ ಸಂಪಾದನೆಯನ್ನೇ ಮುಖ್ಯವನ್ನಾಗಿ ಗುರಿಯನ್ನಾಗಿ ಇಟ್ಟುಕೊಳ್ಳದೆ ನಮ್ಮ ಕರ್ತವ್ಯಗಳನ್ನು ಭಗವಂತನ ಪೂಜಾರೂಪವಾಗಿ ಮಾಡಿ ಅರ್ಪಣೆ ಮಾಡಿದಾಗ ನಮಗೂ ಅಭಿವೃದ್ಧಿ, ಸಮಾಜಕ್ಕೂ ಅಭಿವೃದ್ಧಿ, ದೇಶಕ್ಕೂ ಕೂಡ ಅಭಿವೃದ್ಧಿಯಾಗತ್ತೆ. ಕರ್ತವ್ಯ ಪ್ರಜ್ಞೆ ಅದು ಯಾವತ್ತೂ ಕೂಡ ಹೇಗಿರಬೇಕು, ಅದು ಭಗವಂತನ ಆರಾಧನಾ ರೂಪವಾಗಿ ನಾವು ಕರ್ತವ್ಯವನ್ನು ಮಾಡಿದಾಗ ಅದು ಭಗವಂತನ ಪೂಜೆಯೂ ಆಗತ್ತೆ. ಮತ್ತು ಆ ಸಂದರ್ಭದಲ್ಲಿ ಯಾವುದೇ ಲೋಪದೋಷಗಳು ಬರೋದಿಲ್ಲ ಆಯಿತಾ ಅಂತ. ಹೀಗೆ ಬಹಳ ಸುಂದರವಾಗಿರ್ತಕ್ಕಂಥ ಚಿಂತನೆಯನ್ನು ಕೂಡ ನಮಗೆ ಭಗವಂತ ಆದೇಶ ಕೊಟ್ಟಿದ್ದನ್ನು ನೋಡ್ತೇವೆ. ಅದಾದ ಮೇಲೆ ಎಲ್ಲ ಪ್ರಜೆಗಳು ಕೂಡ ಪೃಥುಚಕ್ರವರ್ತಿಯನ್ನು ಅಭಿನಂದಿಸಬೇಕು ಅಂಥೇಳಿ ಅನೇಕ ಸಂದರ್ಭದಲ್ಲಿ ಅವನ್ನ ಕರೆಯೋದಂತೆ, ಅಭಿನಂದಿಸೋದಂತೆ. ಅಂತಹ ಸಂದರ್ಭದಲ್ಲಿ ಪೃಥುಚಕ್ರವರ್ತಿ ಹೇಳ್ತಾನೆ, ನಂದೇನೂ ಇಲ್ಲಪ್ಪ, ಎಲ್ಲ ನಿಮ್ಮದೇ ಅಂತ, ನಿಮಗೇ ಇದೆಲ್ಲ ಅಂತ. ನೋಡಿ, ದೇವರು ಮಾಡಿಸಿದ್ದು ಅಂತ ಒಂದು ಚಿಂತನೆ. ಮತ್ತು ರಾಜನಾದವನು ಹೇಳಬೇಕಾದ್ದು, ರಾಜನಾದವನೇ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ, ಪ್ರಜೆಗಳು ಉತ್ತಮ ರೀತಿಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡಿದರೆ ರಾಜ್ಯ ಸಾಮ್ರಾಜ್ಯ ಮುಂದುವರಿಯುತ್ತೆ. ಅದಕ್ಕೋಸ್ಕರವಾಗಿ ಈ ಕೀರ್ತಿ ಒಂದು ರೀತಿಯಿಂದ ನನ್ನಲ್ಲಿ ನಿಂತು ಮಾಡಿಸಿದ ದೇವರಿಗೆ, ನಿನ್ನಲ್ಲಿ ನಿಂತು ಮಾಡಿಸಿದ ದೇವರಿಗೆ, ಇನ್ನೊಂದು ರೀತಿಯಿಂದ ನಿಮಗೆ ಇದೆಲ್ಲ ಕೀರ್ತಿ ಸಲ್ಲಬೇಕು ಅಂತ ಅವನು ಹೇಳ್ತಾನೆ. ಅಲ್ಲಿ ಬಹಳ ಸುಂದರವಾದ ಮಾತು ಅಲ್ಲೂ ಒಂದು ಬರುತ್ತೆ. ಅಹೋ ಮಮಾಮಿ ವಿತರಂತ್ಯನುಗ್ರಹಂ ಹರಿಂ ಗುರುಂ ಯಜ್ಞಭುಜಾಮಧೀಶ್ವರಂ ಸ್ವಧರ್ಮಯೋಗೇನ ಯಜಂತಿ ಮಾಮಕಾಃ ನಿರಂತರಂ ಕ್ಷೋಣಿತಲೇ ದೃಢವ್ರತಾಃ. ಎಲೆ ಪ್ರಜೆಗಳೇ, ನೀವೆಲ್ಲ ಆ ಭಗವಂತನ ಪೂಜೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದೀರಿ. ಯಜ್ಞಯಾಗಾದಿಗಳನ್ನು ನಿಮ್ಮ ಸ್ವಕರ್ತವ್ಯ ಕರ್ಮಗಳನ್ನು ಕೂಡ ಉತ್ತಮ ರೀತಿಯಿಂದ ಮಾಡ್ತಾ ಇದ್ದೀರಿ. ಜಿತೇಂದ್ರಿಯರಾಗಿ ಇದ್ದೀರಿ, ಸದ್ಧರ್ಮಾಚರಣೆ ಮಾಡ್ತಾ ಇದ್ದೀರಿ. ಹೀಗೆ ನೀವೆಲ್ಲ ಇರೋದರಿಂದ ನನ್ನ ಸಾಮ್ರಾಜ್ಯ ಚೆನ್ನಾಗಿದೆ. ಆದ್ದರಿಂದ ನೀವೆಲ್ಲ ನನಗೆ ಉಪಕಾರ ಮಾಡಿದಿರಿ, ನಾನೇ ನಿಮಗೆ ಉಪಕಾರ ಮಾಡಿದ್ದಲ್ಲ, ನೀವೇ ನನಗೆ ಬೇಕಾದಷ್ಟು ಉಪಕಾರ ಮಾಡಿದ್ದೀರಿ ಅಂತ ಹೀಗೆ ಅವರನ್ನು ಹಾಡಿ ಹೊಗಳ್ತಾನೆ. ಮುಖ್ಯವಾಗಿ ನೋಡಿ, ಅವನು ಹೇಳೋ ವಿಚಾರ, ಒಂದು ಕಡೆಯಿಂದ ಕರ್ತವ್ಯ ಕರ್ಮ, ವೈಶ್ಯರಾದವರು ವೈಶ್ಯರ ಕರ್ಮ, ಬ್ರಾಹ್ಮಣರಾದವರು ಬ್ರಾಹ್ಮಣರ ಕರ್ಮ ಅದು ಮಾಡೋದು, ಜೊತೆಗೆ ಎಲ್ಲರೂ ಕೂಡ ಮಾಡಲೇಬೇಕಾದ್ದು ಕರ್ತವ್ಯ ಕರ್ಮವನ್ನು ಭಗವಂತನ ಪೂಜಾರೂಪವಾಗೂ ಮಾಡೋದು ಒಂದು. ಇನ್ನೊಂದು, ಭಗವಂತನ ಪೂಜೆ ಪುನಸ್ಕಾರಗಳನ್ನು ಪ್ರತ್ಯೇಕವಾಗಿ ಅವರು ಮಾಡಲೇಬೇಕು, ಅದೂ ಮಾಡ್ತಾ ಇರಬೇಕು. ಯಾವತ್ತೂ ಕೂಡ ಲೌಕಿಕ ಪ್ರಗತಿ, ಆಧ್ಯಾತ್ಮಿಕ ಪ್ರಗತಿ, ಯಾವುದೇ ಒಂದು ರಾಜ್ಯ ಪರಿಪೂರ್ಣವಾಗಬೇಕು ಅಂದರೆ ಲೌಕಿಕವಾಗಿಯೂ ಪ್ರಗತಿಯನ್ನು ಸಾಧಿಸಬೇಕು, ಆಧ್ಯಾತ್ಮಿಕವಾಗಿಯೂ ಪ್ರಗತಿಯನ್ನು ಸಾಧಿಸಬೇಕು. ಎರಡನ್ನೂ ನೀವು ಮಾಡ್ತಾ ಇದ್ದೀರಿ, ಸಂತೋಷ ಅಂತ ಪೃಥುಚಕ್ರವರ್ತಿ ಹೇಳೋ ಮಾತು. ಇದು ನಮಗೆಲ್ಲ ದೊಡ್ಡ ಸಂದೇಶ ಕೊಡುತ್ತೆ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲ ದೇಶದಲ್ಲೂ ಅಷ್ಟೇ ಸಾಮಾನ್ಯವಾಗಿ ಒಂದೇ ರೀತಿ ದೇವರು ಧರ್ಮ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಇದರಲ್ಲೂ ಕೂಡ ವಿಶೇಷವಾದ ಕಾಳಜಿ ಇಲ್ಲವೇ ಇಲ್ಲ, ಬಹಳ ಕಡಿಮೆ ಆಯಿತಾ. ಅದು ಅವರವರ ವ್ಯಕ್ತಿಗಳಿಗೆ ಬಿಟ್ಟಿದ್ದು ಅಂತ ಹೇಳಿ ಬಿಟ್ಬಿಡ್ತಾರೆ, ಅದ್ರ ಬಗ್ಗೆ ಕಾಳಜಿ ತುಂಬಾ ಕಡಿಮೆ ಆಯಿತಾ. ಮತ್ತು ಲೌಕಿಕವಾದ ಪ್ರಗತಿ ಅಲ್ವಾ, ಸೈನ್ಸು ಮತ್ತೊಂದು ಮಗದೊಂದು, ಅದರಲ್ಲಿ ಅಭಿವೃದ್ಧಿ ಮಾಡೋದೇ, ಅದರಲ್ಲಿ ಅಭಿವೃದ್ಧಿ ಪಡೆಯೋದೇ ದೊಡ್ಡ ವಿಚಾರ ಅನ್ನೋ ರೀತಿಯಲ್ಲಿ ನಾವಿದ್ದೇವೆ. ಆದರೆ ಆಧ್ಯಾತ್ಮಿಕ ಪ್ರಗತಿ, ವೇದಾಂಗ ಶಾಸ್ತ್ರ ಅಧ್ಯಯನ, ತತ್ವಜ್ಞಾನ ಚಿಂತನೆ, ಇದರ ಬಗ್ಗೆ ಎಲ್ಲ ಸರ್ಕಾರ ಗಮನ ಕೊಡೋದೇ ಇಲ್ಲ ರೀ, ಆಲ್ಮೋಸ್ಟ್ ಆಲ್ ಬಿಟ್ಟಿದೆ ಅಲ್ವಾ. ಅದರ ಬಗ್ಗೆನೂ ಗಮನ ಕೊಡಬೇಕು ಅಂತ
ಪೃಥ್ವಿ ಚಕ್ರವರ್ತಿ ಹೇಳ್ತಕ್ಕಂಥ ಮಾತು ಏನಾಗುತ್ತೆ, ಬರೀ ಲೌಕಿಕ ಪ್ರಗತಿ ಆಧ್ಯಾತ್ಮಿಕ ಪ್ರಗತಿಯನ್ನು ನಾವು ಬಿಟ್ಬಿಟ್ವಿ ಅಂದರೆ ಏನಾಗುತ್ತೆ. ಈಗ ನಮ್ಮ ಅಂಗಾಂಗಗಳಲ್ಲೇ ಯಾವುದೋ ಒಂದು ಅಂಗ ಮಾತ್ರ ಬೆಳೀತು, ಇನ್ನೊಂದು ಅಂಗಾಂಗಗಳೆಲ್ಲ ಆಯ್ತಾ ಏನಾಗುತ್ತೆ, ಬೆಳೀಲೇ ಇಲ್ಲ ಅಂದರೆ ಅದೊಂದು ರೋಗ ಅಲ್ವಾ. ಹೊಟ್ಟೆ ಮಾತ್ರ ಬೆಳೀತು, ಕೈಕಾಲು ಸಣ್ಣಗಿದ್ದರೆ ಏನಂತ ಕರೀತಾರೆ, ಏನೋ ರೋಗಿಷ್ಠ ಅಂತ ಕರೀತಾರೆ. ಅದರಂತೆ ನಮ್ಮ ದೇಶ, ನಮ್ಮ ಸಮಾಜ, ನಮ್ಮ ವೈಯಕ್ತಿಕ ಬದುಕು ಕೂಡ ಪೂರ್ಣವಾಗಿ ಅಭಿವೃದ್ಧಿಯನ್ನು ಪಡಿಬೇಕಾಗಿದ್ದರೆ ನಾವು ಆಧ್ಯಾತ್ಮಿಕವಾಗಿಯೂ ಅಭಿವೃದ್ಧಿಯನ್ನು ಪಡೆಯಬೇಕು, ಲೌಕಿಕವಾಗಿಯೂ ಅಭಿವೃದ್ಧಿಯನ್ನು ಪಡೆಯಬೇಕು. ಆಗ ನಮ್ಮ ವೈಯಕ್ತಿಕ ಬದುಕು ಪೂರ್ಣವಾಗುತ್ತೆ, ಸಮಾಜವೂ ಪೂರ್ಣವಾಗುತ್ತೆ, ದೇಶವೂ ಪೂರ್ಣವಾಗುತ್ತೆ ಅಂತ ಹೀಗೆ ಬೆಳವಣಿಗೆ ಲೌಕಿಕವಾಗಿ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಮುಖದಲ್ಲೂ ಇರಬೇಕು ಅನ್ನೋ ವಿಶಿಷ್ಟ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳ್ಕೋಬೇಕಾಗಿದೆ. ಅದಾದ ಮೇಲೆ ಪೃಥ್ವಿ ಚಕ್ರವರ್ತಿ ತನ್ನ ಬಳಿಗೆ ಸನಕಾದಿ ಋಷಿಗಳು ಬಂದಾಗ ಅವರನ್ನು ಆದರದಿಂದ ಎದುರು ಮಾಡಿಕೊಂಡು ಒಂದು ಬಹಳ ಸುಂದರವಾದ ಮಾತನ್ನು ಅವರ ಬಗ್ಗೆ ಹೇಳ್ತಾನೆ. ಬಹಳ ದೊಡ್ಡವರು ಬರ್ತಾರೆ ನಮ್ಮನೆಗೆ, ದೇವರನ್ನು ಕಂಡಿರ್ತಕ್ಕಂಥ ದೊಡ್ಡವರಪ್ಪ. ಅಂಥವರು ಬಂದಾಗ ಅವ್ರ ಹತ್ರ ನೀವೆಲ್ಲ ಆರಾಮಾಗಿದ್ದೀರಾ, ಕ್ಷೇಮವಾಗಿದ್ದೀರಾ ಅಂತ ನಾವು ಕೇಳೋದಾ ಅಂತ ಇಲ್ಲ. ಅಂಥವ್ರ ಹತ್ರ ಕೇಳಬೇಕಾಗಿಲ್ಲ, ಅವ್ರು ಯಾವತ್ತೂ ಕ್ಷೇಮವಾಗಿರ್ತಾರೆ. ದೇವರನ್ನೇ ಸದಾ ಚಿಂತನೆ ಮಾಡೋರಿಗೆ ಆಯಿತಾ, ಕ್ಷೇಮ ಇಲ್ಲದೆ ಬೇರೇನು ಸಿಗ್ಲಿಕ್ಕೆ ಸಾಧ್ಯ, ಕ್ಷೇಮವೇ ನೋಡಿ. ಅದನ್ನೇ ಸನಕಾದಿಗಳು ಬಂದಾಗ ಅವ್ರ ಹತ್ರ ಕುಶಲ ಪ್ರಶ್ನೆ, ಕ್ಷೇಮ ಸಮಾಚಾರ ಪ್ರಶ್ನೆ ಮಾಡೋದಿಲ್ಲ. ಏನಂತ ಹೇಳ್ತಾನೆ, ಭವಸ್ಸು ಕುಶಲ ಪ್ರಶ್ನ ಆತ್ಮಾರಾಮೇಶು ನ ಇಷ್ಯತೆ ಕುಶಲಾಯತ್ರ ನ ಸಂತಿ ಮತಿವೃತ್ತಯ. ಒಳ್ಳೆಯದು ಕೆಟ್ಟದ್ದು ಎಲ್ತಕ್ಕಂಥದ್ದೆಲ್ಲ ಯಾರಿಗೆ ದೇವರಲ್ಲಿ ಆಸಕ್ತಿ ಇಲ್ಲದೆ ಇರುವ, ದೇವರನ್ನು ಆರಾಧನೆ ಮಾಡದೇ ಇದ್ದವರಿಗೆ ಅದಲ್ಲ. ನಿಮಗೆ ಅದೆಲ್ಲ ಯಾವುದೂ ಇಲ್ಲ ಸ್ವಾಮಿ, ನಿಮಗೆ ದೇವರು ಏನು ಕೊಟ್ಟರೂ ಒಳ್ಳೆಯದೇ, ಕ್ಷೇಮಂ ವಿಧಾಸ್ಯತಿ ಅಂತ ದೇವರು ಏನು ಕೊಟ್ಟರೂ ಕೂಡ ಅದನ್ನು ಒಳ್ಳೆಯದಕ್ಕೋಸ್ಕರವಾಗಿ ದೇವರು ಕೊಟ್ಟ ಅಂತ ಚಿಂತನೆ ಮಾಡೋರು ತಮ್ಮಂಥವ್ರು. ಆದ್ದರಿಂದಾಗಿ ನೀವು ಯಾವತ್ತೂ ಕುಶಲಿಗಳಾಗೇ ಇರ್ತೀರಿ, ಕ್ಷೇಮದಿಂದೇ ಇರ್ತೀರಿ. ನೀವು ಕ್ಷೇಮವಾಗಿದ್ದೀರಾ ಅಂತ ನಾವು ಕೇಳೋದಲ್ಲ, ನೀವು ಯಾವಾಗಲೂ ಕ್ಷೇಮವಾಗಿದ್ದೀರಲ್ಲ, ಆ ಗುಟ್ಟೇನು ಅದನ್ನು ನಮ್ಮ ಜನರಿಗೆ ತಿಳಿಸ್ಕೊಡಿ ಅಂತ ಕೇಳ್ತೀನಿ ಅಂತ ನೋಡಿ. ಇದು ದೊಡ್ಡವರು, ಜ್ಞಾನಿಗಳು, ದೇವರನ್ನು ಕಂಡವರು, ಸನಕಾದಿಗಳು, ಅವರನ್ನು ನೀವು ಕ್ಷೇಮವಾಗಿದ್ದೀರಾ ಅಂತ ಕೇಳೋ ವಿಚಾರಲ್ಲ. ಅವರು ಯಾವತ್ತೂ ಕ್ಷೇಮನೇ. ನಿಮ್ಮ ಕ್ಷೇಮದ ಗುಟ್ಟೇನು ಅದನ್ನು ನಮ್ಮ ಪ್ರಜೆಗಳಿಗೆ ತಿಳಿಸ್ಕೊಡಿ ಅಂತ ಕೇಳ್ತಾನೆ. ಆಗ ಅವರು ಹೇಳತಕ್ಕಂಥ ಮಾತು ಕೂಡ ಬಹಳ ಸುಂದರವಾಗಿರ್ತಕ್ಕಂಥ ಮಾತು. ಸಮಸ್ತ ಶಾಸ್ತ್ರದ ಸಾರ ಏನು ಅಂತ ಹೇಳ್ತಾರೆ ಅವರು. ಶಾಸ್ತ್ರೇಶ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಗ್ ವಿಮೃಶೇಷು ಹೇತು ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾರತಿರ್ಬ್ರಹ್ಮಣಿ ನಿರ್ಗುಣೇ ಚಯಾಂ. ಅವ್ರು ಹೇಳ್ತಾರೆ, ಇಷ್ಟೇಪ್ಪ, ಶಾಸ್ತ್ರದಲ್ಲಿ ಎಲ್ಲ ವಿಮರ್ಶೆ ಮಾಡಿ ಸಾರ ರೂಪದಲ್ಲಿ ಹೇಳಿರ್ತಕ್ಕಂಥ ಮಾತು ಯಾವುದು ಅಂದರೆ, ಅಸಂಗ ಆತ್ಮವ್ಯತಿರಿಕ್ತ ವಸ್ತಿನಿ ದೃಢಾರತಿರ್ಬ್ರಹ್ಮಣಿ ನಿರ್ಗುಣೀಚಯ. ಎಲ್ಲರಿಗೂ ಒಳಿತಾಗುವ ಮಾರ್ಗವನ್ನು ವಿಮರ್ಶೆ ಮಾಡಿ ಶಾಸ್ತ್ರ ಹೇಳ್ತಾ ಇದೆ. ಏನದು? ಶ್ರೀಹರಿಯಲ್ಲಿ ಎಂದೆಂದೂ ಭಕ್ತಿ, ಶ್ರೀಹರಿಗಿಂತ ಬೇರೆಯಾದ ಜಗತ್ತಿನಲ್ಲಿ ವೈರಾಗ್ಯ. ದೇವರಲ್ಲಿ ಭಕ್ತಿ, ಜಗತ್ತಿನಲ್ಲಿ ವೈರಾಗ್ಯ. ಇದೇ ಸಕಲ ಶಾಸ್ತ್ರಗಳ ಸಾರ. ಸಕಲ ಶಾಸ್ತ್ರಗಳ ಸಾರ ಏನು? ದೇವರಲ್ಲಿ ದೃಢವಾದ ಭಕ್ತಿ, ಜಗತ್ತಿನಲ್ಲಿ ವೈರಾಗ್ಯ. ದೃಢಾರತಿ ಬ್ರಹ್ಮಣಿ ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ. ಆತ್ಮ ಪರಮಾತ್ಮ ಎನಿಸುವ ಆ ದೇವರಿದ್ದಾನಲ್ಲ, ಅವನಿಗಿಂತ ಬೇರೆಯಾದ ಈ ಜಗತ್ತಿನಲ್ಲಿ ಅಸಂಗ, ಆ ಅನಾಸಕ್ತಿ, ವೈರಾಗ್ಯ. ದೃಢಾರತಿ ಬ್ರಹ್ಮಣಿ, ಪರಬ್ರಹ್ಮ ಆ ಭಗವಂತನಲ್ಲಿ, ಅವನು ನಿರ್ಗುಣ. ಏನು ನಿರ್ಗುಣ ಅಂದರೆ, ಸತ್ವಗುಣ, ರಜೋಗುಣ, ತಮೋಗುಣಗಳು ಅವನಲ್ಲಿ ಇಲ್ಲ, ದುಷ್ಟಗುಣಗಳು ಅವನಲ್ಲಿ ಇಲ್ಲ, ಸಂಸಾರದಲ್ಲಿ ಕಟ್ಟಿ ಹಾಕುವ ಗುಣಗಳು ಅವನಲ್ಲಿ ಇಲ್ಲ. ಅಂತಹ ದೇವರಲ್ಲಿ ಭಕ್ತಿ. ಹೀಗೆ ದೇವರಲ್ಲಿ ಭಕ್ತಿ, ಜಗತ್ತಿನಲ್ಲಿ ವೈರಾಗ್ಯ. ಇದು ಮಾಡಬೇಕು ಅಂತಲೇ ಶಾಸ್ತ್ರ ಹೇಳ್ತಾ ಇದೆ ಅಂತ ನಾವು ಅಳವಡಿಸ್ಕೊಂಡಿದ್ದೇವೆ. ಕ್ರಮ ತಪ್ಪಿದೆ ಅಷ್ಟೆ. ನಮಗೇನಾಗ್ಬಿಡುತ್ತೆ, ರಿವರ್ಸ್ ಆಗಿ ಹೋಗಿದೆ. ಹರಿಯಲ್ಲಿ ಅನಾಸಕ್ತಿ, ಜಗತ್ತಿನಲ್ಲಿ ಆಸಕ್ತಿ.
ರಿವರ್ಸು, ಯಾವುದರಲ್ಲಿ ಎಲ್ಲಿರಬೇಕು ಅದಿಲ್ಲ ಆಯಿತಾ. ಸ್ಥಾನ ಬದಲಾಗಿ ಹೋಗಿದೆ ಆಯಿತಾ. ಹಾಗೆ ಮಾಡಬೇಡಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸನಕಾದಿ ಋಷಿಗಳು. ವೈರಾಗ್ಯ ಅಂದ ಕೂಡಲೇ ಎಲ್ಲನೂ ಬಿಟ್ಟು ಕಾಡಿಗೋಡು ಹೋಗಬೇಕು ಅಂತ ಅಲ್ಲ. ಭಗವಂತನ ಆರಾಧನಾ ರೂಪಾಗಿ ನಮ್ಮ ಕರ್ತವ್ಯ ಕರ್ಮವನ್ನು ಮಾಡ್ತಾ ಇದ್ದು, ಅನ್ಯಾಯ ಮಾರ್ಗಕ್ಕಿಳಿಯದೆ ನ್ಯಾಯ ಮಾರ್ಗದಲ್ಲಿ ನಾವು ಸಂಪಾದನೆ ಮಾಡ್ತಾ ಇದ್ದು, ಏನು ದೇವರು ಕೊಡ್ತಾನೋ ಅದರಲ್ಲೇ ಸಂತೃಪ್ತಿ ಜೀವನವನ್ನು ನಡೆಸಿದರೆ ಅದೇ ವೈರಾಗ್ಯ. ಪ್ರಾಮಾಣಿಕವಾಗಿ ಬದುಕನ್ನು ನಡೆಸಿಕೊಂಡು ಹೋದರೆ ಅದೇ ವೈರಾಗ್ಯ. ಅಷ್ಟೇ ವಿಚಾರ. ಅಲ್ಲಿ ಅತಿಶಯವಾದ ಆಸಕ್ತಿ ಬಂದ ಕೂಡಲೇ ಈ ಕೆಟ್ಟದ್ದೆಲ್ಲ ಮಾಡಬೇಕು ಅಂತ ಹೊರಡೋದು. ನಮಗೆ ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಇದ್ದುಬಿಟ್ರೆ ಆಗ ಏನು ಅತಿಶಯವಾದ ಆಸಕ್ತಿ, ತೊಂದರೆಗಳು ಯಾವುದು ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಆ ರೀತಿ ಸಂತೃಪ್ತ ಜೀವನವನ್ನು ನಡೆಸಿಕೊಂಡು ನಾವು ದೇವರು ಕೊಟ್ಟದ್ರಲ್ಲಿ ಖುಷಿಯಿಂದ ಇರ್ತಾ ದೇವರ ಆರಾಧನೆ ಮಾಡ್ತಾ ಇದ್ದರೆ ನಾವು ಕ್ಷೇಮವಾಗಿರ್ತೇವೆ, ನಮ್ಮ ಕುಟುಂಬ ಕ್ಷೇಮವಾಗಿರುತ್ತೆ, ಸಮಾಜ ಕ್ಷೇಮವಾಗಿರುತ್ತೆ, ಜಗತ್ತು ಕ್ಷೇಮವಾಗಿರುತ್ತೆ. ನೋಡಿ, ಹೀಗೆ ಅವರು ಬಹಳ ವಿಶೇಷವಾದ ಒಂದು ಉಪದೇಶವನ್ನು ನೀಡಿದ್ದಾರೆ. ಹಾಗೇ ನಡೆದುಕೊಂಡು ಬಂದ, ದೊಡ್ಡದಾದ ಇಡೀ ಭೂಮಂಡಲವನ್ನು ಆಳಿದರೂ ಕೂಡ ಯಾವತ್ತೂ ಕೂಡ ನಾನು ಆ ಭೂಮಂಡಲದ ಒಡೆಯ ಅಂತ ಅವನು ಅಹಂಕಾರದಿಂದ ಬೀಗಿದವನೇ ಅಲ್ಲ. ಅವನು ತನ್ನನ್ನು ಏನು ಚಿಂತನೆ ಮಾಡಿದ, ತಾನು ಭಗವಂತ ಕೊಟ್ಟ ಈ ಸಾಮ್ರಾಜ್ಯ ಇದು ಭಗವಂತನ ಸಾಮ್ರಾಜ್ಯ, ಈಶಾವಾಸ್ಯಂ ಇದಂ ಸರ್ವಂ ಅಂತ ಚಿಂತನೆ ಮಾಡಿ ಆ ಭಗವಂತನ ಸಾಮ್ರಾಜ್ಯಕ್ಕೆ ನಾನೊಬ್ಬ ಟ್ರಸ್ಟಿ ಅಲ್ವಾ. ನಾವೆಲ್ಲ ಒಂದು ಟ್ರಸ್ಟ್ ಮಾಡಿ ಟ್ರಸ್ಟಿಗಳಾಗ್ತೀವಿ. ಟ್ರಸ್ಟಿಗಳಾದಾಗ ನಾವು ಆ ಟ್ರಸ್ಟ್ನ ದುಡ್ಡನ್ನು ವೈಯಕ್ತಿಕವಾಗಿ ನಾವು ಬಳಸ್ಕೊಳ್ಳಿಕ್ಕಾಗೋದಿಲ್ಲ. ಟ್ರಸ್ಟ್ನ ಧ್ಯೇಯೋದ್ದೇಶಗಳಿಗೆ ಮಾತ್ರ ಬಳಸ್ಕೋಬೇಕು. ಹಾಗೆ ಈ ದೊಡ್ಡದಾದ ಸಾಮ್ರಾಜ್ಯ, ಪೃಥ್ವಿ ಚಕ್ರವರ್ತಿ ಹೇಳ್ತಾನೆ, ಭಗವಂತ ಒಂದು ಟ್ರಸ್ಟ್ ಮಾಡಿದ್ದಾನಪ್ಪ, ಈ ದೊಡ್ಡ ಸಾಮ್ರಾಜ್ಯ ಅದೆಲ್ಲ ಅವನ ಟ್ರಸ್ಟಲ್ಲಿ ಸೇರಿಕೊಂಡಿದೆ, ನಮ್ಮನ್ನು ಟ್ರಸ್ಟಿ ಮಾಡಿದ್ದಾನೆ, ನಾವು ಟ್ರಸ್ಟಿ ಮಾಡಿ ಆ ಟ್ರಸ್ಟ್ನ ಧ್ಯೇಯೋದ್ದೇಶ ಭಗವಂತ ವೇದದ ಮೂಲಕವಾಗಿ ಅದರ ಧ್ಯೇಯೋದ್ದೇಶ ಹೇಳಿದ್ದಾನೆ, ಅದರ ಪ್ರಕಾರ ನಾವು ನಡ್ಕೋಬೇಕು. ಆದರೆ ಟ್ರಸ್ಟಿಗಳಾದವರು ಏನಾಗಬಾರ್ದು, ಟ್ರಸ್ಟಿಗಳಾದವರು ಯಾವತ್ತೂ ಕೂಡ ಥರ್ಸ್ಟಿ ಅಲ್ವಾ, ಥರ್ಸ್ಟಿ ಆಗಬಾರ್ದು. ಅದರಲ್ಲಿರೋದನ್ನೆಲ್ಲ ತಿಂತೀವಿ ಅನ್ನೋ ಮಟ್ಟಕ್ಕೆ ಹೋಗಬಾರ್ದು. ಇವತ್ತು ರಾಜಕಾರಣದಲ್ಲಿ ಮತ್ತೊಂದು ಕಡೆಯಲ್ಲಿ ಅಂಥ ಥರ್ಸ್ಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾಗಬಾರ್ದು. ಮತ್ತು ಟ್ರಸ್ಟಿಗಳಾಗಿ ಏನಿರಬೇಕು, ರಾಜರಾದವರು ಈ ರಾಜಕಾರಣದಲ್ಲಿ ಇರುವವರು ಇರಬೇಕು ಅನ್ನುವ ಬಹಳ ಉತ್ತಮ ಸಂದೇಶವನ್ನು ನಮಗೆ ಕೊಟ್ಟವನು ಪೃಥ್ವಿ ಚಕ್ರವರ್ತಿ. ಹೀಗೆ ಪೃಥ್ವಿ ಚಕ್ರವರ್ತಿಯ ಅನೇಕ ಸಂದೇಶಗಳು ನಮಗೆ ಸಂತೋಷ ಕೊಡ್ತಕ್ಕಂಥ ಸಂದೇಶಗಳು. ನಮಗೆಲ್ಲ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ನಮ್ಮ ಬದುಕೇ ಹಸನಾಗುವ, ದೇಶವೇ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯುವ ರೀತಿಯಲ್ಲಿ ಆ ಸಂದೇಶಗಳೆಲ್ಲ ಇವೆ ಅಂತ ಚಿಂತನೆ ಮಾಡಿಸ್ತಾ, ಮತ್ತೊಂದಿಷ್ಟು ಆಚಾರ್ಯರು ತಾತ್ಪರ್ಯದ ಹೇಳಿದ ವಿಚಾರಗಳಿದೆ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಹರಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿತೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚೈಶಾನಾ ಚಾರುಮಾಮಿಹ ವಾಚಯೇತ್. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ ಪುರುರಾಜನ ಕಥೆ ಅಂದರೆ ಪುರಂಜನನ ಕಥೆ, ಅದು ಮುಂದೆ ಬರ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಪೃಥು ಮಹಾರಾಜನ ಚರಿತ್ರೆಯ ಬಗ್ಗೆ ಭಾಗವತ ತಾತ್ಪರ್ಯ
ಆಚಾರ್ಯ ಏನು ವಿಶೇಷ ಹೇಳಿದ್ದಾರೆ, ಕೆಲವೊಂದು ಅಂಶಗಳನ್ನು ಈಗಾಗಲೇ ನಾವು ನಮ್ಮ 2 ದಿವಸದ ಒಂದು ಸಮಯ ಏನಿದೆ ಅದರಲ್ಲಿ ಸಾಕಷ್ಟು ಸಮಯವನ್ನು ಬೇರೆ ವಿಚಾರಗಳಿಗೆ, ಅಂದರೆ ಭಾಗವತದ ವಿಚಾರಗಳಿಗೆ, ಬೇರೆ ವಿಚಾರಗಳಿಗೆ ಅಂದರೆ ಭಾಗವತದ ವಿಚಾರಗಳಿಗೆ ಬೇರೆ ಒಂದು ಕಥಾನಕಗಳ ಬಗ್ಗೆ ಬಳಸ್ಕೊಂಡಿರೋದ್ರಿಂದ ಬಹಳ ಸಂಕ್ಷಿಪ್ತವಾಗಿ ಕೆಲವೊಂದು ಪ್ರಮುಖ ವಿಚಾರಗಳನ್ನು, ತಾತ್ಪರ್ಯದ ವಿಚಾರವನ್ನು ನಾವೀಗ ತಿಳ್ಕೊಳ್ಳೋಣ. ಅದರಲ್ಲಿ ಹಿಂದೆ ಪೃಥು ಚಕ್ರವರ್ತಿ ಮತ್ತು ಅರ್ಚಿದೇವಿ ಅವರಿಬ್ಬರ ಒಂದು ಅಂಶ ಯಾರು ಅವರಲ್ಲಿ ಇದ್ದಾರೆ, ವಿಶೇಷವಾಗಿ ನಾರಾಯಣ ಮತ್ತು ಲಕ್ಷ್ಮೀದೇವಿ ಇದ್ದಾರೆ ಅನ್ನೋ ಅಂಶ ವಿಚಾರವಾಗಿ ಬಂದಿತ್ತು. ಅಲ್ಲಿ ಏನು ವಿಶೇಷ, ಹರಿಯ ಅಂಶ ಅಂತ ಬರಬೇಕಾಗಿದ್ದರೆ ಮತ್ತೊಂದು ಮಾತನ್ನು 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಏಷ ಸಾಕ್ಷಾತ್ ಹರೇರಂಶಃ ಜಾತಃ ಲೋಕರಿರಕ್ಷಯ ಇಯಂಚ ತತ್ಪರಮಾಹಿ ಶ್ರೀ ಅನುಜಜ್ಞೆ ಅನಪಾಯಿನಿ. ಏನು ಅಭಿಪ್ರಾಯ ಅಂದರೆ, ಪೃಥ್ವಿನಲ್ಲಿ ಲೋಕರಕ್ಷಣೆಗಾಗಿ ಸಾಕ್ಷಾತ್ ಹರಿಯ ರಾಜರಾಜ ಎನ್ನುವ ರೂಪದ ವಿಶೇಷ ಆವೇಶ, ಸಾಕ್ಷಾತ್ ಆಗಿ ಹರಿಯ ರಾಜರಾಜ ಎನ್ನುವ ರೂಪದ ವಿಶೇಷ ಆವೇಶ. ಅಚ್ಚಿದೇವಿಯಲ್ಲಿ ಹರಿಯನ್ನ ಅಗಲದೆ ಅವನಲ್ಲೇ ಆಸಕ್ತಳಾದ ಲಕ್ಷ್ಮಿಯ ಆವೇಶವಿದೆ ಅಂತ. ಇಲ್ಲಿ ಸಾಕ್ಷಾತ್ ಆವೇಶ ಅಂದ್ರೇನು, ಈ ಆವೇಶದಲ್ಲೂ ಕೂಡ 2 ವಿಧ ಇದೆ ಅಂತ. ಸಾಕ್ಷಾತ್ ಹರಿಯ ಆವೇಶ ಆಯಿತಾ, ಇನ್ನೊಬ್ಬರ ಮೂಲಕವಾಗಿ ಆಯಿತಾ ಹರಿಯ ಆವೇಶ ಅಂತ 2. ಪೃಥ್ವಿರಾಜನಲ್ಲಿ ಸಾಕ್ಷಾತ್ ಹರಿಯ ಅಂಶ ಆವಿಷ್ಟವಾಗಿದೆ. ಸಾಕ್ಷಾತ್ ಬಿಟ್ಟು ಬೇರೆ ತರಹ ಹರಿಯ ಅಂಶ ಇರಬಹುದಾ ನೋಡಿ, ಇದೆ. ಅದರ ಬಗ್ಗೆ ಆಚಾರ್ಯರು ಸ್ಕಾಂದ ಪುರಾಣದ ಆಧಾರದಲ್ಲಿ ನಮಗೆ ಮಾಹಿತಿ ಕೊಡ್ತಾರೆ. ಬ್ರಹ್ಮಣ್ಯನಂತೆ ಗರುಡೆ ರುದ್ರೇ ಕಾಮೇ ಶಚೀಪತೌ ಅನಿರುದ್ಧೇ ಮನೋಚೈವ ಪೃಥೌ ಚ ಕೃತವೀರ್ಯಜೆ ನಾರದಾ ಚೈವ ಮಧ್ಯೇಷು ವಿಶೇಷಾತ್ ಸನ್ನಿಧಿರ್ಹರೇಃ ಸುದರ್ಶನಾದಿಷ್ವಸ್ತ್ರೇಷು ತಥಾ ಸನ್ನಿಹಿತೋ ಹರಿಃ ನರಲಕ್ಷ್ಮಣೋ ಬಲಶ್ಚೈವ ಶೇಷಸ್ಯಾಂಶಾಃ ಪ್ರಕೀರ್ತಿತಾಃ ತಥಾ ಭರತಶತ್ರುಘ್ನೌ ಚಂಕ್ರಶಂಖೌ ಉದಾಹೃತಂ ಪ್ರದ್ಯುಮ್ನಶ್ಚ ಕುಮಾರಶ್ಚ ಸ್ಕಂದಃ ಕಾಮಾಂಶಜಾಃ ಸ್ಮೃತಾಃ ಇತಿ ಸ್ಕಾಂತೆ ವೈನ್ಯೇ ಪೃಥೌ ಸನ್ನಿಹಿತೋ ರಾಜರೂಪಿ ಜನಾರ್ದನಃ ಇತಿ ಬ್ರಾಹ್ಮೇ. ಇದು ಸಾಕ್ಷಾತ್ತಾಗಿ ಭಗವಂತನ ಆವೇಶ, ಇನ್ನೊಬ್ಬರ ಮೂಲಕವಾಗಿ ಭಗವಂತನ ಅಂಶ ಎಲ್ಲಿರುತ್ತೋ ಅವರ ಮೂಲಕವಾಗಿ ಭಗವಂತನ ಆವೇಶ ಅಂತ 2 ರೀತಿ ಈ ಅಂಶಾವತಾರಗಳು, ಆವೇಶಾವತಾರಗಳು ಬರುತ್ತೆ ಅಂತ. ಈಗ ಯಾರ್ಯಾರಲ್ಲಿ ಚತುರ್ಮುಖ ಬ್ರಹ್ಮದೇವರು, ಗರುಡಶೇಷ ರುದ್ರರು, ಮನ್ಮಥ, ಇಂದ್ರ, ಅನಿರುದ್ಧ, ಸ್ವಯಂಭೂಮನು, ಪೃಥುಚಕ್ರವರ್ತಿ, ಕಾರ್ತಿವೀರ್ಯಾರ್ಜುನ, ನಾರದ ಮುಂತಾದವರಲ್ಲಿ ಹರಿಯ ಸಾಕ್ಷಾತ್ ಸನ್ನಿಧಾನ, ವಿಶೇಷವಾದ ಸನ್ನಿಧಾನವಿದೆ. ಹಾಗೆ ಸುದರ್ಶನ ಮೊದಲಾದ ಆಯುಧಗಳಲ್ಲಿಯೂ ಹರಿಯ ಸನ್ನಿಧಾನ, ಇದು ಹರಿಯ ಸನ್ನಿಧಾನ ಇರತಕ್ಕಂಥ ವಿಶಿಷ್ಟವಾದ ವ್ಯಕ್ತಿಗಳು. ಅದಾದ ಮೇಲೆ ನರ ಲಕ್ಷ್ಮಣ ಬಲರಾಮ, ನರ ಲಕ್ಷ್ಮಣ ಬಲರಾಮ, ನರನಾರಾಯಣರು ಅಂತ ಕರಿತೀವಲ್ಲ, ಅಲ್ಲಿ ಬರೋ ನರ, ಆಮೇಲಿಂದ ಲಕ್ಷ್ಮಣ, ಬಲರಾಮ, ಇವರಲ್ಲಿ ಹರಿಯ ವಿಶೇಷಾವೇಶವುಳ್ಳ ಶೇಷನ ಅಂಶಭೂತರು. ನೋಡಿ, ಇಲ್ಲಿ ನರ ಲಕ್ಷ್ಮಣ ಬಲರಾಮ ಅವರಲ್ಲೂ ಹರಿಯ ವಿಶೇಷಾವೇಶ ಇದೆ. ಹೇಗೆ? ಹರಿಯ ವಿಶೇಷಾವೇಶವುಳ್ಳ ಶೇಷನ ಅಂಶ ಅವರಲ್ಲಿದೆ. ಶೇಷನ ಅಂಶ ಅವರಲ್ಲಿ ಇದ್ದದ್ರಿಂದ ಶೇಷನ ಒಳಗಡೆ ಇರುವ ಆ ಒಂದು ಹರಿಯ ವಿಶೇಷಾಂಶ ಅವರಲ್ಲಿದೆ. ಶೇಷನ ಒಳಗೆ ಹರಿಯ ವಿಶೇಷಾಂಶ ಇದ್ದೇ ಇದೆ. ಆ ಶೇಷನ ಒಂದು ಸನ್ನಿಧಾನ ಯಾರಲ್ಲಿ? ನರ ಲಕ್ಷ್ಮಣ ಬಲರಾಮರಲ್ಲಿ ಇದ್ದದ್ರಿಂದ ಅವರು ಶೇಷನ ಅಂಶಭೂತರಾಗಿ ಹರಿಯ ವಿಶೇಷಾವೇಶವುಳ್ಳವರು. ಡೈರೆಕ್ಟಾಗಿ ಹರಿಯ ವಿಶೇಷಾವೇಶವುಳ್ಳವರಲ್ಲ, ಹರಿಯ ವಿಶೇಷಾವೇಶವುಳ್ಳ ಶೇಷನ ಮೂಲಕವಾಗಿ ಅವರು ಹರಿಯ ವಿಶೇಷಾವೇಶವುಳ್ಳವರು. ಯಾರು? ನರ ಲಕ್ಷ್ಮಣ ಬಲರಾಮರು. ಭರತ ಶತ್ರುಘ್ನರು ಅದೇ ರೀತಿಯಾಗಿ ಹರಿಯ ವಿಶೇಷಾವೇಶವುಳ್ಳ ಚಕ್ರಶಂಖಗಳ ಅಂಶಭೂತರು. ಹರಿಯ ವಿಶೇಷಾವೇಶ
ಚಕ್ರ ಮತ್ತು ಶಂಖ ಆಯ್ತಾ, ಅದರ ಅಭಿಮಾನಿಗಳಲ್ಲಿ ಇದೆ. ಚಕ್ರಶಂಖದ ಅಭಿಮಾನಿಗಳಲ್ಲಿ ಹರಿಯ ವಿಶೇಷಾವೇಶವೂ ಇದೆ. ಅಂತಹ ಚಕ್ರಶಂಖಗಳ ಅಭಿಮಾನಿ ದೇವತೆಗಳು ಎಲ್ಲಿದ್ದಾರೆ? ಭರತ ಶತ್ರುಘ್ನರಲ್ಲಿ ಇದ್ದಾರೆ. ಅದಕ್ಕೋಸ್ಕರವಾಗಿ ಭರತ ಶತ್ರುಘ್ನರಲ್ಲೂ ಕೂಡ ಹರಿಯ ವಿಶೇಷಾವೇಶ ಬಂದಿದೆ. ಡೈರೆಕ್ಟಾಗಿ ಬಂದಿರೋದಲ್ಲ, ಹರಿಯ ವಿಶೇಷಾವೇಶವುಳ್ಳ ಚಕ್ರಶಂಖಗಳ ಅಭಿಮಾನಿಗಳ ಮೂಲಕ. ಹಾಗೆ ಪ್ರದ್ಯುಮ್ನ, ಸನತ್ಕುಮಾರ, ಸ್ಕಂದ ಇವರಲ್ಲೂ ಅಷ್ಟೆ. ಇವರಲ್ಲಿ ಹರಿಯ ವಿಶೇಷಾವೇಶ ಇದೆ. ಯಾವ ರೀತಿ? ಹರಿಯ ವಿಶೇಷಾವೇಶವುಳ್ಳ ಮನ್ಮಥನ ಅಂಶರಾಗಿ ಅವರಿದ್ದಾರೆ. ಹರಿಯ ವಿಶೇಷಾವೇಶವುಳ್ಳ ಮನ್ಮಥನ ಅಂಶರಾಗಿ ಅವರಿದ್ದಾರೆ. ಅದರಿಂದಾಗಿ ಅವರಲ್ಲಿ ಪ್ರದ್ಯುಮ್ನ, ಸನತ್ಕುಮಾರ, ಸ್ಕಂದರಲ್ಲಿ ಹರಿಯ ವಿಶೇಷಾವೇಶ ಬಂದದ್ದು ಆ ರೀತಿಯ ಆವೇಶವುಳ್ಳ ಮನ್ಮಥನ ಅಂಶ ಅವರಲ್ಲಿ ಇರೋದರಿಂದ. ಆದರೆ ವೇನಪುತ್ರನಾದ ಪೃಥುವಿನಲ್ಲಿ ರಾಜರಾಜ ರೂಪಿಯಾದ ಜನಾರ್ದನನ ವಿಶೇಷವಾದ ಆವೇಶ ಡೈರೆಕ್ಟಾಗೇ ಇದೆ, ಇನ್ನೊಬ್ಬರ ಮೂಲಕ ಅಲ್ಲ. ಅದು ಸಾಕ್ಷಾತ್ ಹರೇರಂಶಃ ಎನ್ನುವುದರ ಅಭಿಪ್ರಾಯ ಅಂತ ಆಚಾರ್ಯರು ಪುನಃ ಸ್ಕಾಂದ ಪುರಾಣ ಮತ್ತು ಬ್ರಾಹ್ಮ ಪುರಾಣದ ಆಧಾರದಲ್ಲಿ ತಿಳಿಸಿಕೊಡ್ತಾರೆ. ಇನ್ನೊಂದು ವಿಶೇಷನೂ ಇದೆ. ಪೃಥುಚಕ್ರವರ್ತಿಯಲ್ಲಿ ಬಹಳ ವಿಶೇಷ ಅದ್ಭುತವಾದ ಕಾರ್ಯವನ್ನು ಪೃಥುಚಕ್ರವರ್ತಿ ಮಾಡಿದ ಅಂದರೆ ಸಾಕ್ಷಾತ್ ಹರೇರಂಶಃ, ಶ್ರೀಹರಿಯ ರಾಜರಾಜೇಶ್ವರ ಅಂಶ ವಿಶೇಷವಾಗಿ ಅವನಲ್ಲಿದೆ. ಅಷ್ಟೇ ಅಲ್ಲ, ಪೃಥುರಾಜನ ಶರೀರದಲ್ಲಿ ಚಕ್ರಕಮಲ ಚಿಹ್ನೆಗಳು ಇದೆ. ಆಯಿತಾ? ಆ ಚಕ್ರದಲ್ಲಿ, ಕಮಲದಲ್ಲಿ ಏನಾಗಿದೆ? ಸಾಕ್ಷಾತ್ ಹರಿಯ ಆವೇಶ ಇದೆ. ಹೀಗೆ ಚಕ್ರಕಮಲದ ಮೂಲಕವಾಗಿ ಹರಿಯ ಆವೇಶ, ಅದಾದಮೇಲೆ ಸಾಕ್ಷಾತ್ತಾಗಿ ಶ್ರೀಹರಿಯ ಆವೇಶ. ಅಂದರೆ ಒಂದು ರೀತಿಯಿಂದ ಸಾಕ್ಷಾತ್ ಹರೇರಂಶನೇ ಅವನು ಬಹಳ ಮುಖ್ಯವಾಗಿ. ಅದರ ಜೊತೆಗೆ ಆಯಿತಾ, ಚಕ್ರದ ಚಿಹ್ನೆ ಮತ್ತು ಕಮಲದ ಚಿಹ್ನೆ ಯಾರಲ್ಲಿ ಇದೆ? ಪೃಥ್ವಿರಾಜನ ಶರೀರದಲ್ಲಿ ಇರೋದರಿಂದ ಆ ಚಕ್ರಕಮಲದ ಚಿಹ್ನೆಯಲ್ಲಿ ಯಾರಿದ್ದಾರೆ? ಪುನಃ ಭಗವಂತನ ಒಂದು ವಿಶೇಷವಾದ ಸನ್ನಿಧಾನ ಅಲ್ಲೂ ಇದೆ. ಅದರ ಮೂಲಕವಾಗಿಯೂ ಕೂಡ ಒಂದು ಭಗವಂತನ ವಿಶೇಷವಾದ ಸನ್ನಿಧಾನ ಪೃಥುಚಕ್ರವರ್ತಿಯಲ್ಲಿ ಇದೆ ಅಂತ ಚಿಂತಿಸಬೇಕು ಅಂತ ಹೀಗೆ ಸಾಕ್ಷಾತ್ ಹರೇರಂಶಃ ಅನ್ನೋ ವಿಚಾರವನ್ನು ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಅದಾದ ಮೇಲೆ ನಾವು ಚಿಂತನೆ ಮಾಡ್ತಕ್ಕಂಥದ್ದು ಇನ್ನೂ ಕೆಲವೊಂದು ಸೂಕ್ಷ್ಮ ಅಂಶವನ್ನು ಆಚಾರ್ಯರು ಯಾವ ರೀತಿ ತಾತ್ಪರ್ಯದಲ್ಲಿ ನಮ್ಮ ಮುಂದೆ ಇಡ್ತಾರೆ ಅಂತ. ಕೆಲವೊಂದು ನಾವು ಶಬ್ದಗಳನ್ನು ಹಾಗೇ ಅದೇನು ಶಬ್ದಗಳು ಅಂತ ಬಿಟ್ಬಿಡ್ತೀವಿ, ಆದರೆ ಅದಕ್ಕೆಲ್ಲ ಅಪರೂಪದ ಅರ್ಥ, ಅಪರೂಪದ ಕೋಶಗಳ ಮೂಲಕವಾಗಿ ಆಚಾರ್ಯ ನಮಗೆ ತಿಳಿಸ್ಕೊಡ್ತಾರೆ. ಅಂಥ ಒಂದು ಪ್ರಸಂಗ ನೋಡಿ, 17ನೇ ಅಧ್ಯಾಯದಲ್ಲಿ ಬರುತ್ತೆ. ಬ್ರಾಹ್ಮಣ ಪ್ರಮುಖಾನ್ ವರ್ಣಾನ್ ಭೃತ್ಯಾಮಾತ್ಯ ಪುರೋಧಸಃ ಪೌರಾನ್ ಜಾನಪದಾನ್ ಶ್ರೇಣೀ ಪ್ರಕೃತಿ ಸಮಪೂಜಯತ್. ಪೃಥುರಾಜ ತನ್ನನ್ನು ಸ್ತೋತ್ರ ಮಾಡಿದ. ವಂದಿಮಾಗಧರಿಗೆ ಪ್ರಜೆಗಳಿಗೆಲ್ಲ ಬಹುಮಾನಗಳಿತ್ತು, ಸತ್ಕಾರ ಮಾಡಿದ. ಯಾರ್ಯಾರನ್ನ? ಬ್ರಾಹ್ಮಣಾದಿ 4 ವರ್ಣದವರನ್ನು, ಸೇವಕರನ್ನು, ಮಂತ್ರಿಗಳನ್ನು, ಪುರೋಹಿತರುಗಳನ್ನು, ಪುರವಾಸಿಗಳನ್ನು, ದೇಶವಾಸಿಗಳನ್ನು ಹಾಗೂ ಶ್ರೇಣಿಗಳನ್ನೂ ಕೂಡ ಅವನು ಏನು ಮಾಡಿದ? ಸತ್ಕರಿಸಿದ ಅಂತ. ಶ್ರೇಣಿ ಅನ್ನೋ ಶಬ್ದಕ್ಕೆ ಏನು ಅಂತ ವಿಚಾರ. ಶ್ರೇಣಿ ಅಂದರೆ ಏನು ನೋಡಿ, ಎಲ್ಲ ವ್ಯಾಖ್ಯಾನಕಾರರಿಗೂ ಏನು ಅಂತಲೇ ಗೊತ್ತಿಲ್ಲ. ಕೆಲವರು ಗಾಣಿಗರು ಅಂದರು, ಶ್ರೇಣಿ ಅಂದರು. ಮತ್ತು ಕೆಲವರು ತಾಂಬೂಲ ಮಾರೋರು ಅಂದರು. ಮತ್ತು ಕೆಲವರು ಯಾರೋ ಉದ್ಯೋಗ ಮಾಡೋ ಜನರು ಅಂದರು. ಅವನು ತನ್ನ ಭೃತ್ಯರು ಯಾರ್ಯಾರಿದ್ದಾರೋ ಅವರಿಗೆಲ್ಲ ಸತ್ಕಾರ ಮಾಡ್ತಾ ಇದ್ದ. ಹಾಗೆ ಇವರು ಒಂದು ರೀತಿಯ ಭೃತ್ಯರು, ಗಾಣಿಗರು, ತಾಂಬೂಲ ಮಾರುವವರು, ಹೀಗೆ ಯಾವುದೋ ಬೇರೆ ಉದ್ಯೋಗದ ಜನರು ಅಂತ ವ್ಯಾಖ್ಯಾನಕಾರ ಹೇಳ್ತಾರೆ. ಆದರೆ ಆಚಾರ್ಯರು ಅಭಿಧಾನ ಎನ್ನುವ ಅಪರೂಪದ ಕೋಶವೊಂದನ್ನು ಹೇಳಿ ಅದಕ್ಕರ್ಥ ಬಿಡಿಸ್ತಾರೆ. ಶ್ರೇಣಿ ಅಂದರೆ ರಾಜ್ಞಾ ಸಮಾನ ವಯಸ್ಸಃ ಶ್ರೇಣಯಸ್ತು ಅಂಗರಕ್ಷಕಾಃ. ಆಚಾರ್ಯ ಹೇಳ್ತಾರೆ, ರಾಜನಿಗೆ ಸಮಾನ ವಯಸ್ಸಿನವರಾದ ಅಂಗರಕ್ಷಕರನ್ನೇ ಶ್ರೇಣಿ ಅಂತ ಕರೀತಾರೆ. ರಾಜನಿಗೆ ಸಮಾನ ವಯಸ್ಸಿನವರಾದ ಅಂಗರಕ್ಷಕರನ್ನೇ ಶ್ರೇಣಿ ಎಂಬುದಾಗಿ ಕರೀತಾರೆ. ಇಲ್ಲಿ ಶ್ರೇಣಿ ಅಂದರೆ ರಾಜನ ಅಂಗರಕ್ಷಕರು ರಾಜನಿಗೆ ಸಮಾನ ವಯಸ್ಸಿನವರು. ಸೊ ನೋಡಿ,
ಹೀಗೆ ಇಂತಹ ಅಪರೂಪದ ಅರ್ಥಗಳನ್ನೆಲ್ಲ ಆಚಾರ್ಯ ಹೇಳಿ ಅಂತಹ ಸಮಾನ ವಯಸ್ಸಿನವರಾದ ಅಂಗರಕ್ಷಕರನ್ನು ಕೂಡ ಅವನು ಬಹುಮಾನಗಳನ್ನು ಕೊಟ್ಟು ಸತ್ಕರಿಸಿದ ಅಂತ ಅರ್ಥ ಮಾಡ್ತಾರೆ. ಅದಾದ ಮೇಲೆ ನಾವು ಮತ್ತೊಂದು ಚಿಂತನೆ ಮಾಡಬೇಕು. ಅದು ದೋಹನ ಚಿಂತನೆ ಬಂದಿದೆ. ಅವನು ಅದರ ಬಗ್ಗೆ ನಾನು ಸಾಕಷ್ಟು ಸ್ಪೆಷಲೈಸೇಷನ್ ಅದರ ಬಗ್ಗೆಲ್ಲ ಹಿಂದೆ ಮಾತನಾಡಿದ್ದೇನೆ. ಚಿಂತನೆ ಹೇಗಿತ್ತು ನಮ್ಮ ಹಿಂದಿನ ಕಾಲದಲ್ಲಿ, ಇವತ್ತು ನಾವು ಆ ಪ್ರಾವೀಣ್ಯ ನೈಪುಣ್ಯದ ಬಗ್ಗೆ ಏನು ಚಿಂತನೆ ಮಾಡ್ತೀವಿ ಅದೆಲ್ಲ ಪೃಥು ಮಹಾರಾಜನ ಕಾಲದಲ್ಲಿ ಇದಂ ಪ್ರಥಮವಾಗಿ ಹೇಗೆ ಬಂದಿತ್ತು ಅನ್ನೋದನ್ನು ವಿವರಣೆ ಬಂದಿದೆ. ಅಲ್ಲಿ ಒಂದು ವಿಚಾರ ಬರುತ್ತೆ 18ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ. ಕೃತ್ವಾ ವತ್ಸಂ ಸುರಗಣಾಃ ಇಂದ್ರಂ ಸೋಮಂ ಅದೂದುಹನ್ ಹಿರಣ್ಮಯೇನ ಪಾತ್ರೇಣ ವೀರ್ಯಂ ಭೋಜೋ ಬಲಂ ವಯಃ ಅಂತ ಬರುತ್ತೆ. ದೇವತೆಗಳು ಇಂದ್ರನನ್ನು ಕರುವನ್ನಾಗಿ ಮಾಡಿಕೊಂಡು ಬಂಗಾರದ ಪಾತ್ರೆಯಲ್ಲಿ ಸೋಮರಸವನ್ನು ಪರಾಕ್ರಮ, ಸಹನಶಕ್ತಿ ಮತ್ತು ಶಾರೀರಿಕ ಬಲ ಎನ್ನುವ ಗುಣಗಳನ್ನು ಕೂಡ ಹಾಲಿನ ರೂಪದಿಂದ ಕರೆದುಕೊಂಡರು ಅಂತ ಇದು ವಿವರಣೆ ಕೊಟ್ಟಿದ್ದೀನಿ. ವೇಣ ಮಹಾರಾಜ ಯಾವಾಗ ಈ ದೇಶವನ್ನು ಜಗತ್ತನ್ನು ಆಳ್ತಾ ಇದ್ದ ಆಗ ಎಲ್ಲ ಒಳ್ಳೆಯ ವಿಚಾರಗಳೂ ಅವನ ಒಂದು ಕೆಟ್ಟ ಆಡಳಿತದಿಂದಾಗಿ ಮುಚ್ಚಿ ಹೋಗಿತ್ತು. ಅದರಿಂದಾಗಿ ದೇವತೆಗಳು ತಮ್ಮ ಶಕ್ತಿ ಸಾಮರ್ಥ್ಯ ಕಳ್ಕೊಂಡ್ಬಿಟ್ಟಿದ್ರು. ತಮ್ಮ ಶಕ್ತಿ ಸಾಮರ್ಥ್ಯ ಕಳ್ಕೊಂಡ್ಬಿಟ್ಟಿದ್ರು. ವೇದಗಳು ಲುಪ್ತವಾಗಿತ್ತು, ಒಳ್ಳೆಯ ವಿಚಾರ ಲುಪ್ತವಾಗಿತ್ತು, ಭೂಮಿ ಫಸಲು ಕೊಡ್ತಾ ಇರಲಿಲ್ಲ ಅಂತ ಬಂದ ಹಾಗೆ ದೇವತೆಗಳು ತಮ್ಮ ಶಕ್ತಿ ಸಾಮರ್ಥ್ಯ ಕಳ್ಕೊಂಡ್ಬಿಟ್ಟಿದ್ರು. ಪುನಃ ಆ ಶಕ್ತಿ ಸಾಮರ್ಥ್ಯವನ್ನು ಅವರು ಪಡೆದುಕೊಂಡರು. ಇಂದ್ರನ ಒಂದು ನೇತೃತ್ವದಲ್ಲಿ ಪುನಃ ಏನು ಮಾಡಬೇಕೋ ಅದನ್ನು ಮಾಡಿ ಬಂಗಾರದ ಪಾತ್ರೆಯಲ್ಲಿ ಸೋಮರಸವನ್ನು ಪರಾಕ್ರಮ, ಸಹನಶಕ್ತಿ, ಶಾರೀರಿಕ ಬಲೆಂಬ ಗುಣಗಳನ್ನು ಕೂಡ ಅವರು ಪಡೆದುಕೊಂಡರು ಅಂತ ಹೇಳ್ತಾರೆ. ಇದು ದೇವತೆಗಳಿಗೆ ಅಪರೋಕ್ಷ ಜ್ಞಾನಿಗಳು. ಅವರ ಒಂದು ಒಳಗಡೆ, ಸ್ವರೂಪದ ಒಳಗಡೆ ಒಂದು ಪರಾಕ್ರಮ ಇದೆ, ಸಹನಶಕ್ತಿ ಇದೆ, ಬಲವಿದೆ. ಆ ಸ್ವರೂಪದ ಒಳಗಡೆ ಇರ್ತಕ್ಕಂಥ ಪರಾಕ್ರಮ, ಸಹನಶಕ್ತಿ, ಬಲಗಳಿಗೆ ಯಾವ ಒಂದು ಕುಂದೂ ಆಗೋದಿಲ್ಲ. ಅದೆಲ್ಲ ಇದ್ದೇ ಇರುತ್ತೆ. ಆಯ್ತಾ? ಮತ್ತು ಪಡ್ಕೊಂಡ್ರು ಅಂದರೆ ಏನು ಪಡ್ಕೊಂಡ್ರು ಅಂತ ವಿಚಾರ. ವೇನನ ದುರಾಡಳಿತದಿಂದ ಅವರ ಸ್ವರೂಪದ ಆ ಒಂದು ಯಾವುದಕ್ಕೆ ಪರಾಕ್ರಮ, ಸಹನಶಕ್ತಿ, ಬಲಗಳೇನಾದರೂ ಕುಂದಾಯ್ತಾ? ಆಗಲಿಲ್ಲ. ಅವರಿಗೂ ಕೂಡ ಇನ್ನೂ ಸಂಸಾರದಲ್ಲೇ ಇರೋದರಿಂದ ಅವರಿಗೂ ಲಿಂಗದೇಹ ಇದೆ. ಲಿಂಗದೇಹದ ಮನಸ್ಸಿನಲ್ಲಿ ಇರುವ ಅಥವಾ ಹೊರಗಿನ ಆ ಒಂದು ಪಾಂಚಭೌತಿಕ ಶರೀರದಲ್ಲಿ ಇರುವ ಪರಾಕ್ರಮ, ಸಹನಶಕ್ತಿ, ಬಲಗಳೆಲ್ಲವೂ ಕೂಡ ಕುಂದಾಗಿತ್ತು, ಅದಕ್ಕೆ ನಾಶವಾಗಿತ್ತು. ಹೀಗೆ ಹೊರಗಿನ ಲಿಂಗದೇಹದ ಮನಸ್ಸಿನಲ್ಲಿ ಇರುವ ಶಕ್ತಿ ಸಾಮರ್ಥ್ಯ, ಹೊರಗಿನ ಸ್ಥೂಲ ದೇಹದಲ್ಲಿ ಇರುವ ಪರಾಕ್ರಮಾದಿಗಳು ಅದಕ್ಕೆ ಕುಂದುಂಟಾದಾಗ ವೇನನ ದುರಾಡಳಿತದಿಂದ ಇವರು ಅದನ್ನು ಪುನಃ ಏನು ಮಾಡಿದರು? ಇಂದ್ರನ ನೇತೃತ್ವದಲ್ಲಿ ಪುನಃ ಅದೆಲ್ಲವನ್ನು ಕೂಡ ಪಡೆದುಕೊಂಡರು ಅಂತ ಎರಡು ವಿಧ. ಗುಣಾಃ ಸ್ವರೂಪಭೂತಾಶ್ಚ ಬಾಹ್ಯಾಶ್ಚೇತಿ ದ್ವಿಧಾಮತಾಃ ಸ್ವರೂಪಭೂತಾ ವ್ಯಜ್ಯಂತೆ ಹರೇರ್ಬಾಹ್ಯಾನ್ ದುಹುಪ್ಪಯಃ ಅಂತ ಬ್ರಾಹ್ಮಪುರಾಣದ ಆಧಾರದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಪರಾಕ್ರಮ ಮೊದಲಾದ ಗುಣಗಳು ಸ್ವರೂಪಭೂತ, ಬಾಹ್ಯ ಎಂದು ಎರಡು ವಿಧವಾಗಿವೆ. ಸ್ವರೂಪಭೂತ ಗುಣಗಳು ಮೋಕ್ಷದಲ್ಲಿ ಹರಿಯಿಂದಲೇ ವಿಶೇಷವಾಗಿ ಅಭಿವ್ಯಕ್ತವಾಗುತ್ತೆ. ಬಾಹ್ಯ ಗುಣಗಳನ್ನು ದೇವತೆಗಳು ಹಾಲಿನ ರೂಪದಿಂದ ಕರೆದುಕೊಂಡರು ಅಂತ ಹೀಗೆ ಚಿಂತನೆ ಮಾಡಬೇಕು ಅಂತ ಬ್ರಹ್ಮಪುರಾಣದ ಆಧಾರದಲ್ಲಿ ಹೇಳ್ತಾರೆ. ಅದಾದ ಮೇಲೆ ಅಲ್ಲಿ ಬಹಳ ಅದ್ಭುತವಾದ ವ್ಯವಸ್ಥೆಯನ್ನೆಲ್ಲ ಆಗಿನ ಕಾಲದಲ್ಲಿ ಪೃಥು ಚಕ್ರವರ್ತಿ ಮಾಡದ ಅಂತ. ಗ್ರಾಮಾನ್ ಪುರಃ ಪಟ್ಟಣಾನಿ ದುರ್ಗಾಣಿ ವಿವಿಧಾನಿ ಚ ಘೋಷಾನ್ ವ್ರಜಾಂಶ್ಚ ಶಿಬಿರಾನ್ ನಗರಾನ್ ಖೇಟ ಕರ್ವಟಾನ್ ಅಂತ ಒಂದಿಷ್ಟು ಅವನ ಕಾಲದಲ್ಲಿ ಮಾಡಿದ ಒಂದು ವಿಶೇಷವಾಗಿರ್ತಕ್ಕಂತಹ ಪಟ್ಟಣಾದಿಗಳ ಯೋಜನೆ ಏನೇನು ಅಂತ ಅಲ್ಲಿ ಒಂದಿಷ್ಟು ಶಬ್ದ ಹಾಕ್ಬಿಟ್ಟಿದ್ದಾರೆ. ಯಾವುದಕ್ಕೇನರ್ಥ ಅಂತ ಗೊತ್ತೇ ಇಲ್ಲ. ತುಂಬ ಜನ ಏನೇನೋ ಅರ್ಥ ಬರೀತಾರೆ. ಆಚಾರ್ಯರು ಅಭಿಧಾನದ ಆಧಾರದಲ್ಲಿ ಎಲ್ಲದಕ್ಕೂ ಕೂಡ ಅರ್ಥ ಬರೀತಾರೆ. ಗ್ರಾಮಗಳು ಗೊತ್ತೇ ಇದೆ, ಪುರಗಳು ಚಿಕ್ಕ ಪುರಗಳು, ಪಟ್ಟಣಗಳು ಅದಕ್ಕಿಂತ ದೊಡ್ಡದು.
ಆಮೇಲೆ ದುರ್ಗಗಳು ಅಂದರೆ ಕೋಟೆಗಳು, ಗೋಶಾಲೆಗಳು ಗೊತ್ತಿದೆ, ಗೊಲ್ಲರ ಕೇರಿಗಳು, ಗೋಪಾಲಕರ ಕೇರಿಗಳು, ಆಮೇಲೆ ಸೇನಾ ಶಿಬಿರಗಳು, ಅದಾದ ಮೇಲೆ ನಗರಗಳು ಅಂದರೆ ಪಟ್ಟಣಕ್ಕಿಂತ ದೊಡ್ಡದಾಗಿರ್ತಕ್ಕಂಥ, ಆಮೇಲೆ ಬೇಡರ ಹಳ್ಳಿಗಳು, ಸಂತೆ ಸೇರುವ ಸ್ಥಳಗಳು, ಹೀಗೆ ನಾನಾ ಬಗೆಯ ವಾಸಸ್ಥಾನಗಳನ್ನು ಪೃಥು ಏರ್ಪಡಿಸಿದ ಅಂತ ಆ ಒಂದು ಶ್ಲೋಕಕ್ಕೆ ಅರ್ಥ. ಅಲ್ಲಿ ಗೋಷ್ಠ ಅಂದರೆ ಘೋಷ, ಗೋಶಾಲೆ ಅಂದರೆ ಘೋಷ ಶಬ್ದಕ್ಕೆ, ಗೋಷ್ಠ ಶಬ್ದಕ್ಕೆ ಏನಂತ ಅರ್ಥ ಮಾಡಬೇಕು ಅಂತ ಬಂದಾಗ ಘೋಷ ಶಬ್ದಕ್ಕೆ ಗೋಶಾಲೆ ಎಂಬುದಾಗಿ ಅರ್ಥ. ಹಾಗೆಯೇ ಗೊಲ್ಲರು ವಾಸ ಮಾಡುವ ಸ್ಥಳವನ್ನು ವ್ರಜ ಅಂತ ಕರೀತಾರೆ. ಹೀಗೆಲ್ಲ ಅದಕ್ಕೆಲ್ಲ ಒಂದು ಅಭಿಧಾನವನ್ನು ಕೊಟ್ಟು ಆಚಾರ್ಯರು ಎಲ್ಲ ಶಬ್ದಗಳಿಗೂ ಸೂಕ್ತವಾಗಿರ್ತಕ್ಕಂಥ ಒಂದು ಅರ್ಥವನ್ನು ನಮ್ಮ ಮುಂದೆ ಇಡ್ತಾರೆ. ಹೀಗೆ ಅನೇಕ ಚಿಂತನೆಗಳು, ಅದ್ಭುತವಾದ ಚಿಂತನೆಗಳನ್ನು ನಾವು ನೋಡ್ತೇವೆ. ಅದಾದ ಮೇಲೆ 99 ಅಶ್ವಮೇಧ ಯಾಗ ಮಾಡಿ 100ನೇ ಅಶ್ವಮೇಧ ಯಾಗ ಮಾಡೋ ಸಂದರ್ಭದಲ್ಲಿ ಇಂದ್ರ ಬಂದು ತೊಂದರೆ ಕೊಡ್ತಾನೆ ಅನ್ನೋ ಕಥೆ. ಅದಾದ ಮೇಲೆ ಪೃಥು ಚಕ್ರವರ್ತಿಯ ಕುಮಾರ ಮಗ ಹೋಗಿ ಅವನನ್ನು ತಡೆಗಟ್ತಾನೆ ಅನ್ನೋ ಕಥೆ. ತಡೆಗಟ್ಟಿದಾಗ ಅದಕ್ಕೆ ಭಯಪಟ್ಟುಕೊಂಡು, ಪೃಥುಕುಮಾರನಿಗೆ ಭಯಪಟ್ಟುಕೊಂಡು ಆ ಒಂದು ದೇಹ, ಪಾಖಂಡ ದೇಹದಲ್ಲಿ ಬಂದು ಅವನು ಕುದುರೆಯನ್ನು ಅಪಹಾರ ಮಾಡಿರ್ತಾನೆ. ಪುನಃ ಆ ಪಾಖಂಡ ದೇಹವನ್ನು ಅಲ್ಲೇ ಬಿಟ್ಟು ಅವನು ಹೊರಡ್ತಾನೆ ಅಂತ ಕಥೆ ಬರುತ್ತೆ. ಇಂದ್ರ ಮುರುಲೋಕದ ಒಡೆಯ, ಅವನು ಬಹಳ ದೊಡ್ಡವನು, ದೊಡ್ಡ ಕಕ್ಷೆಯಲ್ಲಿ ಇದ್ದಾನೆ. ಪೃಥುಚಕ್ರವರ್ತಿಯ ಮಗ ಬಹಳ ಚಿಕ್ಕವನು, ಆ ಕಕ್ಷಾತಾರತಮ್ಯದಲ್ಲಿ ಅವನು ತುಂಬ ಚಿಕ್ಕವನು. ಅಂಥದ್ರಲ್ಲಿ ಮತ್ತು ಶಕ್ತಿ ಸಾಮರ್ಥ್ಯ ಬಹಳ ಕಡಿಮೆನೇ ಅವನಿಗೆ. ಅಂಥವನಿಗೆ ಇಂದ್ರ ಭಯಪಡೋದು ಸಾಧ್ಯನಾ? ಇಂದ್ರ ಹೇಗೆ ಭಯಪಟ್ಟ? ದೇವೋತ್ತಮನಾಗಿರ್ತಕ್ಕಂಥ ಇಂದ್ರ ಒಬ್ಬ ಸಾಮಾನ್ಯ ರಾಜನಿಗೆ ಭಯಪಡೋದಾ? ಅಷ್ಟೇ ಅಲ್ಲ, ಮುಂದೆ ಇದೇ ಪೃಥುಚಕ್ರವರ್ತಿಯ ಕಥೆಯಲ್ಲಿ ನಾವು ನೋಡೋದು, ಇಂದ್ರ ಕಡೆಗೆ ಸೋಲ್ತಾನೆ. ಪುನಃ ದೇವೇಂದ್ರನನ್ನು ಕರ್ಕೊಂಡು ಭಗವಂತನೇ ಬರ್ತಾನೆ. ಬಂದ ಮೇಲಿಂದ ಅವನು ನಾಚಿಕೊಂಡು ಪೃಥ್ವಿನ ಕಾಲಿಗೆ ಬೀಳ್ತಾನೆ. ನಾನು ತಪ್ಪು ಮಾಡಿದೆ, ನಿನ್ನ ಕುದುರೆಯನ್ನೆಲ್ಲ ಕದ್ದು ತಪ್ಪು ಮಾಡಿದೆ ಅಂತ ಹೇಳಿ ಅವನು ನಾಚಿ ಪೃಥ್ವಿನ ಕಾಲಿಗೆ ಬೀಳ್ತಾನೆ ಅಂತ ವಿಚಾರವೆಲ್ಲ ಬರುತ್ತೆ. ಇದೆಲ್ಲ ದೊಡ್ಡ ದೇವತೆಗಳಾಗಿರ್ತಕ್ಕಂಥವರು ಈ ತರಹ ತಪ್ಪು ಮಾಡೋದೇನು, ತಪ್ಪು ಮಾಡಿ ಕ್ಷಮೆ ಕೇಳೋದೇನು, ಆಯಿತಾ, ಇದೆಲ್ಲ ಸರಿನಾ ಅಂತ ನಮಗನ್ಸುತ್ತೆ. ಆಚಾರ್ಯರು ಸರಿಯಾದ ರೀತಿಯಲ್ಲಿ ಅದಕ್ಕೆ ಗಾರುಡ ಪುರಾಣ ಮತ್ತು ಸ್ಕಾಂದ ಪುರಾಣದ ಆಧಾರದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ವಸ್ತುತಃ ಭಗವಂತನ ಆಜ್ಞೆಗೆ ತಲೆಬಾಗಿಯೇ ದೇವತೆಗಳು ಹೀಗೆಲ್ಲ ಮಾಡ್ತಾರೆ. ಭಗವಂತನ ಆಜ್ಞೆಗೆ ತಲೆಬಾಗಿ, ಅದು ಅವರ ಸ್ವಭಾವ ಅಲ್ಲ. ಭಗವಂತನ ಆಜ್ಞೆಗೆ ತಲೆಬಾಗಿ ಹೀಗೆ ಮಾಡ್ತಾರೆ. ಅದು ಯಾವಾಗ ಔಮರ್ಯಾದೆ? ನಮ್ಮ ಸಮಾನೀಕರ ಜೊತೆಗೆ ಕಾದಾಡೋ ಸಂದರ್ಭದಲ್ಲಿ ಅವರಿಗೆ ನಾವು ಸೋತು ಸುಣ್ಣವಾಗಿ ಶರಣಾಗೋದು ಔಮರ್ಯಾದೆ ವಿಷಯ. ಇಲ್ಲಿ ಸಮಾನಿಕರ ಜೊತೆಗೆ ಅವರು ಮಾಡ್ತಾನೇ ಇಲ್ಲ. ತಮಗಿಂತ ತುಂಬ ಕೆಳಗಿನವರ ಜೊತೆಗೆ ಅವರು ಏನು ಮಾಡ್ತಾರೆ, ಆಯಿತಾ, ಪೃಥು ಚಕ್ರವರ್ತಿ ಅವನ ಮಗ ಅಂದರೆ ಈ ದೇವೇಂದ್ರಗಿಂತ ಬಹಳ ಕೆಳಹಂತದವರು, ಆಯಿತಾ, ಕೆಳಗಿನ ತಾರತಮ್ಯದ ಕಕ್ಷೆಯಲ್ಲಿ ಯೋಗ್ಯತೆಯಲ್ಲಿ ತುಂಬ ಕೆಳಗಿನವರು. ಅದರಿಂದಾಗಿ ಅವರ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ಅವರು ಸೋತು ಸುಣ್ಣವರಾದು ಅಂತ ವಿಚಾರವೇ ಇಲ್ಲ. ಮತ್ತು ಭಗವಂತನ ಸಂಕಲ್ಪ ಪ್ರಕಾರನೇ ಅವರೆಲ್ಲ ನಡ್ಕೋತಾ ಇರ್ತಾರೆ. 100ನೇ ಯಾಗವನ್ನು ಪೃಥುಚಕ್ರವರ್ತಿ ಮಾಡಬಾರದು ಅಂತಲೇ ಭಗವಂತನ ಸಂಕಲ್ಪ. ಆ ಸಂಕಲ್ಪಕ್ಕೆ ಅನುಸಾರವಾಗಿಯೇ ದೇವೇಂದ್ರ ಬಂದು ತಡೆಯೋದು. ಭಗವಂತನ ಸಂಕಲ್ಪವನ್ನು ಮಾನ್ಯ ಮಾಡಿಯೇ ದೇವೇಂದ್ರ ಬಂದು ತಡೆಯೋದು. ಅಂದರೆ ದೇವೇಂದ್ರ ತಪ್ಪು ಅಂತ ಆಗೋದೇ ಇಲ್ಲ. ದೇವೇಂದ್ರನಿಗೆ ಅದು ತಪ್ಪು ಅಂತ ವಿಚಾರವೇ ಇಲ್ಲ. ಆಯಿತಾ, ಆದ್ದರಿಂದ ಅವನು ರಾಜರ ಜೊತೆಗೆ, ಪೃಥುಚಕ್ರವರ್ತಿಯ ಜೊತೆಗೆ ಸ್ಪರ್ಧಿಸಿ ಸೋತ, ಕಾಲಿಗೆ ಬಿದ್ದ. ಆದ್ದರಿಂದ ಅಮರ್ಯಾದೆ ಅಂತ ಅಲ್ಲವೇ ಅಲ್ಲ. ಭಗವಂತನ ಸಂಕಲ್ಪವನ್ನು ತಿಳಿದುಕೊಂಡು ಅದರ ಪ್ರಕಾರ ನಡ್ಕೊಂಡಿದ್ದಾನೆ. ಅಮರ್ಯಾದೆ ವಿಚಾರ ಇಲ್ಲವೇ ಇಲ್ಲ. ಅವರು ಆ ರೀತಿ ಏನು ಮಾಡ್ತಾರೆ, ಒಂದು ನಟನೆ ಮಾಡ್ತಾರೆ. ಭಗವಂತನ ಆದೇಶದಂತೆ ನಟನೆ ಮಾಡ್ತಾರೆ. ಪೃಥುಚಕ್ರವರ್ತಿಯ ಕಾಲಿಗೆ ಬೀಳ್ತಾರೆ. ಅಜ್ಞ ಜನರಿಗೆ ವ್ಯಾಮೋಹವಾಗಲಿ,
ಅಜ್ಞ ಜನರಿಗೆ ವ್ಯಾಮೋಹವಾಗಲಿ ಎನ್ನುವ ದೃಷ್ಟಿಯಿಂದಲೇ ಅವರು ಆ ರೀತಿ ಮಾಡ್ತಾರೆ. ನಿಜವಾಗಿ ಅವರಿಗೆ ಏನಿಲ್ಲ ಅಂತ ಬಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಔಮರ್ಯಾದೆ ಇಲ್ಲವೇ ಇಲ್ಲ. ಆಚಾರ್ಯರು ಒಂದು ಉದಾಹರಣೆ ಸ್ಕಾಂದ ಪುರಾಣದ ಗಾರುಡ ಪುರಾಣದ ಆಧಾರದಲ್ಲಿ ಕೊಡ್ತಾರೆ. ಈಗ ನಾವು ಕೂಡ ಗೋವಿಗೆ ನಮಸ್ಕಾರ ಮಾಡ್ತೀವಿ. ನಾವು ಅಂದರೆ ಮನುಷ್ಯರು. ಗೋವಿಗೆ ನಮಸ್ಕಾರ ಮಾಡ್ತೀವಿ. ಗೋವು ಅಂದರೆ ಪ್ರಾಣಿ. ಏನಪ್ಪ ಪ್ರಾಣಿಗೆ ನಮಸ್ಕಾರ ಮಾಡೋದು? ಹೋಗಿ ಮನುಷ್ಯರು ನಾವು ಬುದ್ಧಿವಂತರಲ್ವಾ? ಹೋಗಿ ಪ್ರಾಣಿಗೆ ನಮಸ್ಕಾರ ಮಾಡೋದು ಅಂದರೆ ಪ್ರಾಣಿಗಲ್ಲಪ್ಪ. ಪ್ರಾಣಿಗಳ ಒಳಗೆ ಎಲ್ಲ ಕೋಟಿ ಕೋಟಿ ದೇವತೆಗಳು ಇದ್ದಾರೆ, ಅವರಿಗೆ ನಮಸ್ಕಾರ ಅಂತ ನಾವು ಚಿಂತನೆ ಮಾಡ್ತೀವಿ ಅಲ್ವಾ? ಹಾಗೆಯೇ ಇಲ್ಲೂ ಕೂಡ ದೇವೇಂದ್ರ ಬಂದುಬಿಟ್ಟು ಪೃಥುಚಕ್ರವರ್ತಿಗೆ ನಮಸ್ಕಾರ ಮಾಡೋದ ಅಂದರೆ ಪೃಥುಚಕ್ರವರ್ತಿಯ ಒಳಗಡೆ ಇರುವ ರಾಜರಾಜೇಶ್ವರ ರೂಪಕ್ಕೆ ನಮಸ್ಕಾರ ಮಾಡೋದ? ಆ ರೀತಿ ನಮಸ್ಕಾರ ನಾವು ಮಾಡ್ತೀವಿ. ಮನುಷ್ಯರಾದವರು ಗೋಪ್ರಾಣಿಗೆ ಆ ರೀತಿ ನಮಸ್ಕಾರ ಮಾಡಿದಾಗ ಮನುಷ್ಯರಿಗೆ ಏನಪ್ಪ ಆಯಿತು? ಔಮರ್ಯಾದೆ ಅಂತ ವಿಚಾರಲ್ಲ, ಅವನಿಗೆ ತೇಜೋಭಂಗವಾಯಿತು ಮನುಷ್ಯರಿಗೆ ಅಂತಲೂ ವಿಚಾರವಿಲ್ಲ. ನಾವು ಮಾಡೋದು ನಮಗಿಂತ ಕೆಳಗಿನವರಾದರೂ, ಗೋವುಗಳು ಕೆಳಗಿನವರಾದರೂ ಅದರಲ್ಲಿ ವಿಶೇಷವಾದ ದೇವತಾ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡಿಕೊಂಡು ನಾವು ನಮಸ್ಕಾರ ಮಾಡೋದು. ಹಾಗೆ ದೇವೇಂದ್ರನು ಕೂಡ ತನಗಿಂತ ಕೆಳಗಿನವನಾಗಿರ್ತಕ್ಕಂತಹ ಪೃಥುಚಕ್ರವರ್ತಿಯ ಒಳಗೂ ಇರುವ ರಾಜರಾಜೇಶ್ವರ ರೂಪಕ್ಕೆ ಅವನು ನಮಸ್ಕಾರ ಮಾಡಿದ್ದಾನೆ ಅಂತ ಅರ್ಥ. ಆದ್ದರಿಂದ ಅತ್ಯುತ್ತಮರಾದವರು ಸಣ್ಣವರಲ್ಲಿ ಆ ರೀತಿ ನಡೆದುಕೊಂಡರೂ ಕೂಡ ಔಮರ್ಯಾದೆ ಇಲ್ಲ. ಮಾನವರು ಪಶುಗಳಿಗೆ ನಮಸ್ಕಾರಗಳನ್ನು ಮಾಡಿದರೆ ಹೇಗೋ ಹಾಗೆ ಇದು ಕೂಡ. ಸಮಾನರಾದವರಲ್ಲಿ, ಅದರಲ್ಲೂ ದ್ವೇಷಿಗಳಲ್ಲಿ ಅಶಕ್ತಿಯನ್ನು, ಅಸಾಮರ್ಥ್ಯವನ್ನು ತೋರಿದರೆ ಮಾತ್ರ ಅದು ಅವಮಾನ ಪ್ರಸಂಗ, ತೇಜೋಭಂಗ ಅಂತ. ಅದನ್ನು ಯಾರೂ ಮಾಡಿಲ್ಲ, ಪೃಥುಚಕ್ರವರ್ತಿ ಮಾಡಿಲ್ಲ ಅಂತ ಹೀಗೆ ಗಾರುಡ ಮತ್ತು ಸ್ಕಾಂದ ಪುರಾಣದ ಆಧಾರದಲ್ಲಿ ಆಚಾರ್ಯರು ಒಂದು ವಿಶಿಷ್ಟವಾದ ನಿರ್ಣಯವನ್ನು ಕೊಡ್ತಾರೆ. ಹೀಗೆ ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ಅನೇಕ ಚಿಂತನೆಗಳನ್ನು ನಾವು ಈ ಒಂದು ಭಾಗದಲ್ಲಿ ನೋಡಬಹುದಾಗಿದೆ. ಆಗಲೇ ಹೇಳಿದ ಹಾಗೆ ಬೇಕಾದಷ್ಟು ಆಚಾರ್ಯರು ಚಿಂತನೆಗಳನ್ನೆಲ್ಲ ಕೊಡ್ತಾ ಬರ್ತಾರೆ. ನಾವು ಭಾಗವತ ಓದೋದು ಅಂದರೆ ತಾತ್ಪರ್ಯವನ್ನೇ ಒಂದು ಪ್ರತ್ಯೇಕವಾಗಿ ಇಟ್ಕೊಂಡು ಅಧ್ಯಯನ ಮಾಡಬೇಕ್ರಿ. ಬಹಳ ಸಂತೋಷ ಆಗುತ್ತೆ, ನಮಗೆ ಬಹಳ ಖುಷಿ ಕೊಡುತ್ತೆ. ಭಾಗವತ ಒಂದು ರೀತಿ ಕಥೆ ಸಂತೋಷ ಕೊಡುತ್ತೆ, ಸಂದೇಶನೂ ಸಂತೋಷ ಕೊಡುತ್ತೆ, ಜೊತೆಗೆ ಅಲ್ಲಿ ಬಂದಿರುವ ಭಗವಂತನ ಗುಣಗಳ ಚಿಂತನೆ ಮತ್ತೂ ಸಂತೋಷ ಕೊಡುತ್ತೆ. ಆಚಾರ್ಯರ ತಾತ್ಪರ್ಯವನ್ನು ಓದಿದಾಗ ಇದೆಲ್ಲದರ ಹಿನ್ನೆಲೆಯಲ್ಲಿ ಇನ್ನೂ ವಿಶೇಷವಾಗಿರ್ತಕ್ಕಂಥ ಸಂತೋಷವನ್ನು ನಾವು ಪಡೆಯಬಹುದು ಅಂತ ಹೇಳ್ತಾ ಈ ಚಿಂತನೆಯನ್ನು ನಾನೀಗ ಮುಗಿಸ್ತಾ ಇದ್ದೇನೆ. ನಾವು ಈಗ ಪುನಃ ಮುಂದಿನ ಚಿಂತನೆಗೆ ಹೋಗಬೇಕು. ಅಂದರೆ ಅದು ಪುರಂಜನೋಪಾಖ್ಯಾನ, ಅದಕ್ಕಿಂತ ಪೂರ್ವದಲ್ಲಿ ಬರ್ತಕ್ಕಂತಹ ರುದ್ರಗೀತೆ, ಆ ಒಂದು ಚಿಂತನೆಯ ಜೊತೆಗೆ ಈ ಒಂದು 4ನೇ ಸ್ಕಂಧದ ಕಡೆಯ ಭಾಗಕ್ಕೆ ನಾವಿದ್ದೇವೆ. ಆ ಚಿಂತನೆಯನ್ನು ಈಗ ನಾವು ಮಾಡಬೇಕು. ಅದಕ್ಕೆ ಮುಂದಿನ ಭಾಗದಲ್ಲಿ ಆ ಚಿಂತನೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ ಈ ಒಂದು ತಾತ್ಪರ್ಯದ ಚಿಂತನೆಯನ್ನು ಇಲ್ಲಿಗೆ ಮುಗಿಸೋಣ. ಹರಿಯೇ ನಮಃ. ಕೃಷ್ಣಾರ್ಪಣಮಸ್ತು.